2 ಗಂಟೆಗಳ ಒಂದು ಈ ಬಾಲ ವಿಕಾಸ ಸಮಿತಿ ತರಬೇತಿನ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಚನ್ನಪಟ್ಟಣ, ಮಾಗಡಿ, ಕನಕಪುರ, ಆರೋಹಳ್ಳಿ, ರಾಮನಗರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಭಾಗವಹಿಸಿದ್ದಾರೆ. ಅವ್ರಿಗೂ ನಮ್ಮ ಇಲಾಖೆ ಪರವಾಗಿ ಸ್ವಾಗತವನ್ನ ಬಯಸ್ತೇವೆ. ಹಾಗೇನೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಮೇಲ್ವಿಚಾರಕರು ಈ ತರಬೇತಿಯಲ್ಲಿ ಭಾಗವಹಿಸಿದ್ದೀರಾ. ಹಾಗೂ ಎಲ್ಲ ಬಾಲ ವಿಕಾಸ ಸಮಿತಿಯ ಸದಸ್ಯರಿಗೂ ನಮ್ಮ ಇಲಾಖೆಯ ಸಿಬ್ಬಂದಿ ವರ್ಗದವರೆಗೂ ಸ್ವಾಗತವನ್ನ ಬಯಸಿ, ಸಾಹೇಬರು ಈ ತರಬೇತಿ ಕಾರ್ಯಕ್ರಮನ ಮುಂದುವರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ ಸರ್. ಧನ್ಯವಾದ. ಈಗ ಎಲ್ಲರಿಗೂ ಚೆನ್ನಾಗಿ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಇವತ್ತಿನ ಈ ಕಾರ್ಯಕ್ರಮವನ್ನು ತುಂಬಾ ಸುಸಜ್ಜಿತವಾಗಿ ಆಯೋಜಿಸಿರ್ತಕ್ಕಂಥ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಹಿರಿಯರಾದಂತಹ ನಮ್ಮ ಡಿ ಅವರು ಹಾಗೂ ನಮ್ಮ 4 CDPOಗಳು, ಆಮೇಲೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ನಮ್ಮ ಸೂಪರ್ವೈಸರ್ಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಬಾಲ ವಿಕಾಸ ಸಮಿತಿಯ ಎಲ್ಲಾ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಕಡೆಯಿಂದ ಯಾರಾದ್ರೂ ಹಾಜರಾಗಿದ್ರೆ ನಮ್ಮ ಗ್ರಾಮ ಪಂಚಾಯತಿ PDOಗಳು, ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು, ಬಹುಶಃ ನಮ್ಮಲ್ಲಿ ಚುನಾಯಿತ ಪ್ರತಿನಿಧಿಗಳು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಸಭೆಯಲ್ಲಿ ತರಬೇತಿಯಲ್ಲಿ ಭಾಗವಹಿಸ್ತಾ ಇರುವ ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ಎಲ್ಲ ಹಿರಿಯರಿಗೆ, ಎಲ್ಲ ನಮ್ಮ ಬಾಲ ವಿಕಾಸ ಸಮಿತಿಯ ಸದಸ್ಯರಿಗೆ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ತುಂಬಾ ವಿಶೇಷವಾದಂತಹ ಒಂದು ಸಂದರ್ಭ. ಪ್ರಪ್ರಥಮವಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಬಾಲ ವಿಕಾಸ ಸಮಿತಿಗಳಿಗೆ ಸೇರಿಸಿದ್ರೆ ನಮ್ಮಲ್ಲಿ ಇರುವಂತಹ 15,000 ಜನರಿಗೆ 20,000 ಜನ ಅಂತ ಹೇಳ್ತಾ ಇದ್ದಾರೆ. 25,000 ಜನರಿಗೆ ಇವತ್ತು ಒಂದೇ ಸಂದರ್ಭದಲ್ಲಿ ಈ ಕೋವಿಡ್ ಹಿನ್ನೆಲೆಯಲ್ಲಿ ಆನ್ಲೈನ್ ಯೂಟ್ಯೂಬ್ ಲೈವ್ ಮುಖಾಂತರ ಎಲ್ಲರಿಗೂ ನಾವು ಒಂದು ಚಿಕ್ಕ ಪುಟ್ಟ ಒಂದು ತರಬೇತಿಯನ್ನ ಆಯೋಜಿಸಿದ್ದೀವಿ. ಇವತ್ತು ಯಾವ ರೀತಿಯಲ್ಲಿ ಈ ಒಂದು ಟ್ರೈನಿಂಗ್ ಆಗುತ್ತೆ, ಎಷ್ಟು ಪರಿಣಾಮಕಾರಿಯಾಗಿ ಆಗುತ್ತೆ ಅನ್ನುವಂಥದ್ರ ಮೇಲೆ ನಾವು ಮುಂದಿನ ದಿವಸಗಳಲ್ಲೂ ಈ ರೀತಿಯಲ್ಲಿ ತಮ್ಮ ಜೊತೆಗೆ ಸಂವಾದ, ತಮ್ಮ ಜೊತೆಗೆ ಡಿಸ್ಕಷನ್, ತಮ್ಮ ಜೊತೆಗೆ ಸಮಾಲೋಚನೆ ಮಾಡಕ್ಕೆ ಮುಂದೆನೂ ಸಹ ಪ್ರಯತ್ನವನ್ನ ಮಾಡ್ತೀವಿ. ಈಗ ನಾನು ಜಾಸ್ತಿ ಸಮಯ ಪ್ರಾರಂಭದಲ್ಲಿ ತೆಗೆದುಕೊಳ್ಳಕ್ಕೆ ಇಷ್ಟಪಡೋದಿಲ್ಲ. ಯಾಕಂತಂದ್ರೆ ಈಗ ತಾಂತ್ರಿಕ ಒಂದು ಸಮಸ್ಯೆಯಿಂದ ಈಗಾಗಲೇ ನಮಗೆ ಅರ್ಧ ಗಂಟೆ ವಿಳಂಬ ಆಗಿದೆ. ತಾವೆಲ್ಲರೂ ರಾಮನಗರ ಜಿಲ್ಲೆಯ ಮೂಲೆ ಮೂಲೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಇದು ಒಂದು ತುಂಬಾ ಸಂತೋಷದ ವಿಷಯ. ಸೊ ತಾವೆಲ್ಲರೂ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ಕೋರಕ್ಕೆ ಇಷ್ಟಪಡ್ತೇನೆ. ಪ್ರಾರಂಭದಲ್ಲಿ ನಾನು ಕೆಲವೊಂದು ಗಂಭೀರವಾದ ಒಂದು 5-10 ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಗರ್ಭಿಣಿ ಬಾಣಂತಿ ಮಹಿಳೆಯರಿಗೆ, ಆಮೇಲೆ ಸಣ್ಣ ಮುದ್ದು ಮಕ್ಕಳಿಗೆ ಸಂಬಂಧಪಟ್ಟಂತ ಕೆಲವೊಂದು ವಿಷಯಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತೀನಿ. ಹಾಗೆ ಮುಂದೆ ಇದ್ರ ಬಗ್ಗೆ ನಮ್ಮ CDPOಗಳು ನಿಮ್ಮ ಜೊತೆಗೆ ಚರ್ಚೆ ಮಾಡಿ ತಮ್ಮಿಂದ ಸಹಕಾರ ಕೋರಿ, ತಮ್ಮಿಂದ ಹಾಗೂ ನಾವೆಲ್ಲ ಸೇರಿ ಕೈ ಜೋಡಿಸಿ ಪರಿಣಾಮಕಾರಿಯಾಗಿ ಈ ಒಂದು ವಿಷಯದಲ್ಲಿ ಅಪೌಷ್ಟಿಕತೆ ಆಗಿರ್ಲಿ, ಶಾಲಾ ಪೂರ್ವ ಶಿಕ್ಷಣ ಆಗಿರ್ಲಿ, ಆಮೇಲೆ ಇನ್ನೊಂದು ಉಳಿದಂತ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ತಮಗೆ ಸೂಕ್ತ ನಿರ್ದೇಶನ ಕೊಡಬೇಕು ಅನ್ನುವಂಥದ್ದು ಅವರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಪ್ರಥಮವಾಗಿ ಮೊದಲನೇ ವಿಚಾರ ಏನಂತಂದ್ರೆ, ನಮ್ಮಲ್ಲಿ ಮಾತೃವಂದನಾ ಯೋಜನೆಯ ಪ್ರಗತಿ. ನಾನು ಈ ಜಿಲ್ಲೆಗೆ ಬಂದು ಸುಮಾರು 6ರಿಂದ 8 ತಿಂಗಳಾಗಿದೆ. ಪ್ರಥಮದಲ್ಲಿ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಈ ಒಂದು ವಿಷಯದ ಬಗ್ಗೆ ನಮಗೆ ಸತತವಾಗಿ ತಿಂಗಳಿಗೊಮ್ಮೆ ರಿವ್ಯೂ ಮಾಡ್ತಾ ಇರುವಾಗ ಸ್ವಲ್ಪ ನಮ್ಮ ಜಿಲ್ಲೆಯಲ್ಲಿ ಪ್ರಗತಿ ಕುಂಠಿತವಾಗಿತ್ತು. ಆ ಸಂದರ್ಭದಲ್ಲಿ ಯಾರು ಫಲಾನುಭವಿಗಳಿದ್ರು ಅವರಿಗೆ ನೇರವಾಗಿ ಈ ಒಂದು ಯೋಜನೆಯನ್ನ, ಈ ಒಂದು ವ್ಯವಸ್ಥೆಯನ್ನು ತಲುಪಿಸುವುದರಲ್ಲಿ ಎಲ್ಲೋ ಒಂದು ಸ್ವಲ್ಪ ನಮ್ಮಲ್ಲಿ ಇಶ್ಯೂಸ್ಗಳು, ಸಮಸ್ಯೆಗಳು ಬಂದಿದ್ವು. ಆ ನಿಟ್ಟಿನಲ್ಲಿ ನಾವು ಕಳೆದ 3-4 ತಿಂಗಳಿಂದ ತುಂಬಾ ಒತ್ತು ಕೊಟ್ಟು ನಾವು ಎಲ್ಲ ಇಲ್ಲಿ ಡೀಟೇಲ್ ಆಗಿ ರಿವ್ಯೂ ಮಾಡಿ ತಮ್ಮೆಲ್ಲರಿಂದ ಸಹಕಾರ ಕೋರಿದ್ವಿ. ತಮ್ಮೆಲ್ಲರಿಗೂ ಇದ್ರ ಬಗ್ಗೆ ಕಟ್ಟುನಿಟ್ಟಾದಂತ ಒಂದು ಡೈರೆಕ್ಷನ್ ಅನ್ನ ಸಹ ಕೊಟ್ಟಿದ್ವಿ. ಸೊ ಈ ನಿಟ್ಟಿನಲ್ಲಿ ಈ ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಮಾತೃವಂದನಾ ಏನ್ ಯೋಜನೆ ಇದೆ ಅದರಲ್ಲಿ ಇಡೀ ರಾಜ್ಯದಲ್ಲಿ ನಾವು ಕಂಪೇರ್ ಮಾಡಿದ್ರೆ ರಾಮನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಫಲಾನುಭವಿಗಳಿಗೆ ಅವರಿಗೆ ಕೊಡ್ಬೇಕಾಗಿರ್ತಕ್ಕಂಥ 5,000 ರೂಪಾಯಿ ಏನು ಸಬ್ಸಿಡಿ ಇದೆ, ಏನದು ಪ್ರೋಗ್ರಾಮ್ ಇದೆ, ಅದನ್ನ ತಲುಪಿಸೋದಲ್ಲಿ ತಾವೆಲ್ಲರೂ ಯಶಸ್ವಿ ಆಗಿದ್ದೀರಾ. ನಾವು ರಾಮನಗರ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿ ಬಂದಿದೆ. ಆ ಕಾರಣಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ತುಂಬಾ ಹೃದಯದಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಬಡ ಮಹಿಳೆಯರು, ಬಡವರು, ಕಷ್ಟದಲ್ಲಿರ್ತಕ್ಕಂಥವ್ರು
ಹಿಂದುಳಿದ ಸಮಾಜದವರು, ಆಮೇಲೆ ಅಪೌಷ್ಟಿಕತೆಯಿಂದ ಬಳಲ್ತಾ ಇರತಕ್ಕಂಥವ್ರು, ಇಂಥವ್ರಿಗೆ ಎಲ್ಲರಿಗೂ ನಮ್ಮಿಂದ, ಸರ್ಕಾರದಿಂದ, ನಿಮ್ಮಿಂದ ಮುಖ್ಯವಾಗಿ ಹೆಲ್ಪ್ ಕೊಡುವಂಥದ್ದು ಅವಶ್ಯಕವಿರ್ತದೆ. ಸೊ ಆ ನಿಟ್ಟಿನಲ್ಲಿ ಈ ಮಾತೃವಂದನೆ ಯೋಜನೆಯಲ್ಲಿ ನೀವು ಮೊದಲನೇ ಸ್ಥಾನವನ್ನು ಗಳಿಸಿ ನಮ್ಮೆಲ್ಲರಿಗೂ ಒಂದು ಕೀರ್ತಿಯನ್ನು ತಂದು ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಇದೇ ರೀತಿಯಲ್ಲಿ ಮುಂದಿನ ತಿಂಗಳಲ್ಲೂ ತಾವು ಇದೇ ರೀತಿಯಲ್ಲಿ ಕೆಲಸ ಮಾಡಿ ಫಸ್ಟ್ ಪೊಸಿಷನ್ ಅಲ್ಲೇ ಯಾವಾಗ್ಲೂ ಇರ್ಬೇಕು ಅಂತ ನಾನು ನಿಮಗೆಲ್ಲರಿಗೂ ತಿಳ್ಸಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಇದು ಒಂದು ಸತತವಾದಂತ, ನಿರಂತರವಾಗಿ ನಡೆಸುವಂತ ಒಂದು ಕಾರ್ಯಕ್ರಮ. ಯಾವುದೋ ಒಂದು ತಿಂಗಳಲ್ಲಿ ನಾವು ಚೆನ್ನಾಗಿ ಮಾಡಿದೀವಿ ಅಂತ ನಮ್ಮ ಬೆನ್ನನ್ನು ತಟ್ಕೊಂಡ್ಬಿಟ್ಟು ಅಲ್ಲಿಗೆ ನಾವು ನಿಲ್ಸುವಂತದ್ದಲ್ಲ. ಮುಂದಿನ ದಿವಸಗಳಲ್ಲಿ ಈ ಒಂದು ಕ್ರೆಡಿಟ್ ನಿಮಗೆ ಬಂದಿದೆ, ಈ ಒಂದು ಒಳ್ಳೆ ಹೆಸರು ಬಂದಿದೆ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದರಲ್ಲಿ ಸಾಧನೆ ಮಾಡಬೇಕು ಅಂತ ನಾನು ಈ ಯೂಟ್ಯೂಬ್ ಲೈವ್ ಮುಖಾಂತರ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಎರಡನೇದು ಮುಖ್ಯವಾದಂತ ವಿಚಾರ ಏನಂದ್ರೆ, ನಮ್ಮ ಅಂಗನವಾಡಿ ಸೌಲಭ್ಯಗಳಿಂದ ಹೊರಗುಳಿದ ಮಕ್ಕಳು ಮತ್ತು ಖಾಸಗಿ ಶಾಲೆಗೆ ಹೋಗುವ ಮಕ್ಕಳ ಸರ್ವೆ ಮತ್ತು ದಾಖಲೆ ಮಾಹಿತಿ. ಈಗ ತಮ್ಮೆಲ್ಲರಿಗೂ ಗೊತ್ತಿರಬಹುದು, ನಮ್ಮ ಜಿಲ್ಲೆಯಲ್ಲಿ ಒಟ್ಟು 6 ತಿಂಗಳಿಂದ 6 ವರ್ಷದ ವಯಸ್ಸಿನ ಒಳಗೆ ಇರತಕ್ಕಂತ ಒಟ್ಟು ಮಕ್ಕಳ ಸಂಖ್ಯೆ ಇರೋದು ಸುಮಾರು 72,000. ಆದರೆ ನಮ್ಮ ಅಂಗನವಾಡಿಗಳಲ್ಲಿ ದಾಖಲೆ ಆಗಿರುವಂಥದ್ದು, ಅಡ್ಮಿಷನ್ ಆಗಿರುವಂಥದ್ದು, ಈಗ ನಮ್ಮ ಕಾರ್ಯಕ್ರಮದ ಒಳಗೆ ಸೇರಿರ್ತಕ್ಕಂಥವ್ರು ಬರೀ 55,000 ಮಕ್ಕಳು ಅಷ್ಟೇ. ಇದು ಸ್ವಲ್ಪ ಒಂದು ಚಿಂತೆ ಮಾಡುವಂತ ಒಂದು ಸಂಗತಿ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಒಂದು ತಿಂಗಳಿಂದ ಸತತವಾಗಿ ತಾವೆಲ್ಲರೂ ಕೂಡ ಹಳ್ಳಿಗೆ ತೆರಳಿ ಅಲ್ಲಿ ಎಲ್ಲಾ ಕಡೆ ಒಂದು ಸಮೀಕ್ಷೆ ನಡೆಸಿ ಈ ಒಂದು ವ್ಯವಸ್ಥೆಯಿಂದ ಹೊರಗುಳಿದಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಸೇರ್ಸಕ್ಕೆ ಒಂದು ಅಭಿಯಾನವನ್ನ ನಡೆಸಿದ್ರಿ. ಈ ಒಂದು ಅಭಿಯಾನದಲ್ಲಿ ನಮಗೆ ಸುಮಾರು ಒಂದು 2,500 ಮಕ್ಕಳು ಯಾರು ನಮ್ಮ ವ್ಯವಸ್ಥೆಯಿಂದ ಹೊರಗುಳಿದಿದ್ರು ಅವರಿಗೆಲ್ಲರಿಗೂ ತಾವು ಗುರುತಿಸಿ ಅವರಿಗೆ ಸೇರ್ಸಕ್ಕೆ ಒಂದು ಪ್ರಯತ್ನವನ್ನ ಮಾಡಿದಿರಾ. ಸೊ ಇದು ಒಂದು ತುಂಬಾ ಸಂತೋಷಕರವಾದಂತ ಒಂದು ಸಂಗತಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಆದರೆ ನಾವು 55ರಿಂದ 57,500ಕ್ಕೆ ಮಾತ್ರ ಬಂದಿದ್ದೀವಿ. ನಮ್ಮ ಅನಿಸಿಕೆಯ ಪ್ರಕಾರ, ನಮ್ಮ ಒಂದು ಅನಾಲಿಸಿಸ್ ಪ್ರಕಾರ, ದೂರದಲ್ಲಿ ತಾಂಡಗಳಲ್ಲಿ, ದೂರದಲ್ಲಿರುವಂತ ಹಳ್ಳಿಗಳಲ್ಲಿ, ಗುಡ್ಡದ ಪ್ರದೇಶಗಳಲ್ಲಿ ಇನ್ನ ಈ ರೀತಿ ಬಹಳಷ್ಟು ಮಕ್ಕಳು ನಮ್ಮ ವ್ಯವಸ್ಥೆಯಿಂದ ಹೊರಗುಳಿದಿದ್ದಾರೆ. ಅವರಿಗೆ ಶಾಲಾ ಪೂರ್ವ ಶಿಕ್ಷಣ ಆಗಿರ್ಲಿ, ಅವರಿಗೆ ಪೌಷ್ಟಿಕ ಆಹಾರ ಆಗಿರ್ಲಿ, ಆಮೇಲೆ ಅವರಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡುವಂಥದ್ದಾಗಿರ್ಲಿ, ಅವರು ಕುಟುಂಬಕ್ಕೆ ಉತ್ತೇಜನ ತುಂಬುವಂಥದ್ದಾಗಿರ್ಲಿ, ಸೊ ಎಲ್ಲದರಲ್ಲೂ ನಾವು ಅವರಿಗೆಲ್ಲರಿಗೂ ಸಹಕಾರ ಕೊಡ್ಬೇಕಾಗುತ್ತೆ. ಸೊ ಮತ್ತೊಮ್ಮೆ ಈ ಒಂದು ಯೂಟ್ಯೂಬ್ ಅಲ್ಲಿ ನಾನು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಆ ಒಂದು ಯೋಜನೆ, ಒಂದು ಅಭಿಯಾನ ಏನ್ ನಡೆಸ್ತಾ ಇದ್ವಿ, ಆ ಅಭಿಯಾನವನ್ನ ನೀವು ಮತ್ತೊಮ್ಮೆ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲಾ CDPOಗಳೇ, ಎಲ್ಲಾ ಸೂಪರ್ವೈಸರ್ಸ್, ಆಮೇಲೆ ಮುಖ್ಯವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರೇ, ಯಾರ್ಯಾರು ಈ ಒಂದು ವ್ಯವಸ್ಥೆಯಿಂದ ಹೊರಗುಳಿದಿದ್ದಾರೆ ಎಲ್ಲರಿಗೂ ಸೇರಿಸುವಂತ ಒಂದು ವ್ಯವಸ್ಥೆ ನೀವು ಮಾಡಬೇಕಾಗತ್ತೆ. ಇನ್ನ 12,500 ಜನ ಮಕ್ಕಳು ನಮ್ಮ ಅಂಗನವಾಡಿ ವ್ಯವಸ್ಥೆಯಲ್ಲಿಲ್ಲ. ಅದರಲ್ಲಿ ಒಂದು 8ರಿಂದ 10,000 ಮಕ್ಕಳು ಖಾಸಗಿ ಶಾಲೆಗಳಲ್ಲಿ, ನರ್ಸರಿಗಳಲ್ಲಿ, LKG UKG ಓದ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಭಾವಿಸಿದ್ರೆ, ಇನ್ನ 2ರಿಂದ 3,000 ಮಕ್ಕಳು ನಮಗೆ ನಾವು ಸೇರಿಸಬೇಕಾಗಿರುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕಟ್ಟುನಿಟ್ಟಾಗಿ ಈ ಒಂದು ಸೂಚನೆಯನ್ನ ಪಾಲಿಸಿ ಅವರಿಗೆ ಸೇರಿಸುವಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಕೇಳ್ಕೊತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ CDPOಗಳು ಒಂದು ವಾರದ್ದು ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ದಿನಾಂಕವಾರು ಯಾವ ಹಳ್ಳಿಗೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡು, ಎಷ್ಟು ಮಕ್ಕಳು ಉಳಿದಿದ್ದಾರೆ ಅಂತ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ನಮಗೆ ಪ್ರತಿ ದಿನನಿತ್ಯ ಸಂಜೆ ಒಂದು ಮಾಹಿತಿಯನ್ನ ಕಳಿಸ್ಬೇಕು. ನಾನು ಇದನ್ನ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ತೀನಿ. ಆಮೇಲೆ 3ನೇ ವಿಷಯ ಏನಂತಂದ್ರೆ, ಅಂಗನವಾಡಿ ಕೇಂದ್ರಗಳಿಗೆ ದಾಖಲಾದ ಮಕ್ಕಳ ತೂಕ, ಎತ್ತರ ಹಾಗೂ ಸ್ಟಂಟಿಂಗ್ ವೇಸ್ಟಿಂಗ್ ಮಕ್ಕಳ ಗುರುತಿಸುವಿಕೆ ಬಗ್ಗೆ. ಈಗ ಅಪೌಷ್ಟಿಕತೆ ಬಗ್ಗೆ ಇನ್ನ ಡೀಟೇಲ್ ಆಗಿ ಒಂದು ಸೆಷನ್ ಅನ್ನ ಇಟ್ಟಿದ್ದಾರೆ, ಒಂದು 15ರಿಂದ 20 ನಿಮಿಷದ ಸೆಷನ್. ಅದರಲ್ಲಿ ಅಪೌಷ್ಟಿಕತೆ ಬಗ್ಗೆ, ಅದನ್ನ ನಿವಾರಣೆ ಮಾಡುವ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಒಂದು ಚರ್ಚೆ ನಡೀತದೆ. ಆದ್ರೆ ಇದರಲ್ಲಿ ನಾನು ಗಮನಿಸಿದ್ದು, ಒಂದು ಜನರಲಿಸ್ಟ್ ಆಗಿ ಒಂದು ಓವರ್ ವ್ಯೂ ಅಲ್ಲಿ 2 ವಿಚಾರ ಹೇಳ್ಬೇಕಂತಂದ್ರೆ, ಒಂದು, ತಾವು ದಯಮಾಡಿ ಈಗ ಎಲ್ಲರಿಗೂ, ಬಹುತೇಕ ಎಲ್ಲಾ ಅಂಗನವಾಡಿಗಳಿಗೂ ನಾವು ಹೊಸ ಒಂದು ಏನಿದೆ ವೇಯಿಂಗ್ ಮೆಷಿನ್ ಅನ್ನು ಸಹ ಕೊಟ್ಟಿದ್ದೀವಿ. ಒಳ್ಳೆ ಕ್ವಾಲಿಟಿದು ಎಲೆಕ್ಟ್ರಾನಿಕ್ ಆಗಿರ್ತಕ್ಕಂಥ ವೇಯಿಂಗ್ ಮೆಷಿನ್ ಅನ್ನು ಸಹ ಕೊಟ್ಟಿದ್ದೀವಿ. ಯಾರಿಗಾದ್ರೂ ಅದು ತಲುಪಿಲ್ಲ ಅಂತಂದ್ರೆ ದಯಮಾಡಿ ನಿಮ್ಮ CDPO ಗಮನಕ್ಕೆ ತಗೊಂಡ್ ಬನ್ನಿ. ಯಾರ್ಯಾರಿಗೆ ಕೊಟ್ಟಿಲ್ಲ ಅವರಿಗೆಲ್ಲ ಒಂದು ಹೊಸ ವೇಯಿಂಗ್ ಮೆಷಿನ್ ಅನ್ನ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿಸ್ತೀವಿ.
ಈಗ ನೀವುಗಳು ಸ್ಟಂಟಿಂಗ್, ವೇಸ್ಟಿಂಗ್ ಮತ್ತೆ ಮ್ಯಾಲ್ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತೆ ಏನೇನು ಅಳತೆಗಳನ್ನ, ಮೆಜರ್ಮೆಂಟ್ಗಳನ್ನ ಮಾಡಿ ಅದನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಅದನ್ನ ಒಂದು ಸಲ ಈ ಮುಂದಿನ ತಿಂಗಳಲ್ಲಿ ಕರೆಕ್ಟ್ ಆಗಿ ರಿವ್ಯೂ ಮಾಡಿ ಅದನ್ನ ರೆಕಾರ್ಡ್ ಅನ್ನ ಮಾಡ್ಕೋಬೇಕಾಗುತ್ತೆ. ನಮಗೆ ಸರಿಯಾದಂತಹ ಮಾಹಿತಿ ಸಿಗ್ತಾ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಅಪೌಷ್ಟಿಕ ಮಕ್ಕಳಿದ್ದಾರೆ, ಅದರಲ್ಲಿ ಎಷ್ಟು ಅಪೌಷ್ಟಿಕ ಮಕ್ಕಳು ಅಪೌಷ್ಟಿಕತೆಯಿಂದ ಹೊರಗೆ ಬಂದಿದ್ದಾರೆ, ಅದರಲ್ಲಿ ಸಿವಿಯರ್ಲಿ ಮ್ಯಾಲ್ನರಿಸ್ಟ್ ಎಷ್ಟು ಜನ ಇದ್ದಾರೆ, ತೀವ್ರ ಅಪೌಷ್ಟಿಕತೆ ಹೊಂದಿರೋ ಮಕ್ಕಳು ಎಷ್ಟಿದ್ದಾರೆ, ಸಾಧಾರಣ ಅಪೌಷ್ಟಿಕತೆ ಹೊಂದಿರುವ ಮಕ್ಕಳು ಎಷ್ಟಿದ್ದಾರೆ ಅನ್ನುವಂಥದ್ದು ಒಂದು ಸರಿಯಾದಂತಹ ಒಂದು ಕರೆಕ್ಟ್ ಮಾಹಿತಿಯನ್ನ ತಗೊಂಡ್ರೆ ಜಿಲ್ಲಾ ಮಟ್ಟದಲ್ಲಿ ಒಂದು ಸುಸಜ್ಜಿತವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಅವರಿಗೆ ಒನ್ಸ್ ಅಂಡ್ ಫಾರ್ ಆಲ್ ಆ ಏನು ಅಪೌಷ್ಟಿಕತೆ ಇದೆ ಅದರಿಂದ ಹೊರಗೆ ತರಕ್ಕೆ ಏನೇನ್ ಮಾಡಬೇಕಾಗಿದೆ ಅದನ್ನ ನಾವು ಒನ್ಸ್ ಅಂಡ್ ಫಾರ್ ಆಲ್ 3 months 6 months ಪ್ರೋಗ್ರಾಮ್ ಹಾಕೊಂಡು ಮಾಡಬಹುದು. ಯಾಕಂತಂದ್ರೆ ನಾವು ಒಂದು ವರ್ಷದಿಂದ ಸುಮಾರು ನೋಡ್ತಾ ಇದೀವಿ, ಪ್ರತಿ ತಿಂಗಳು ನಾವು ರಿವ್ಯೂ ಮಾಡಿದಾಗ ನಮ್ಮ ಜಿಲ್ಲೆಯಲ್ಲಿ 2000 ಮಕ್ಕಳು ಅಪೌಷ್ಟಿಕ ಮಕ್ಕಳಿದ್ದಾರೆ, 2300 ಅಪೌಷ್ಟಿಕ ಮಕ್ಕಳಿದ್ದಾರೆ, 1800 ಅಪೌಷ್ಟಿಕ ಮಕ್ಕಳಿದ್ದಾರೆ ಅಂತ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಬಟ್ ಇದು ಯಾವತ್ತು ನಾವು ಇದಕ್ಕೆ ನಿವಾರಣೆ, ಯಾವತ್ತು ಇದಕ್ಕೆ ಸೊಲ್ಯೂಷನ್, ಯಾವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಮಕ್ಕಳು ಕೂಡ ಪೌಷ್ಟಿಕ ಮಕ್ಕಳು ಇರ್ತಾರೆ, ಆರೋಗ್ಯವಂತರು ಇರ್ತಾರೆ ಅನ್ನುವಂಥದ್ದು ಒಂದು ಸವಾಲು, ಒಂದು ಪ್ರಶ್ನೆ. ಇದ್ರ ಬಗ್ಗೆ ತಾವು ಕೂಡ ಡಿಸ್ಕಷನ್ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ನಮ್ಮವರು ನಾವು ಎಲ್ಲ ಇಲಾಖೆ ಮುಖ್ಯಸ್ಥರು ಎಲ್ಲದ್ರ ಬಗ್ಗೆ ಅನಾಲಿಸಿಸ್ ಮಾಡಿ ಒಂದು ಸರಿಯಾದಂತ ಒಂದು ಆಕ್ಷನ್ ಪ್ಲಾನ್ ಅನ್ನ ಮಾಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಿಮ್ಮಿಂದ ಏನ್ ಸಹಕಾರ ಬೇಕಾಗಿದೆ ಅಂದ್ರೆ, ಈಗ ಹೊಸ ಮೆಷಿನ್ಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಒಂದೇ ಒಂದ್ ದಿವಸ ಎಲ್ಲರೂ ಮಾಡಿ, ಆಗಸ್ಟ್ 15ನೇ ತಾರೀಕು ಅಂತ ಒಂದು ಫಿಕ್ಸ್ ಮಾಡ್ಕೊಳ್ಳಿ. ಉದಾಹರಣೆಗೆ ಒಂದು ದಿನಾಂಕವನ್ನು ನಾನು ಸಾಂಕೇತಿಕವಾಗಿ ಕೊಡ್ತಾ ಇದ್ದೀನಿ. ಅವತ್ತಿನ ದಿವಸ ಎಲ್ಲರೂ ಪಕ್ಕ ಅನಾಲಿಸಿಸ್ ಮಾಡಿ, ಕರೆಕ್ಟ್ ಹೈಟ್ ಏನಿದೆ, ಆಮೇಲೆ ಅವ್ರದ್ದು ಸರ್ಕಂಫರೆನ್ಸ್, ಆರ್ಮ್ ಸರ್ಕಂಫರೆನ್ಸ್ ಅನ್ನ ಏನ್ ಹೇಳ್ತೀವಿ ಅದು ಎಷ್ಟಿದೆ, ಹೈಟ್ ಎಷ್ಟಿದೆ, ವೇಟ್ ಎಷ್ಟಿದೆ, ಕರೆಕ್ಟ್ ಆಗಿ ರೆಕಾರ್ಡ್ ಮಾಡಿಬಿಟ್ಟು ಹೊಸದಾಗಿ ಒಂದು ರೆಕಾರ್ಡ್ ಅನ್ನ ಕೊಡಿ. ಆವಾಗ ನಮಗೆ ಕರೆಕ್ಟ್ ಅನಾಲಿಸಿಸ್ ಗೊತ್ತಾಗುತ್ತೆ. ಆಮೇಲೆ ಅದನ್ನ 3 ರಿಂದ 6 ತಿಂಗಳು ನಾವು ಫಾಲೋ ಅಪ್ ಮಾಡಿ ಯಾವ ಕಾರಣಕ್ಕೆ ಅದು ಚೇಂಜ್ ಆಗ್ತಾ ಇಲ್ಲ ಅಥವಾ ಚೇಂಜ್ ಆಗ್ತಾ ಇದೆಯಾ ಅಂತ ಅದನ್ನ ಟೆಸ್ಟ್ ಮಾಡಿ ಅದನ್ನ ವ್ಯವಸ್ಥೆಯನ್ನ ಸರಿಪಡಿಸಕ್ಕೆ ನಾವು ಮುಂದೆ ಕ್ರಮ ವಹಿಸಬಹುದಾಗಿದೆ. ಸೊ ಇದು ಒಂದು ಮುಖ್ಯವಾದಂತ ಒಂದು ಅಂಶ. ಈಗ ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ಈಗ ಕೊರೋನಾ ಬಂದಿದೆ, ತಮ್ಮೆಲ್ಲರಿಗೂ ಗೊತ್ತು, ಅಂಗನವಾಡಿಗಳು ಈಗ ಓಪನ್ ಇಲ್ಲ, ಅಂಗನವಾಡಿಗಳು ಕ್ಲೋಸ್ ಆಗಿದ್ದಾವೆ. ಆದ್ರೆ ನಿಮ್ ಕೆಲಸ ಏನು ಕಡಿಮೆ ಆಗಿಲ್ಲ, ನಿಮ್ಗೂ ಮೊದಲೇ ಎಷ್ಟಿತ್ತು ಅಷ್ಟೇ ಕೆಲಸನೂ ಇನ್ನೂ ಕೊಟ್ಟಿದ್ದಾರೆ. ಆಮೇಲೆ ಕೋವಿಡ್ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಷಯಗಳಲ್ಲಿ ಕೂಡ ನಿಮ್ಗೆ ತೊಡಗಿಸ್ಕೊಂಡಿದ್ದಾರೆ. ಸೊ ಈ ರೀತಿಯ ಈ ಒಂದು ನಿಟ್ಟಿನಲ್ಲಿ ಈಗ ನಾನು ಬಾಲ ವಿಕಾಸ್ ಸಮಿತಿಯ ಎಲ್ಲ ಸದಸ್ಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮಲ್ಲಿ 6 ತಿಂಗಳಿಂದ 3 ವರ್ಷದ ಫಲಾನುಭವಿಗಳಿಗೆ ನಾವು 4 ಐಟಮ್ಗಳನ್ನ ಕೊಡ್ತೀವಿ. ಏನೇನದು? ಒಂದು ಪುಷ್ಟಿ ಪ್ಯಾಕೆಟ್ ಏನಿದೆ ಅದು 3 ಕಿಲೋದು ಒಂದು ಕೊಡ್ತೀವಿ. 2ನೇ ಐಟಮು ಸಕ್ಕರೆ, 200 ಗ್ರಾಮ್ ಸಕ್ಕರೆಯನ್ನ ನಾವು ಪ್ರತಿಯೊಂದು ಮಗುಗೆ ಕೊಡ್ತೀವಿ. 3ನೇ ಐಟಮು ಬೆಲ್ಲ, 1 kg ಬೆಲ್ಲವನ್ನ ಕೊಡ್ತೀವಿ. ಆಮೇಲೆ 4ನೇದು 1 ತಿಂಗಳಿಗೆ ಸಂಬಂಧಪಟ್ಟಂತೆ 1 ಕಿಲೋ ನಾವು ಹಾಲಿನ ಪುಡಿಯನ್ನ ಕೊಡ್ತೀವಿ. ಈ ಅರ್ಧ ಕಿಲೋವನ್ನ ಕೊಡ್ತೀವಿ. ಸೊ ಈ 4 ಐಟಮ್ಗಳನ್ನ ಪ್ರತಿಯೊಂದು ಫಲಾನುಭವಿಗೆ ತಲುಪಿಸುವಂಥದ್ದು, ಪ್ರಾಮಾಣಿಕವಾಗಿ ಕರೆಕ್ಟ್ ಆದ ಸಮಯದಲ್ಲಿ ಸಕಾಲದಲ್ಲಿ ಅವರಿಗೆ ತಲುಪಿಸುವಂಥದ್ದು ನಿಮ್ಮ ಎಲ್ಲರ ಕರ್ತವ್ಯ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮೆಲ್ಲರಲ್ಲೂ ಹೆಚ್ಚಿನ ಜಾಗೃತಿ ಇರಲಿ, ಇದ್ರ ಬಗ್ಗೆ ಅರಿವಿರಲಿ, ಸರಿಯಾದ ಸಮಯದಲ್ಲಿ ಸಕಾಲದಲ್ಲಿ ಇದನ್ನ ತಲುಪಿಸ್ಬೇಕು. 2ನೇ ವಿಚಾರ, 3 ರಿಂದ 6 ವರ್ಷದ ಫಲಾನುಭವಿಗಳು. ಈಗ 3 ರಿಂದ 6 ವರ್ಷದ ಮಕ್ಕಳಿಗೆ ನಾವು ಒಟ್ಟು ಎಷ್ಟು ಐಟಮ್ ಕೊಡ್ತೀವಿ? 17 ಐಟಮ್ಗಳನ್ನ ಕೊಡ್ತೀವಿ. ಒಂದೊಂದು ಮಗುಗೆ ಒಂದೊಂದು ಪ್ಯಾಕೆಟ್ ಅಲ್ಲಿ 17 ಐಟಮ್ಗಳನ್ನ ನೀವು ಕೊಡ್ಬೇಕಾಗುತ್ತೆ. ಬ್ರೀಫ್ ಆಗಿ ಎಲ್ಲ ಯಾವ ಐಟಮ್ಗಳಂತ ನಾನು ಒಂದ್ಸಲ ಓದ್ಬಿಡ್ತೀನಿ. ಈಗ ಅಂಗನವಾಡಿ ಕಾರ್ಯಕರ್ತರು ತಾವೆಲ್ಲರೂ ಇದ್ದೀರಾ, ದಿನನಿತ್ಯದ ಕೆಲಸ ನಿಮಗೆ ಗೊತ್ತಿರುತ್ತೆ. ಆದ್ರೆ ಬೇರೆಯವರಿಗೆ ಯಾರಿಗೆ ಇದು ವಿಷಯ ಗೊತ್ತಿಲ್ಲ. ನಾನು ಒಂದ್ಸಲ ಹೇಳಕ್ಕೆ ಇಷ್ಟಪಡ್ತೀನಿ. 17 ಐಟಮ್ಗಳನ್ನ ನಾವು 3 ರಿಂದ 6 ವರ್ಷದ ಮಕ್ಕಳಿಗೆ ಕೊಡ್ತೀವಿ. ಮೊದಲನೇದು ಅಕ್ಕಿ, 2ನೇದು ಹೆಸರು ಕಾಳು, 400 ಗ್ರಾಮ್ ಹೆಸರು ಕಾಳು ಕೊಡ್ತೀವಿ. 3ನೇದು ಕಡಲೆ ಬೀಜ 280 ಗ್ರಾಮ್ಸ್ ಕೊಡ್ತೀವಿ. 4ನೇದು ಕಪ್ಪು ಎಳ್ಳು 42 ಗ್ರಾಮ್ಸ್ ಕೊಡ್ತೀವಿ. 5ನೇದು ತೊಗರಿ ಬೇಳೆ 285 ಗ್ರಾಮ್ಸ್ ಕೊಡ್ತೀವಿ. ಸಾಂಬಾರು ಪುಡಿ 34 ಗ್ರಾಮ್ ಕೊಡ್ತೀವಿ. ಹೆಸರು ಬೇಳೆ 120 ಗ್ರಾಮ್ ಕೊಡ್ತೀವಿ. ಜೀರಿಗೆ 12 ಗ್ರಾಮ್ ಕೊಡ್ತೀವಿ. ಮೆಣಸು 8 ಗ್ರಾಮ್, ಸಾಸುವೆ 35 ಗ್ರಾಮ್, ಉಪ್ಪು 45 ಗ್ರಾಮ್, ಎಣ್ಣೆ 75 ಗ್ರಾಮ್,
ಹುರುಳಿಕಾಳು 240 ಗ್ರಾಮ್ಸ್, ಬೆಲ್ಲ 400 ಗ್ರಾಮ್, ಮೊಟ್ಟೆ ವಾರದಲ್ಲಿ ಸಾಮಾನ್ಯ ಮಕ್ಕಳಿಗೆ ವಾರದಲ್ಲಿ 2 ದಿವಸ ನಾವು ಮೊಟ್ಟೆಯನ್ನ ಕೊಡ್ತೀವಿ. 16ನೇ ಪಾಯಿಂಟು ಹಾಲಿನ ಪುಡಿ ಪ್ರತಿ 15 ದಿವಸಕ್ಕೆ ಪ್ರತಿದಿನಕ್ಕೆ 15 ಗ್ರಾಮ್ ಅನ್ನ ನಾವು ಕೊಡ್ತೀವಿ. ಆಮೇಲೆ 17ನೇದು ಕೊನೆಯದಾಗಿ ಸಕ್ಕರೆಯನ್ನ ಕೊಡ್ತೀವಿ. ಈ ಒಂದು ಲಿಸ್ಟ್ ಅನ್ನ ನಾನು ಏನು ಓದಿದ್ದೀನಿ, ಎಲ್ಲಾ ಬಾಲ ವಿಕಾಸ್ ಸಮಿತಿಗಳಿಗೆ ನೀವು ಒಂದು ಪ್ಯಾಂಪ್ಲೆಟ್ ತರ ಮಾಡಿಬಿಟ್ಟು ಅವರ ಕಚೇರಿಯಲ್ಲಿ ಅವರ ಮನೆಗೆ ಎಲ್ಲಾ ಊರಿನ ಹಿರಿಯರಿಗೆ ಗ್ರಾಮ ಪಂಚಾಯತಿ ಅವರಿಗೆ ಇದನ್ನ ಇಮಿಡಿಯೇಟ್ಲಿ ಒಂದು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ನಾನು ಎಲ್ಲಾ ನಮ್ಮ ಡಿ ಮತ್ತು CDPOಗಳಲ್ಲಿ ನಾನು ಇವತ್ತಿನ ದಿವಸ ಕೇಳ್ಕೊತೀನಿ. ಇದನ್ನ ಇಮಿಡಿಯೇಟ್ಲಿ ಮಾಡ್ಬೇಕು ನೀವು. ನೆಕ್ಸ್ಟ್ 2-3 ಡೇಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ. ಈಗ ಇದಕ್ಕೆ ಸಂಬಂಧಪಟ್ಟಂತೆ 2 ವಿಚಾರ. ಒಂದು, ಟೈಮಿಗೆ ಈ 17 ಐಟಮ್ ಏನಿದಾವೆ ಎಲ್ಲಾ ಐಟಮ್ಗಳನ್ನ ಅವರಿಗೆ ಅವರ ಮನೆಗೆ ತಲುಪಿಸುವಂತದ್ದು ಯಾರ ಜವಾಬ್ದಾರಿ? ನಮ್ಮ ಅಂಗನವಾಡಿ ಕಾರ್ಯಕರ್ತರ ಜವಾಬ್ದಾರಿ. ದಯವಿಟ್ಟು ನಿಮ್ಮಲ್ಲೆಲ್ಲರಲ್ಲೂ ವಿನಂತಿ, ಸರಿಯಾದ ಸಮಯದಲ್ಲಿ ಸರಿಯಾದ ಎಲ್ಲಾ ಐಟಮ್ಗಳನ್ನ 17 ಐಟಮ್ಗಳನ್ನ ಅವರಿಗೆ ಅವರ ಮನೆಗೆ ತಲುಪಿಸುವಂತದ್ದು ನಿಮ್ ಜವಾಬ್ದಾರಿ ಆಗಿರುತ್ತೆ. ಅದನ್ನ ಅಚ್ಚುಕಟ್ಟಾಗಿ ಸರಿಯಾಗಿ ಮಾಡಬೇಕಾಗಿದೆ ಅಂತ ನಿಮ್ಮಲ್ಲೆಲ್ಲರಲ್ಲೂ ಕೇಳ್ಕೊತಿದ್ದೀನಿ. ಜಸ್ಟ್ ನೀವು ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, 55,000 ಮಕ್ಕಳು ಅಂತಂದ್ರೆ ಸುಮಾರು 55,000 ಕುಟುಂಬಗಳಿಗೆ ಇದರಿಂದ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ನಿಮ್ಮಿಂದ ಎಷ್ಟು ಅನುಕೂಲ ಆಗ್ತಿದೆ, ಎಷ್ಟು ಹೆಲ್ಪ್ ಆಗ್ತಾ ಇದೆ, ನಮ್ಮ ರಾಮನಗರ ಜಿಲ್ಲೆಯ ಜನತೆಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ. ನೀವು ಭಗವಂತನ ಕೆಲಸ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ನೀವು ದಯವಿಟ್ಟು ಅರಿತುಕೊಂಡು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಇರುವಂತದ್ದು ಒಟ್ಟು 2,20,000 ಗ್ರಾಮೀಣ ಕುಟುಂಬಗಳು. ಎಲ್ಲಾ ಸೇರಿಸಿದ್ರೆ ಸರಿ ಸುಮಾರು 2,75,000ದಿಂದ 3 ಲಕ್ಷ ಕುಟುಂಬಗಳು. ಅದರಲ್ಲಿ ನೀವು 25% 55,000 ಕುಟುಂಬಗಳಿಗೆ ಈ ಒಂದು ವ್ಯವಸ್ಥೆಯನ್ನ, ಈ ಒಂದು ಏನಿದೆ ಪ್ರೋಗ್ರಾಮ್ ಅನ್ನ, ಈ ಒಂದು ಬೆನಿಫಿಟ್ ಅನ್ನ ಕೊಡಕ್ಕೆ ತಾವೆಲ್ಲರೂ ಹೆಲ್ಪ್ ಮಾಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇದು ಅತಿ ದೊಡ್ಡ ಸಂಖ್ಯೆ, ಇಮ್ಯಾಜಿನ್ ಮಾಡಕ್ಕೆ ಆಗೋದಿಲ್ಲ. ಎಲ್ಲ ನಿಮ್ಮಿಂದ ಇದಕ್ಕೆ ನೀವು ಕಾರಣಕರ್ತರಾಗಿದ್ದೀರಿ. ನಿಮ್ಮಿಂದ ಇದು ನಮಗೆ ಅನುಕೂಲ ಆಗ್ತಾ ಇದೆ. ಈಗ ಮೊಟ್ಟೆಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಷಯ, ನಾನು ತುಂಬಾ ಗಂಭೀರವಾದಂತ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ವಾರಕ್ಕೆ 2 ಮೊಟ್ಟೆಯನ್ನ ಕೊಡ್ತಾ ಇದೀವಿ. ಇದು ವಾರಕ್ಕೆ 2 ಮೊಟ್ಟೆ ಟೈಮಿಗೆ ನೀವು ಆ ಫ್ಯಾಮಿಲಿ ಕೊಟ್ಟು ಬಿಡ್ಬೇಕು. ಏನಾಗ್ತಾ ಇದೆ, ನೀವು ಯಾಕೆ ಅಷ್ಟೊಂದ್ಸಲ ಹೋಗೋದು ಅಂತ ಕೆಲವೊಬ್ರು ಏನ್ ಮಾಡ್ತಾರೆ, ಆ ತಿಂಗಳಿಗೆ ಎಷ್ಟು ಬೇಕಾಗ್ತವೆ, 2, 4, 6, 8, 5 ವಾರ ಇದ್ರೆ 5, 4 ವಾರ ಇದ್ರೆ 4 × 2, 8 ಮೊಟ್ಟೆಗಳು ಒಂದೇ ಸಲಾಗಿ ಹೋಗಿ ಕೊಟ್ಬಿಡುವಂಥದ್ದು. ಸರ್ಕಾರದಿಂದ ನಮಗೆ ಮುಖ್ಯ ಕಾರ್ಯದರ್ಶಿಗಳಿಂದ ಒಂದು ಡೈರೆಕ್ಷನ್ ಬಂದಿದೆ. ಏನಂತಂದ್ರೆ, ವಾರಕ್ಕೆ ಎಷ್ಟು ಮೊಟ್ಟೆಗಳು ಕೊಡ್ಬೇಕು ಅಷ್ಟನ್ನ ವಾರದಲ್ಲೇನೆ ಕೊಟ್ಬಿಡ್ಬೇಕು ಅಂತಂದ್ರೆ, ಕನಿಷ್ಠ ಒಂದು ವಾರದಲ್ಲಿ ಒಂದ್ಸಲ ನೀವು ಆ ಮನೆಗೆ ಭೇಟಿ ನೀಡ್ಬಿಟ್ಟು ಅವರಿಗೆ ಕೊಡ್ಬೇಕಾಗಿರುವಂತ ಮೊಟ್ಟೆಗಳನ್ನ ಕೊಡ್ಬೇಕು. ಆಮೇಲೆ ಒಂದೆರಡು ಕಡೆ ಆಲ್ಮೋಸ್ಟ್ 90 to 95% ತುಂಬಾ ಅಚ್ಚುಕಟ್ಟಾಗಿ ತಾವೆಲ್ಲರೂ ಮಾಡ್ತಾ ಇದ್ದೀರಾ. ಸೊ ತುಂಬಾ ಸಂತೋಷದ ವಿಷಯ. ಆದ್ರೆ ಕೆಲವೊಂದ್ ಕಡೆ ಏನಾಗ್ತಾ ಇದೆ, 17 ಐಟಮ್ದಲ್ಲಿ 13 ಐಟಮ್ ಕೊಡೋದು, 15 ಐಟಮ್ ಕೊಡೋದು, ಎಷ್ಟು ನಿಗದಿತ ಪ್ರಮಾಣದಲ್ಲಿ ಕೊಡ್ಬೇಕು ಅದರಿಂದ ಸ್ವಲ್ಪ ಕಡಿಮೆ ಕೊಡುವಂಥದ್ದು, ಮೊಟ್ಟೆಗಳು ಎಷ್ಟು ಕೊಡ್ಬೇಕು ಅದನ್ನ ಸರಿಯಾಗಿ ತಲುಪಿಸ್ತಾ ಇಲ್ಲ. ಕೆಲವೊಂದ್ ಕಡೆ ಏನಾಗ್ತಾ ಇದೆ, ವಾರಕ್ಕೆ ತಲುಪಿಸುವಂಥದ್ದು, ಕೆಲವು ತಿಂಗಳಿಗೊಮ್ಮೆ ತಲುಪಿಸುವಂಥದ್ದು. ಸಣ್ಣ ಪುಟ್ಟ ಲೋಪಗಳು ಅಲ್ಲಿ ಇಲ್ಲಿ ಆಗ್ತಾ ಇದಾವೆ, ಒಂದು 5 to 10%. ಅದನ್ನೂ ಕೂಡ ಸರಿಪಡಿಸ್ಬೇಕು ಅಂತ ಇವತ್ತು ನಾನು ಎಲ್ಲರಿಗೂ ಸೂಚನೆಯನ್ನ ಕೊಡ್ತಾ ಇದ್ದೀನಿ. ಯಾರು ಈ ರೀತಿ ಸರಿಯಾಗಿ ಈ ಒಂದು ಐಟಮ್ಗಳನ್ನ ಸರ್ಕಾರದಿಂದ ನಿಗದಿ ಮಾಡಿರುವಂತಹ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಕೊಡುವಂತಹ ಈ ಎಲ್ಲ ಐಟಮ್ಗಳನ್ನ ತಲುಪಿಸ್ತಾ ಇಲ್ಲ, ಅವರಿಗೆ ನಾನು ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾ ಇದ್ದೀನಿ. ಈಗ ನೀವೇ ಒಂದು ಸರ್ವೆ ಮಾಡಿ ಕೊಟ್ಟಿದ್ದೀರಾ, ಎಲ್ಲಾ ನಮ್ಮಲ್ಲಿ ಪೋಷಕರ ಫೋನ್ ನಂಬರ್ಗಳು ನಮ್ಮ ಹತ್ರ ಇದಾವೆ. ಅವರಿಗೆ ರ್ಯಾಂಡಮ್ ಆಗಿ ಫೋನ್ ಮಾಡಿ ಕಾಲ್ ಸೆಂಟರ್ ಅಲ್ಲಿ ಒಂದು ಆರ್ಗನೈಸ್ ಮಾಡಿದ್ದೀನಿ. ಈ ಕಾಲ್ ಸೆಂಟರ್ ಇಂದ ರ್ಯಾಂಡಮ್ ಆಗಿ ಡೈಲಿ 100 ಪೋಷಕರಿಗೆ ಕಾಲ್ ಮಾಡಿ ಅವರಿಗೆ ಐಟಮ್ಗಳು ತಲುಪಿದಾವೋ ಇಲ್ವೋ ಅನ್ನುವಂಥದ್ದು ನಾವು ಇಲ್ಲಿ ವೆರಿಫಿಕೇಶನ್ ಮಾಡ್ತಾ ಇದ್ದೀವಿ. ಎಲ್ಲಾದ್ರೂ ಏನಾದ್ರೂ ಲೋಪಗಳು ತಪ್ಪುಗಳು ಕಂಡು ಬಂದ್ರೆ ನೇರವಾಗಿ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಸ್ಪಾಟ್ ಅಲ್ಲಿ ಅವ್ರ ಮೇಲೆ ಕ್ರಮ ಜರುಗಿಸುವಂತ ವ್ಯವಸ್ಥೆಯನ್ನು ಕೂಡ ಮಾಡಕ್ಕೆ ನಾನು ಸೂಚನೆಯನ್ನ ಕೊಟ್ಟಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯ ವಿನಾಯಿತಿ ಇಲ್ಲ. ಇದನ್ನ ಎಲ್ಲರೂ ಅಚ್ಚುಕಟ್ಟಾಗಿ ಕರೆಕ್ಟ್ ಆಗಿ ಜನಸಾಮಾನ್ಯರಿಗೆ ಏನು ಬೆನಿಫಿಟ್ಸ್ ಕೊಡ್ಬೇಕು ಅದನ್ನ ಕೊಡೋದ್ರಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕು. ಏನದು 5-10% ಇದೆ, 90% ಚೆನ್ನಾಗಿ ಮಾಡ್ತಾ ಇದ್ರೆ 5% ಇಂದ ಅದೇನು ಕೆಟ್ಟ ಹೆಸರು ಬರ್ತಾ ಇದೆ, ಅವರು ಕೂಡ ಸರಿಪಡಿಸ್ಕೋಬೇಕು. ಇಲ್ಲ ಅಂತಾರೆ ಅಂತವರಿಗೆ ನಮ್ಮಲ್ಲಿ
ನಮ್ಮ ವ್ಯವಸ್ಥೆಯಲ್ಲಿ, ನಮ್ಮ ಟೀಮಲ್ಲಿ, ನಮ್ಮ ತಂಡದಲ್ಲಿ, ನಮ್ಮ ಕುಟುಂಬದಲ್ಲಿ ಜಾಗ ಇರೋದಿಲ್ಲ. ಮುಂದಿನ ದಿವಸಗಳಲ್ಲಿ ಅವ್ರ ಮೇಲೆ ಕ್ರಮ ಆಗುತ್ತೆ ಅನ್ನುವಂಥದ್ದನ್ನ ಈ ಕಾಲ್ ಸೆಂಟರ್ ಮುಖಾಂತರ ನಾವು ಟೆಸ್ಟ್ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ 4ನೇದಾಗಿ, ಈಗ ಅಂಗನವಾಡಿಗಳಲ್ಲಿ ಒದಗಿಸುವಂತಹ ಮೂಲಭೂತ ಸೌಕರ್ಯಗಳ ಬಗ್ಗೆ. ಈಗ ಮತ್ತೊಮ್ಮೆ ರಾಮನಗರದಲ್ಲಿ ಈ ವರ್ಷ ಬಹಳಷ್ಟು ಪ್ರಾಯೋಗಿಕವಾಗಿ ಪ್ರಥಮ ಬಾರಿಗೆ ಜಿಲ್ಲಾದ್ಯಂತ, ರಾಜ್ಯಾದ್ಯಂತ ಮಾಡುವಂತ ಕಾರ್ಯಕ್ರಮಗಳು ತಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀರಿ. ಈ ವರ್ಷ ಇನ್ನೊಂದು ತಾವು ವಿಶೇಷ ಯೋಜನೆ ಮಾಡಿರುವಂತದ್ದು, ಅದು ನೆಲದ ಮೇಲೆ ಪೇಂಟಿಂಗ್ ಮಾಡುವಂಥದ್ದು. 1 2 3 4 ಈ ABCD ಬರೆಯುವಂಥದ್ದು. ಸೊ ಇದನ್ನ ಒಂದು ನೋಡ್ಬಿಟ್ಟು ರಾಜ್ಯ ಮಟ್ಟದಲ್ಲಿ ನಮಗೆ ಪ್ರಶಂಸೆ ಮಾಡಿ, ನಮಗೆ ಎಲ್ಲಾ ಜಿಲ್ಲೆಗಳಲ್ಲೂ ಇದನ್ನ ಫಾಲೋ ಮಾಡಕ್ಕೆ, ಇದನ್ನ ಅನುಸರಿಸಕ್ಕೆ ನೀವು ಕ್ರಮ ವಹಿಸಬೇಕು ಅಂತ ಒಂದು ಡೈರೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಸಹ ತುಂಬಾ ಸಂತೋಷದ ವಿಷಯ. ಬಹಳಷ್ಟು ಕಡೆ ತಾವು ವೈಯಕ್ತಿಕ ಕಾಳಜಿ ವಹಿಸಿ ಇದನ್ನ ತುಂಬಾ ಅಚ್ಚುಕಟ್ಟಾಗಿ ಪೇಂಟಿಂಗ್ ಡಿಸೈನ್ ಅನ್ನ ಮಾಡಿಸ್ತಾ ಇದ್ದೀರಾ. ತುಂಬಾ ಸಂತೋಷದ ವಿಷಯ ಇದು. ಈಗ ಇದಕ್ಕೆ ಪೂರಕವಾಗಿ ಅಂಗನವಾಡಿ ಏನಿದೆ, ನಮ್ಮ ಮಕ್ಕಳಿಗೆ ಇಲ್ಲೇ ಅವರ ಬೆಳವಣಿಗೆಯಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಮೇಜರ್ ಇಂಪ್ರೆಷನ್ಗಳೇನಿರ್ತವೆ, ಆಮೇಲೆ ಎಲ್ಲ ವಿಷಯಗಳ ಬಗ್ಗೆ ಏನಿದೆ, ಕಲಿಕೆ ಏನಿದೆ, ಇಲ್ಲಿಂದಾನೇ ಪ್ರಾರಂಭ ಆಗುವಂಥದ್ದು. ಇಲ್ಲೇ ಫಸ್ಟ್ ಇಂಪ್ರೆಷನ್, ಬ್ರೈನ್ ಡೆವಲಪ್ಮೆಂಟ್ ಆಗೋದು ಇಲ್ಲಿಂದಾನೆ. ಸೊ ನಾವು ಯಾವ ರೀತಿಯಲ್ಲಿ ನಡ್ಕೋಬೇಕು, ಯಾವ ರೀತಿಯಲ್ಲಿ ನಮ್ಮ ವರ್ತನೆ ಇರಬೇಕು ಅನ್ನುವಂಥದ್ದೆಲ್ಲ ಅವರ ಫ್ರೆಂಡ್ಸ್ ಜೊತೆಗೆ, ಆಮೇಲೆ ತಮ್ಮಿಂದ ಕಲಿಯುವಂಥದ್ದು ಇಲ್ಲಾಗುತ್ತೆ. ಸೊ ಅದಕ್ಕೆ ತಾವೆಲ್ಲರೂ ಸ್ವಚ್ಛತೆ ಬಗ್ಗೆ ಇಲ್ಲಿ ತುಂಬಾ ಗಮನವನ್ನ ಹರಿಸ್ಬೇಕಾಗ್ತದೆ. ಇಲ್ಲಿ ಏನು ಸ್ವಚ್ಛತೆ ಬಗ್ಗೆ, ನೈರ್ಮಲ್ಯದ ಬಗ್ಗೆ ಮಕ್ಕಳು ಕಲಿತಾರೆ, ಮುಂದಿನ ದಿವಸಗಳಲ್ಲಿ ಅವರು ಯುವಕರಾಗಿ, ನಮ್ಮ ದೇಶದ ನಾಗರಿಕರಾಗಿ, ಸೋಷಿಯಲ್ ಲೈಫಲ್ಲಿ, ಪಬ್ಲಿಕ್ ಲೈಫಲ್ಲಿ, ಪ್ರೈವೇಟ್ ಲೈಫಲ್ಲಿ ಎಲ್ಲ ಏನ್ ಕಲಿತಾರೆ ಅದನ್ನೇ ಅವರು ಮುಂದಿನ ದಿವಸಗಳಲ್ಲಿ ಫಾಲೋ ಮಾಡುವಂಥದ್ದು. ಆಯ್ತಾ? ಸೊ ಅದಕ್ಕೆ ಅಂಗನವಾಡಿಗಳ ಸ್ವಚ್ಛತೆ ಬಗ್ಗೆ ವಿಶೇಷವಾಗಿ ತಾವೆಲ್ಲರೂ ಗಮನ ಹರಿಸ್ಬೇಕು. ಟಾಯ್ಲೆಟ್ಗಳ ಬಗ್ಗೆ ಗಮನ ಹರಿಸ್ಬೇಕು. ಈಗ ತಮ್ಮೆಲ್ಲರಿಗೂ ಗೊತ್ತಿದೆ, ನಾವು ಈ ವರ್ಷದಲ್ಲಿ ಸುಮಾರು 200ರಿಂದ 250 ಶೌಚಾಲಯಗಳನ್ನ ಅಂಗನವಾಡಿಗಳಲ್ಲಿ ದುರಸ್ತಿ ಮಾಡಿಸಿದೀವಿ, ರಿಪೇರಿ ಮಾಡಿಸಿದೀವಿ. ಆಮೇಲೆ ನಿಮ್ಮ ಅಂಗನವಾಡಿಗಳಲ್ಲಿ ಏನಾದ್ರೂ ಈಗ ಟಾಯ್ಲೆಟ್ ಸಮಸ್ಯೆ ಇದ್ರೆ, ಏನಾದ್ರೂ ಟ್ಯಾಪ್ ಹೊಡೆದೋಗಿರುತ್ತೆ ಅಥವಾ ಏನೋ ಒಂದು ಪೈಪ್ ಹೊಡೆದೋಗಿರುತ್ತೆ, ಇದ್ರ ಬಗ್ಗೆ ನಾನು ಪಂಚಾಯತಿ ನಮ್ಮ PDOಗಳಿಗೆ ಕಟ್ಟುನಿಟ್ಟಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದೀನಿ. ಫಸ್ಟ್ ಅಂಗನವಾಡಿಗಳು ನೀವು ಆದ್ಯತೆ ಕೊಟ್ಟು ರಿಪೇರ್ ಮಾಡಿಸ್ಬೇಕು ಅಂತ ಹೇಳಿದ್ದೇನೆ ಅವರಿಗೆ. ಸಣ್ಣ ಪುಟ್ಟ ದುರಸ್ತಿಗಳಿದ್ರೆ, ಪೇಂಟ್ ವರ್ಕ್ ಇದ್ರೆ, ಇನ್ನೊಂದೇನಾದ್ರೂ ಇದ್ರೆ, ಬೇರೆ ಎಲ್ಲಾ ಕೆಲಸ ಬಿಟ್ಬಿಟ್ಟು ನಮ್ಮಲ್ಲಿ ಬರುವಂತಹ 15ನೇ ಹಣಕಾಸಾಗಿರ್ಲಿ, ಇನ್ನೊಂದು ಅನುದಾನ ಆಗಿರ್ಲಿ, ಇನ್ನೊಂದು ಅನುದಾನದಲ್ಲಿ ಅಂಗನವಾಡಿಗಳನ್ನ ದುರಸ್ತಿ ಮಾಡಿ ಅದನ್ನ ಸರಿಪಡಿಸುವಂಥದ್ದು ನಿಮ್ಮ ಕರ್ತವ್ಯ. ಇದಕ್ಕೆ ಮೊದಲನೇ ಆದ್ಯತೆ ಕೊಟ್ಟು ನೀವು ಮಾಡ್ಬೇಕಂತ ಹೇಳಿದೀವಿ. ಸೊ ಟಾಯ್ಲೆಟ್ಗಳನ್ನ ಸ್ವಚ್ಛಾಗಿ ಇಟ್ಕೊಳ್ಳಿ, ಕ್ಲೀನ್ ಆಗಿ ಇಟ್ಕೊಳ್ಳಿ, ಅಲ್ಲಿ ನೀರು ಬರುವಂತದ್ದು ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ. ಆಮೇಲೆ ಸಣ್ಣ ಮಕ್ಳು ಇರ್ತಾರೆ, ಅವ್ರಿಗೆ ಯಾವ ರೀತಿಯಲ್ಲಿ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡ್ಕೊಂಡು ಮೇಂಟೈನ್ ಮಾಡಬೇಕು, ಯಾವ ರೀತಿಯಲ್ಲಿ ಟಾಯ್ಲೆಟ್ ಅನ್ನ ಯೂಸ್ ಮಾಡಬೇಕು ಅನ್ನುವಂಥದ್ದು ಎಲ್ಲ ಕಲಿಸೋದು ತಮ್ಮದೇ ಜವಾಬ್ದಾರಿ ಇರುತ್ತೆ. ದಯಮಾಡಿ ಇದ್ರ ಬಗ್ಗೆ ನೀವು ಅಟೆನ್ಷನ್ ಇದಕ್ಕೆ ಕೊಡ್ಬೇಕು, ಗಮನ ಹರಿಸ್ಬೇಕು ಅಂತ ಕೇಳ್ಕೊತೀನಿ. ಅದೇ ರೀತಿಯಲ್ಲಿ ಈಗ ಅಂಗನವಾಡಿಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ಲೈಟ್ ವರ್ಕ್ ಆಗ್ತಾ ಇರಲ್ಲ, ಬಲ್ಬ್ ಇರೋದಿಲ್ಲ, ಎಲೆಕ್ಟ್ರಿಸಿಟಿ ಕನೆಕ್ಟ್ ಆಗಿರುತ್ತೆ. ಎಲ್ಲದಕ್ಕೂ ನಮ್ಮ ಆಡಳಿತ ವ್ಯವಸ್ಥೆಯಿಂದ, ನಮ್ಮ ಪಂಚಾಯತಿಗಳಿಂದ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ಗಳಿಂದ, ನಮ್ಮ ಎಲ್ಲಾ ಚುನಾಯಿತ ಪ್ರತಿನಿಧಿಗಳಿಂದ ಸಹಕಾರ ಇರ್ತದೆ, ಬೆಂಬಲ ಇರ್ತದೆ. ಅದನ್ನೆಲ್ಲ ರೆಡಿ ಮಾಡಿಸ್ಕೋಬೇಕು. ನಾವೆಲ್ಲಾದ್ರೂ ಫೀಲ್ಡ್ ಅಲ್ಲಿ ಇನ್ಸ್ಪೆಕ್ಷನ್ ಹೋದಾಗ ಅಲ್ಲಿ ಗಲೀಜ್ ಇರುವಂತದ್ದು, ಚೆನ್ನಾಗಿ ಮೇಂಟೆನೆನ್ಸ್ ಮಾಡದೇ ಇರುವಂತದ್ದು ಏನಾದ್ರೂ ಕಂಡು ಬಂದ್ರೆ ಅದು ಸರಿ ಆಗೋದಿಲ್ಲ. ಆಮೇಲೆ ಅಂತವ್ರ ಮೇಲೆ ಕ್ರಮ ತಗೊಳ್ಬೇಕಾಗತ್ತೆ ಅಂತ ಈ ಒಂದು ಯೂಟ್ಯೂಬ್ ಮುಖಾಂತರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲಾ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಏನೇನ್ ಮಾಡ್ಬೇಕಾಗಿದೆ, ನಿಮ್ಮ ಹಂತದಲ್ಲಿ ಏನೇನಾಗುತ್ತೆ, ಸ್ವಚ್ಛತೆ ಆಗಿರ್ಲಿ, ಇನ್ನೊಂದಾಗಿರ್ಲಿ, ಅದನ್ನ ಮಾಡ್ಬೇಕಾಗತ್ತೆ. ನಮ್ಮ ಹಂತದಲ್ಲಿ, ಪಂಚಾಯತಿ ಹಂತದಲ್ಲಾಗಿರ್ಲಿ, ಅಥವಾ ಜಿಲ್ಲಾ ಪಂಚಾಯತ್ ಹಂತದಲ್ಲಿ, ಅಥವಾ ನಮ್ಮ DD ವುಮೆನ್ ಅಂಡ್ ಚೈಲ್ಡ್ ಅವ್ರ ಹಂತದಲ್ಲಿ, CDP ಹಂತದಲ್ಲಿ ಅವ್ರೇನ್ ಮಾಡ್ಬೇಕು ಅವ್ರು ಮಾಡ್ತಾರೆ. ನಿಮ್ಮ ಕೆಲಸಗಳನ್ನ ದಯವಿಟ್ಟು ನೀವು ಪಾಲನೆ ಮಾಡ್ಬೇಕಾಗತ್ತೆ. ಇದೇ ರೀತಿಯಲ್ಲಿ ಈ ವರ್ಷ ನಮ್ಮ ಮಕ್ಕಳಿಗೆ ಅನಾನುಕೂಲ ಆಗ್ಬಾರ್ದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಎಲ್ಲಾ ಅಂಗನವಾಡಿಗಳಿಗೆ ಒಂದು RO ಯೂನಿಟ್, ಸಣ್ಣದು ಒಂದು 15 ಲೀಟರ್ 25 ಲೀಟರ್ ಇನ್ನೊಂದು RO ಯೂನಿಟ್ ಅನ್ನ ಅಳವಡಿಸಿ ಮಕ್ಕಳಿಗೆ ಅನುಕೂಲ ಮಾಡುವಂತೆ ಒಂದು ವ್ಯವಸ್ಥೆಯನ್ನ ಪಂಚಾಯತಿಗಳ ಮುಖಾಂತರ ನಾವು ಮಾಡಿಸ್ತಾ ಇದ್ದೀವಿ. ಇದನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು, ಸರಿಯಾಗಿ ಮೇಂಟೈನ್ ಮಾಡುವಂಥದ್ದು ಎಲ್ಲದೂ ನಮ್ಮ ಅಂಗನವಾಡಿ ವರ್ಕರ್ಸ್ ಜವಾಬ್ದಾರಿ ಆಗುತ್ತೆ. ಬಹಳಷ್ಟು ಕಡೆ ಏನ್ ನೋಡ್ತೀವಿ, ತುಂಬಾ ಒಳ್ಳೊಳ್ಳೆ ಫೆಸಿಲಿಟೀಸ್ ಬಂದಿರ್ತವೆ, ಆದ್ರೆ 6 ತಿಂಗಳಲ್ಲಿ 8 ತಿಂಗಳಲ್ಲಿ ಕೆಟ್ಟು ಹೋಗೋದು. ಆಮೇಲೆ ಅದ್ರ ಬಗ್ಗೆ ಯಾರಿಗೂ ಕಾಳಜಿ ಇರೋದಿಲ್ಲ, ಯಾರು ನೋಡೋದಿಲ್ಲ. ಅದು ಒಂದು ನೆಗ್ಲೆಕ್ಟೆಡ್ ಚೈಲ್ಡ್ ತರ ಆಗ್ಬಿಡುತ್ತೆ. ಆ ರೀತಿ ಆಗ್ಬಾರ್ದು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಏನಿದೆ,
ಆಮೇಲೆ ಯುನೆಸ್ಕೋ ಅಂತ ಏನಿದೆ, ಆಮೇಲೆ ನಮ್ಮ ICMR ಅವರು ಕೇಂದ್ರ ಕೇಂದ್ರ ಸರ್ಕಾರದ ವತಿಯಿಂದ ಎಲ್ಲಾ ಸರ್ವೆ ವಿವಿಧ ರೀತಿಯಲ್ಲಿ ವಿವಿಧ ಬಗೆಯ ಸರ್ವೆಗಳು ಮಾಡಿದಾಗ ಒಂದು ಏನು ಕಂಡು ಬಂದಿದೆ ಅಂತಂದ್ರೆ, ಅಪೌಷ್ಟಿಕತೆಗೆ ಮುಖ್ಯವಾದಂತ ಕಾರಣ ಆಗಿರೋದು ಕಲುಷಿತ ನೀರನ್ನು ಕುಡಿಯುವಂಥದ್ದು. ಅನ್ಕ್ಲೀನ್ ವಾಟರ್ ಏನ್ ಕುಡಿತಾರೆ, ಆ ಕಾರಣಕ್ಕೆ ಅಪೌಷ್ಟಿಕತೆಯಿಂದ ಬಳಲ್ತಾರೆ ನಮ್ಮ ಮಕ್ಕಳು. ಅದಕ್ಕೆ ನಮ್ಮ ರಾಮನಗರ ಜಿಲ್ಲೆಯಲ್ಲೂ ನೀವು ಆಶ್ಚರ್ಯ ಪಡ್ತೀರಾ, 25% ಮಕ್ಕಳಲ್ಲಿ ಅಪೌಷ್ಟಿಕತೆ ಅಂತ ಕೆಲವೊಬ್ರು ಖಾಸಗಿಯಾಗಿ ಸಮೀಕ್ಷೆ ಮಾಡಿ ನಮಗೆ ಹೇಳಿರುವಂತದ್ದು ನಮ್ಮ ಮುಂದೆ ಪ್ರಸಂಗ ಇದೆ. ಅದಕ್ಕೆ ನಾನು ನಿಮಗೆಲ್ಲರೂ ಏನ್ ಕೇಳ್ಕೊತಾ ಇದ್ದೀನಿ ಅಂತಂದ್ರೆ, ಈಗ ಎಲ್ಲಾ ನಾವು ನಮ್ಮ ಬಿಲ್ಡಿಂಗ್ಸ್ ಗಳಲ್ಲಿ ಸಣ್ಣ 6 ಯೂನಿಟ್ಗಳನ್ನ ಮಾಡಿಸ್ತಾ ಇದೀವಿ. ಇದು ತುಂಬಾ ಸಂತೋಷದ ವಿಷಯ. ಪಂಚಾಯತಿಯವರು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲ ಚುನಾಯಿತಿ ಪ್ರತಿನಿಧಿಗಳು ಸಹಕಾರ ಕೊಡ್ತಾ ಇದ್ದಾರೆ. ಇದನ್ನ ನಾವು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಎಲ್ಲ PDOಗಳು, ಸೂಪರ್ವೈಸರ್ಸು ಮತ್ತೆ ನಮ್ಮ DD ಎಲ್ಲರ ಆದ್ಯ ಗಮನಕ್ಕಿರಲಿ, ಅಚ್ಚುಕಟ್ಟಾಗಿ ಮೇಂಟೆನೆನ್ಸ್ ಆಗ್ಬೇಕು. ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಖರ್ಚು ಮಾಡಿ ಮೇಂಟೈನ್ ಆಗಿಲ್ಲ ಅಂದ್ರೆ ನೀವೇ ನೇರವಾಗಿ ಹೊಣೆಗಾರರಾಗ್ತೀರಾ. ಯಾವುದೇ ಕಾರಣಕ್ಕೂ ಈ ರೀತಿ ತಪ್ಪಾಗಬಾರ್ದು, ಲೋಪಗಳು ಈ ವಿಷಯದಲ್ಲಿ ಇರಬಾರ್ದು ಅನ್ನುವಂಥದ್ದು ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿಚಾರ ಏನಂತಂದ್ರೆ, ಕೈ ತೋಟಗಳ ನಿರ್ಮಾಣ. ಈಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆಯವರ ಸಹಕಾರದಿಂದ ಎಲ್ಲ ಅಂಗನವಾಡಿಗಳಲ್ಲಿ ಎಲ್ಲೆಲ್ಲಿ ಕಾಂಪೌಂಡ್ ಇದೆ ಅಲ್ಲಿ ನಾವು ಕೈ ತೋಟವನ್ನ ನಿರ್ಮಾಣ ಮಾಡಕ್ಕೆ ಒಂದು ಹೊಸ ಪ್ರಯತ್ನ, ವಿನೂತನವಾದ ಒಂದು ಪ್ರಯತ್ನವನ್ನ ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಶೀಘ್ರದಲ್ಲಿ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಬರುತ್ತೆ. ಇದನ್ನ ಮಾಡುವಂಥದ್ದು, ಸಸಿಗಳನ್ನ ನೆಡುವಂಥದ್ದು, ಬೆಳೆಸುವಂಥದ್ದು, ತರಕಾರಿಗಳನ್ನ ವಿವಿಧ ರೀತಿಯ ತರಕಾರಿಗಳನ್ನ ಬೆಳೆಸುವಂಥದ್ದು ನಿಮ್ಮ ಜವಾಬ್ದಾರಿ ಆಗುತ್ತೆ. ನುಗ್ಗೆ ಆಗಿರ್ಲಿ, ಇನ್ನೊಂದಾಗಿರ್ಲಿ, ಅಪೌಷ್ಟಿಕತೆಗೆ ಸಂಬಂಧಪಟ್ಟಂತೆ ತುಂಬಾ ಇದು ಎಲ್ಲಾ ರೀತಿಯ ಇದರಲ್ಲಿ ಏನು ಮಿನರಲ್ಸ್, ವೈಟಮಿನ್ಸ್ ಇರ್ತಕ್ಕಂಥ ಒಳ್ಳೆ ತರಕಾರಿಗಳನ್ನ ಬೆಳೆಸಿ ಅದನ್ನ ನೀವೇನು ಅಡುಗೆ ಮಾಡಿ ಮಕ್ಕಳಿಗೆ ವಿತರಣೆ ಮಾಡ್ತೀರಾ, ಮಕ್ಕಳಿಗೆ ಆಹಾರ ಏನ್ ಕೊಡ್ತೀರಾ ಅದನ್ನೇ ಬಳಸ್ಕೊಂಡು ಇದನ್ನ ಕೊಡ್ಬೇಕು ಅನ್ನುವಂಥದ್ದು ನಿಮ್ಮಲ್ಲೆಲ್ಲರಲ್ಲೂ ಒಂದು ರಿಕ್ವೆಸ್ಟ್. ಇದನ್ನ ಒಂದು ತಿಂಗಳ ಒಳಗೆ ಎಲ್ಲಾ ನಮ್ಮ ಅಂಗನವಾಡಿಗಳಲ್ಲಿ ಎಲ್ಲೆಲ್ಲಿ ಕಾಂಪೌಂಡ್ ಇದೆ, ಎಲ್ಲೆಲ್ಲಿ ವ್ಯವಸ್ಥೆ ಇದೆ, ಎಲ್ಲ ನೀವು ಅಂಗನವಾಡಿ ಕಾರ್ಯಕರ್ತರು ವೈಯಕ್ತಿಕವಾಗಿ ಈ ಒಂದು ಜವಾಬ್ದಾರಿಯನ್ನ ತಗೊಂಡು ಕೈ ತೋಟವನ್ನ ನಿರ್ಮಾಣ ಮಾಡಿ ಅದರ ಸದುಪಯೋಗವನ್ನ ಪಡ್ಕೋಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೆಕ್ಸ್ಟ್ ವಿಚಾರ ಏನಂತಂದ್ರೆ, ಈಗಾಗ್ಲೇ ಚರ್ಚೆ ಮಾಡಿದ್ದೀನಿ, ಅಂಗನವಾಡಿ ಕೇಂದ್ರಗಳಲ್ಲಿ ಫಲಾನುಭವಿಗಳೇ ಮನೆಗೆ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡುವ ಬಗ್ಗೆ. ಇದ್ರ ಬಗ್ಗೆ ಸುದೀರ್ಘವಾಗಿ ಆಗ್ಲೇ ಚರ್ಚೆ ಮಾಡಿದ್ದೀವಿ. ಇನ್ನೊಮ್ಮೆ ಹೇಳಕ್ ಇಷ್ಟಪಡ್ತೀನಿ, ಕಾಲ್ ಸೆಂಟರ್ ಅನ್ನು ರೆಡಿ ಮಾಡಿ ಈಗ ತಾವು ಕೊಟ್ಟಿರುವಂತಹ ಫೋನ್ ನಂಬರ್ಗಳಿಗೆ ಕಾಲ್ ಮಾಡಿ ಇದನ್ನ ಚೆಕ್ ಮಾಡಿಸ್ತಾ ಇದ್ದೀವಿ. ಏನಂದ್ರೆ ನಿಮ್ಮ ಮೇಲೆ ಡೌಟ್ ಇದೆ ಅನ್ನುವಂಥದ್ದಲ್ಲ, ಆದರೆ ಸರ್ಕಾರದಿಂದ, ಅಡ್ಮಿನಿಸ್ಟ್ರೇಷನ್ ಇಂದ ಈ ರೀತಿ ಕೋವಿಡ್ ಇದ್ರೂ ಕೂಡ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಇಷ್ಟು ಧೈರ್ಯದಿಂದ, ಇಷ್ಟು ಸಾಹಸ ತೋರಿಸಿ ಮನೆಗೆ ಹೋಗಿ ನಿಮಗೆ ಅನುಕೂಲ ಆಗ್ಲಿ ಅಂತ ಕೊಡ್ತಾ ಇದ್ದಾರೆ. ಅಮ್ಮ ತಾಯಿ ನಿಮ್ಮ ಮನೆಗೆ ಬಂದಿದ್ಯಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳುವಂತ ನಿಟ್ಟಿನಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಮಾಡಿದಾಗ ಆಲ್ಮೋಸ್ಟ್ ಈಗಾಗಲೇ ಅಲ್ಲಿ ಕೆಲವೊಂದ್ ಕಡೆ ಮಾಡಿದೀವಿ, ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ. ಆದ್ರೆ ಯಾರಾದ್ರೂ ಒಬ್ರು ಮಾಡಿಲ್ಲ ಅಂದ್ರೆ ಇರ್ತಾರೆ ಒಬ್ರಿಬ್ರು ಆತರ, ಅವ್ರ ಮೇಲೆ ಕ್ರಮ ಆಗುತ್ತೆ. ಸೊ ಅಂತವ್ರು ಇದ್ರ ಬಗ್ಗೆ ಗಮನ ಇಟ್ಕೋಬೇಕು, ಸರಿಯಾಗಿ ಕೆಲಸ ಮಾಡ್ಬೇಕು ಅನ್ನುವಂಥದ್ದು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ನಮ್ಮ ಬಾಲ ವಿಕಾಸ ಸಮಿತಿಗಳು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ಬಿಟ್ಟು ಇನ್ನ ಸಕ್ರಿಯವಾಗಿ ಎಲ್ಲಾ ಅಂಗನವಾಡಿಗಳ ವಿಚಾರಗಳಲ್ಲಿ ಭಾಗವಹಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಗೆ ಸಾಕಷ್ಟು ಹಣಕಾಸಿನ ಕೊರತೆ ಇಲ್ಲ, ಮೂಲಭೂತ ಸೌಕರ್ಯಗಳನ್ನ ಒದಗಿಸಕ್ಕೆ ಏನೇನು ಬೇಸಿಕ್ ಮಿನಿಮಮ್ ಅಮೌಂಟ್ ಬೇಕು ಅದೆಲ್ಲ ಬರುತ್ತೆ. ಹೇಗೆ ನೋಡಿ, ನಾವು ಈ ಒಂದು ವರ್ಷ ಒಂದು ಸಣ್ಣ ಬದಲಾವಣೆ ಮಾಡಿದ್ವಿ. ಏನು ನಮಗೆ ಸಣ್ಣ ಅಮೌಂಟ್ ಬರುತ್ತೆ, ಅದರಲ್ಲಿ ಎಲ್ಲ ನೆಲಗಳ ಮೇಲೆ ಒಂದು ಡ್ರಾಯಿಂಗು, ಪೇಂಟಿಂಗ್ ಮಾಡಕ್ಕೆ ಒಂದು ಡಿಸಿಷನ್ ಅನ್ನ ನಾವೆಲ್ಲ ಸೇರಿ ತಗೊಂಡಿದ್ವಿ. ಅದರಿಂದ ಎಷ್ಟು ಒಂದು ಅದ್ಭುತವಾದಂತ ಒಂದು ಬದಲಾವಣೆ ಬಂತು. ಸಣ್ಣ ವಿಚಾರ, ಸ್ಮಾಲ್ ಡಿಸಿಷನ್. ಅದೇ ರೀತಿಯಲ್ಲಿ ತಾವೆಲ್ಲ ಗಮನ ಹರಿಸಿ ಹೊಸ ಸ್ವಲ್ಪ ವಿನೂತನವಾದ ಕಾರ್ಯಕ್ರಮಗಳು, ಒಂದಿಷ್ಟು ಚೇಂಜಸ್, ಹೊಸ ಪೇಂಟ್ ಆಗಿರ್ಲಿ, ಸ್ವಲ್ಪ ಡ್ರಾಯಿಂಗ್ಸು, ಹೆಚ್ಚಿನ ಬೆಳಕು, ಹೊರಾಂಗಣದಲ್ಲಿ ಒಳಾಂಗಣದಲ್ಲಿ ಮಕ್ಕಳಿಗೆ ಆಟ ಆಡಕ್ಕೆ, ಅವ್ರ ಎಂಟರ್ಟೈನ್ಮೆಂಟಿಗೆ ಏನೇನು ಸ್ವಲ್ಪ ಒಂದು ಸಣ್ಣ ಪುಟ್ಟ ಐಟಮ್ಗಳನ್ನು ಮಾಡ್ಬೋದು, ಅದೆಲ್ಲ ತಮ್ಮ ಹಂತದಲ್ಲಿ ತಾವು ವಿಚಾರ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಈಗ ಈ ನಿಟ್ಟಿನಲ್ಲಿ ಇನ್ನೊಂದು ಏನಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಈಗ ಹೊಸದಾಗಿ 80 ಅಂಗನವಾಡಿಗಳಲ್ಲಿ ಈ ವರ್ಷ ಎಲ್ಲಿ ಸ್ವಲ್ಪ ಆಟದ ಮೈದಾನದ ವ್ಯವಸ್ಥೆ ಇದೆ, ಇಲ್ಲಿ ಕಾಂಪೌಂಡ್ ಇದೆ, ಅಲ್ಲಿ ವಿನೂತನವಾಗಿ ಹೊರಾಂಗಣದಲ್ಲಿ ಮಕ್ಕಳಿಗೆ ಆಟ ಆಡಕ್ಕೆ, ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಟಾಯ್ಸ್ ಐಟಮ್ಸ್ ಅಂತಂದ್ರೆ ಉಯ್ಯಾಲೆ, ಮತ್ತೆ ಜಾರಬಂಡಿ, ಮತ್ತೆ ಜೋಕಾಲಿ ಅಂತದ್ದು ಒಂದು 5-6 ಐಟಮ್ ಮಕ್ಕಳಿಗೆ ಆಟ ಆಡುವಂಥದ್ದು
ವಿನೂತನವಾಗಿ ಒಂದು 75 to 80 ಅಂಗನವಾಡಿಗಳಲ್ಲಿ ಈ ವರ್ಷ ನಾವು ಅದನ್ನ ಸೇರಿಸ್ತಾ ಇದ್ದೀವಿ. ಅದ್ರಲ್ಲಿ ಜಾಸ್ತಿ ಏನು ಖರ್ಚಾಗುದಿಲ್ಲ. ನಾವು ಸರಿಯಾಗಿ ಪ್ಲಾನಿಂಗ್ ಮಾಡ್ಕೊಂಡ್ರೆ 1,00,000 ತುಂಬಾ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಈ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೋಬಹುದು. ಸೊ ತಮ್ಗಳಿಗೂ ಇಂಟ್ರೆಸ್ಟ್ ಇದ್ರೆ ಫಂಡ್ಸ್ ಇಂದ ಮೇಲೆ ಎಲ್ಲೂ ಶಾರ್ಟೇಜ್ ಇಲ್ಲ. ನೀವು ಬಸ್ ಶ್ರಮ ಪಟ್ಟು ಒಂದು ದೃಢ ನಿಶ್ಚಯ ಮಾಡ್ಕೊಂಡ್ರೆ ನಿಮ್ಮ ಅಂಗನವಾಡಿಗಳನ್ನಾಗಿರ್ಲಿ, ನಿಮ್ಮ ವ್ಯವಸ್ಥೆಯನ್ನ ಸರಿಪಡಿಸ್ಕೊಳ್ಳಕ್ಕೆ, ಅಭಿವೃದ್ಧಿ ಮಾಡಿಸಕ್ಕೆ ನಾವು ನಿಮಗೆ ಸಹಕಾರ ಕೊಡ್ತೀವಿ. ನೀವು ಕೂಡ ಅದನ್ನ ಅಭಿವೃದ್ಧಿ ಪಡಿಸಕ್ಕೆ ಕ್ರಮ ವಹಿಸಬಹುದು. ಆಮೇಲೆ ಇನ್ನೊಂದು ವಿಚಾರ ಹೇಳ್ಬೇಕಂತಂದ್ರೆ ನಮ್ಮ ಶಾಲಾ ಪೂರ್ವ ಶಿಕ್ಷಣದ ಬಗ್ಗೆ ತಾವೆಲ್ಲರೂ ಇನ್ನೂ ಸ್ವಲ್ಪ ವಿಶೇಷ ಕಾಳಜಿಯನ್ನ ವಹಿಸ್ಬೇಕು. ಇದು ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ. ನಾನು ಬಹಳಷ್ಟು ಕಡೆ ಸ್ಪಾಟ್ ವಿಸಿಟ್ಸು, ಬೇರೆ ಬೇರೆ ಅಂಗನವಾಡಿಗಳಿಗೆ ಅಲ್ಲಿ ಇಲ್ಲಿ ಭೇಟಿ ನೀಡ್ತಾ ಇರ್ತೀನಿ. ಒಂದು ನಾನು ಏನು ಗಮನಿಸಿದ್ದೀನಿ ಅಂತಂದ್ರೆ, ಪ್ರತಿ ವರ್ಷ ನಿಮಗೆ ಆಟಿಕೆಗಳನ್ನ ಕೊಡ್ತಾರೆ, ಆಟದ ಸಾಮಾನುಗಳನ್ನ ಕೊಡ್ತಾರೆ. ಆದ್ರೆ ಹೆಚ್ಚಾಗಿ ಅದು ನಾನು ಕಬರ್ಡ್ ಅಲ್ಲಿ ನೀಟಾಗಿ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಇಟ್ಟಿರೋದನ್ನ ನೋಡಿದ್ದೀನಿ. ಆದ್ರೆ ಬಹಳಷ್ಟು ಸುಂದರ ಎಲ್ಲಿ ಹೋಗಿರ್ತೀನೋ ಅಲ್ಲಿ ಮಕ್ಕಳು ಅದನ್ನ ಚೆಲ್ಲಿ ಆಟ ಆಡಿ ಅದನ್ನ ಯೂಸ್ ಮಾಡ್ತಿರೋದನ್ನ ಎಲ್ಲೂ ನೋಡಿಲ್ಲ. ಬಾಕ್ಸ್ ಇಂದ ತೆಗೆದು ನೋಡಿದ್ರೆ ಒಳ್ಳೆ ಹೈ ಕ್ವಾಲಿಟಿ ಇರ್ತವೆ. ಅದು ಪ್ಲಾಸ್ಟಿಕ್ ಅಲ್ಲಿ ನೀಟಾಗಿ ಹಂಗೆ ರ್ಯಾಪ್ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಹಂಗೆ ಇಟ್ಟಿರುವಂತದನ್ನ ನೋಡಿರ್ತೀನಿ. ಏನ್ ಉಪಯೋಗ ಅದರಿಂದ? ನಾವು ಪ್ರತಿ ವರ್ಷ ನಿಮಗೆ ಯಾಕೆ ಅದು ಆಟ ಸಾಮಾನುಗಳನ್ನ ಕೊಡಿಸ್ತಾ ಇರೋದು? ಚೆನ್ನಾಗಿ ಆ ಮಕ್ಕಳು ಅದನ್ನ ಯೂಸ್ ಮಾಡಿ ಅದನ್ನ ಉಪಯೋಗಿಸಿ ಅದ್ರ ಜೊತೆಗೆ ಆಟ ಆಡಿ ಅದನ್ನ ಮುರಿದ್ರೇನು ಏನು ತಪ್ಪಿಲ್ಲ. ಯಾಕಂದ್ರೆ ಪ್ರತಿ ವರ್ಷ ನಾವು ಅದೇ ಕಾರಣಕ್ಕೆ ನಿಮಗೆ ಕೊಡ್ತಾ ಇರೋದು. ಯಾಕಂದ್ರೆ ಆ ವರ್ಷದ ಮಕ್ಕಳು ಯಾರಲ್ಲಿ ಇರ್ತಾರೆ ಅದನ್ನ ಅವರು ಯೂಸ್ ಮಾಡಿ ಅದರಿಂದ ಡೆವಲಪ್ಮೆಂಟ್ ಆಗಿರ್ಲಿ ಅಥವಾ ಬ್ರೈನ್ ಡೆವಲಪ್ಮೆಂಟ್, ಫಿಸಿಕಲ್ ಡೆವಲಪ್ಮೆಂಟ್ ಆಗಿರ್ಲಿ, ಅದು ಪೂರ್ವಕವಾಗಿ ಅದರಲ್ಲಿ ಸಾಕಾರ ಇರ್ಲಿ ಅನ್ನುವಂತ ಕಾರಣಕ್ಕೆ ಅದನ್ನ ಮಾಡೋದು. ಬಟ್ ಪ್ಯಾಕ್ ಮಾಡಿ ಅದನ್ನ ಇಟ್ಟರೆ ಏನು ಉಪಯೋಗ? ತಾವೇ ಯೋಚನೆ ಮಾಡ್ಬೇಕು. ನನ್ನಲ್ಲಿ ದಯಮಾಡಿ ಒಂದು ವಿನಂತಿ, ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಅಲ್ಲಿ ಇಲ್ಲಿ ಎಲ್ಲ ಚೆಲ್ಲಿ ಬಿಸಾಡಿ ಅವರು ಎಲ್ಲ ಆಟದ ಸಾಮಾನುಗಳನ್ನ ಬಿಸಾಕಿದ್ರೆ ಸ್ವಲ್ಪ ಅದನ್ನ ಸೇರಿಸೋದು, ಮಕ್ಳಿಗೆ ಕಂಟ್ರೋಲ್ ಮಾಡೋದು ಸ್ವಲ್ಪ ತೊಂದರೆ ಆಗ್ಬೋದು. ಬಟ್ ಲಾಂಗ್ ಟರ್ಮ್ ಅಲ್ಲಿ ನಾವು ದೂರದೃಷ್ಟಿಯಿಂದ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಮಕ್ಕಳ ಅಭಿವೃದ್ಧಿಗೆ ಇದೆಲ್ಲ ತುಂಬಾ ಅನುಕೂಲ ಆಗುತ್ತೆ, ಅವ್ರಿಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಆ ಕಾರಣಕ್ಕೆ ಡೈಲಿ ದಯಮಾಡಿ ತಾವೆಲ್ಲರೂ ಈ ರೀತಿಯಲ್ಲಿ ಕೊಟ್ಟಿರುವಂತ ಎಲ್ಲ ಆಟ ಸಾಮಾನುಗಳನ್ನ ABCD ಅದು ಪ್ಯಾಂಪ್ಲೆಟ್ಸು, ಬೋರ್ಡ್ಸ್ ಕೊಟ್ಟಿರ್ತಾರೆ, ಬೇರೆ ಬೇರೆ ರೀತಿಯ ಟಾಯ್ಸ್ಗಳನ್ನ ಕೊಟ್ಟಿರ್ತಾರೆ, ಎಲ್ಲವನ್ನ ಯೂಸ್ ಮಾಡಿಸ್ಬೇಕು. ನಾವು ಅಂಗನವಾಡಿಗಳು ಓಪನ್ ಮಾಡಿದ್ಮೇಲೆ ಎಲ್ಲಿ ಹೋದ್ರು ಅಲ್ಲಿ ನಾವೆಲ್ಲ ಹೋದಾಗ ಮಕ್ಕಳು ಅದನ್ನ ಯೂಸ್ ಮಾಡಿ ಆಟ ಆಡ್ತಾ ಇರುವಂತ ದೃಶ್ಯ ನಮಗೆ ಕಂಡು ಬರ್ಬೇಕು ಅನ್ನುವಂಥದ್ದು ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ತರಬೇತಿ ಕೇಂದ್ರ ಅಂತ ನಮ್ಮ ಎಲ್ಲಾ ಅಂಗನವಾಡಿ ವರ್ಕರ್ಸ್ಗೆ ಅನುಕೂಲ ಆಗ್ಲಿ, ಅವರಿಗೆ ತರಬೇತಿ ಕೊಡೋಣ ಅನ್ನುವಂಥ ರೀತಿಯಲ್ಲಿ ಒಂದು ಸ್ಟೇಟಿಗೆ ಒಂದು ಮಾಡೆಲ್ ಆಗಿ ಒಂದು ವಿಶೇಷ ತರಬೇತಿ ಕೇಂದ್ರವನ್ನ ಬಿಡದಿಯಲ್ಲಿ ಈ ತಿಂಗಳ ಕೊನೆಯಲ್ಲಿ ನಾವು ಅದನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಲ್ಲಿ ತಾವೆಲ್ಲರೂ ಬಂದು ಅದರ ಸದುಪಯೋಗ ಪಡ್ಕೊಂಡು ಅಲ್ಲಿ ತರಬೇತಿ ಪಡೆದು ಇದರಿಂದ ತಮಗೂ ಅನುಕೂಲ ಆಗ್ಲಿ, ತಮಗೂ ಇದರಿಂದ ಹೆಚ್ಚಿನ ಮಾಹಿತಿ ಬರಲಿ, ಅದರಿಂದ ಮಕ್ಕಳಿಗೆ, ಪೋಷಕರಿಗೆ ಎಲ್ಲರಿಗೂ ಅನುಕೂಲ ಆಗ್ಲಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನ ಹೆಚ್ಚಾಗಿ ಹೇಳ್ಬೇಕಂದ್ರೆ ಶಾಲಾ ಪೂರ್ವ ಶಿಕ್ಷಣದ ಬಗ್ಗೆ ತಾವೆಲ್ಲರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ವಿಶೇಷ ಕಾಳಜಿಯನ್ನು ವಹಿಸಿ ಮಕ್ಕಳಿಗೆ ಎಲ್ಲಾ ರೀತಿಯಲ್ಲಿ ಸಪೋರ್ಟ್ ಮಾಡುವಂಥದ್ದು ಮಾಡಬೇಕು. ಈ ಸಂದರ್ಭದಲ್ಲಿ ಯಾಕೆ ನಮ್ಮ ಮಕ್ಕಳು ನಮ್ಮ ಅಂಗನವಾಡಿಗಳನ್ನ ಬಿಟ್ಟು ಪ್ರೈವೇಟ್ ಪ್ಲೇ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ನಮ್ಮ ಅಂಗನವಾಡಿಗಳನ್ನ ಬಿಟ್ಟು ಕಾನ್ವೆಂಟ್ಗಳಿಗೆ ಹೋಗ್ತಾ ಇದ್ದಾರೆ, LKG UKG ವ್ಯವಸ್ಥೆಯಲ್ಲಿ ಸೇರ್ಕೋತಾ ಇದ್ದಾರೆ ಅಂತ ನಾವೆಲ್ಲರೂ ಡಿಸ್ಕಷನ್ ಮಾಡಬೇಕು. ಕೋಟ್ಯಾಂತರ ರೂಪಾಯಿ ನಾವು ಪ್ರತಿ ವರ್ಷ ಖರ್ಚು ಮಾಡ್ತಾ ಇದೀವಿ. ಹೈ ಕ್ವಾಲಿಟಿ ಎಕ್ಸ್ಪರ್ಟ್ಸು, ಅಷ್ಟು ಅನುಭವ ಉಳ್ಳುವಂತಹ ಅಂಗನವಾಡಿ ಕಾರ್ಯಕರ್ತರು ನಮ್ಮಲ್ಲಿದ್ದಾರೆ. ಪ್ರತಿ ವರ್ಷ 50-100 ಮಕ್ಕಳು ನಿಮ್ಮಿಂದ ಗ್ರಾಜುಯೇಟ್ ಆಗಿದೆ, ಇಲ್ಲಿಂದ ಉತ್ತೀರ್ಣರಾಗಿ ಶಾಲೆಗಳಿಗೆ ಎಲ್ಲ ಗ್ರಾಜುಯೇಟ್ ಆಗಿ ಹೋಗ್ತಾರೆ. ನೀವು ನಿಮ್ಮ ಸೇವಾ ಅವಧಿಯಲ್ಲಿ ನೂರಾರು ಸಾವಿರಾರು ಮಕ್ಕಳುಗಳನ್ನ ನೋಡಿರ್ತೀರ. ಅವರಿಗೆ ಶಾಲಾ ಪೂರ್ವ ಶಿಕ್ಷಣದಲ್ಲಿ ಅವರಿಗೆ ಎಲ್ಲ ರೀತಿಯಲ್ಲಿ ನೀವು ಟ್ರೈನಿಂಗ್ ಕೊಟ್ಟಿರ್ತೀರ. ಅಷ್ಟೊಂದು ಅನುಭವ ಇದೆ ನಿಮಗೆ. ಆದ್ರೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಟೀಚರ್ಸ್, ಈಗ ನೀವು ಮಾರ್ಕೆಟ್ ಅಲ್ಲಿ ಹೋದಾಗ ಏನಿದೆ, ಒಳ್ಳೆ ಖರ್ಚು ಮಾಡಿಬಿಟ್ಟು ಒಂದು ಹೊಸ ಬಿಲ್ಡಿಂಗ್ ಅನ್ನ ಮಾಡ್ಬೋದು, ಅದ್ಭುತವಾದಂತಹ ಬಿಲ್ಡಿಂಗ್ ಅನ್ನ ಮಾಡ್ಬೋದು. ಆದ್ರೆ ನೀವು ಎಷ್ಟು ಖರ್ಚು ಮಾಡಿದ್ರು ಇಂತಹ ಅನುಭವ ಯಾರಿಗೂ ಸಿಗೋದಿಲ್ಲ, ಅನುಭವವನ್ನ ಖರೀದಿಸಕ್ಕೆ ಆಗೋದಿಲ್ಲ. ಅನುಭವ ವಯಸ್ಸಿಂದಾನೇ ಬರೋದು, ಶ್ರಮ ಪಟ್ಟರೇನೆ ಬರುವಂಥದ್ದು. ಅಷ್ಟೆಲ್ಲ ನಿಮ್ಮಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ, ಕಾಳಜಿ ಇದೆ. ಆದ್ರೆ ನಾವು ಯಾಕೆ, ಯಾವ ಕಾರಣಕ್ಕೆ ಅವರಿಂದ ಹಿಂದುಳಿದಿದ್ದೀವಿ ಅನ್ನುವಂಥದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ನಿಮ್ಮೆಲ್ಲರಲ್ಲೂ ವಿನಂತಿ, ನಿಮ್ಮಲ್ಲೆಲ್ಲರಲ್ಲೂ ತುಂಬಾ ಪ್ರತಿಭೆ ಇದೆ. ಯು ಆಲ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ಎಕ್ಸ್ಟ್ರೀಮ್ಲಿ ಸ್ಕಿಲ್ಡ್. ತುಂಬಾ ನಿಮ್ಮಲ್ಲಿ ಸ್ಕಿಲ್ ಇದೆ, ಟ್ಯಾಲೆಂಟ್ ಇದೆ. ಇದನ್ನ ನೀವು ಸರಿಯಾದ ದಿಕ್ಕಲ್ಲಿ ಬಳಸಿ
ಕನಿಷ್ಠ 3 ರಿಂದ 4 ತಾಸು ಏನಲ್ಲಿ ನಿಮ್ ಜೊತೆಗೆ ಆ ಮಕ್ಳು ಇರ್ತಾರೆ. ಅದ್ರಲ್ಲಿ 1 hour 4-5 hours ಅಲ್ಲಿ ಬಿಟ್ಬಿಡಿ, ಬೇರೆ ಬೇರೆ ಕೆಲಸಗಳಿರ್ತವೆ. ನೀವು ಅಡಿಗೆ ಮಾಡೋದ್ರಲ್ಲಿ ಅವ್ರ ಜೊತೆ ತೊಡಗಿರ್ತೀರಿ, ಇನ್ನೊಂದು ಮಾಡೋದ್ರಲ್ಲಿ ತೊಡಗಿರ್ತೀರಿ, ಇನ್ನೊಂದು ಸ್ವಲ್ಪ ಆಫಿಷಿಯಲ್ ವರ್ಕ್ ಇರುತ್ತೆ, ರಿಜಿಸ್ಟರ್ ಮೇಂಟೈನ್ ಮಾಡಬೇಕು ಇನ್ನೊಂದು. ಆದ್ರೆ 1 to 2 hours ಏನಿದೆ, ನೀವು ಸಂಪೂರ್ಣವಾಗಿ ಏಕಾಗ್ರತೆಯಿಂದ ತುಂಬಾ ಎಲ್ಲ ನಿಮ್ಮ ಶ್ರಮ ಅದರಲ್ಲಿ ಹೋಗಿ ಮಕ್ಕಳಿಗೆ ಆ ಶಾಲಾ ಪೂರ್ವ ಶಿಕ್ಷಣ ಅದಕ್ಕೆ ಒತ್ತು ಕೊಟ್ಟು 50% ನಿಮ್ಮ ಸಮಯ ಅದರಲ್ಲಿ ನೀವು ಯೂಸ್ ಮಾಡ್ಕೋಬೇಕು ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಪೋಯಮ್ಸ್ ಆಗಿರ್ಲಿ, ಸಿಂಗಿಂಗ್, ಡಾನ್ಸಿಂಗ್ ಆಗಿರ್ಲಿ, ಅವರಿಗೆ ನೀವು ಬೇಸಿಕ್ ಆಲ್ಫಾಬೆಟ್ಸ್ ABCD 1 2 3 4 ನ್ಯೂಮೆರಿಕಲ್ಸ್ ಕಲಿಸುವಂಥದ್ದಾಗಿರ್ಲಿ. ಆಮೇಲೆ ಮುಖ್ಯವಾಗಿ ಪಜಲ್ಸ್, ನಿಮ್ಮೆಲ್ಲರಿಗೂ ಆ ಬಾಕ್ಸ್ ಅಲ್ಲಿ ಪಜಲ್ಸ್ ಅನ್ನ ಕೊಟ್ಟಿರ್ತೀವಿ. ಅದರಲ್ಲಿ ಬೇರೆ ಬೇರೆ ಪೀಸಸ್ಗಳಿರ್ತವೆ, ಅದನ್ನೆಲ್ಲ ಆ ಮಕ್ಕಳು ಜೋಡಿಸ್ಬೇಕಾಗತ್ತೆ, ಮತ್ತೆ ಅದನ್ನ ತೆಗೆದ್ಬಿಟ್ಟು ಮತ್ತೆ ಜೋಡಿಸುವಂಥದ್ದು. ಇದೆಲ್ಲ ಮಾಡಿದ್ರೆ ಮಕ್ಕಳ ಏನ್ ಬ್ರೈನ್ ಡೆವಲಪ್ಮೆಂಟ್ ಇದೆ ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. 90% ನಮ್ಮ ಬ್ರೈನ್ ಡೆವಲಪ್ಮೆಂಟ್ ಏನಿದೆ ಅದು 6 ತಿಂಗಳಿಂದ 6 ವರ್ಷದೊಳಗೇನೆ ಆಗೋದು. ಇನ್ನ ಉಳಿದ 10% ಏನಿದೆ 6 ವರ್ಷದಿಂದ 8 ವರ್ಷದೊಳಗೆ ಆಗುತ್ತೆ. 8 ವರ್ಷ ಆದ್ಮೇಲೆ ನಮ್ಮ ಬ್ರೈನ್ ಅಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟ್ ಆಗೋದಿಲ್ಲ. ಅಲ್ಲಿನವರೆಗೂ ಏನ್ ಡೆವಲಪ್ಮೆಂಟ್ ಆಗಿರುತ್ತೆ ಅಷ್ಟೇ. ದೈಹಿಕವಾಗಿ ನಮ್ಮಲ್ಲಿ ಅಭಿವೃದ್ಧಿ ಆಗಿ ಬೆಳವಣಿಗೆ ಇರ್ತದೆ, ಗ್ರೋತ್ ಇರುತ್ತೆ, ಅದು ಫಿಸಿಕಲ್ ಅಷ್ಟೇ. ನಮ್ಮ ಮೆಂಟಲ್ ಡೆವಲಪ್ಮೆಂಟ್ ಏನಿರುತ್ತೆ 3 months to 6 years ಅಷ್ಟು ಒಳಗೇನೆ 100% ಆಗ್ಬಿಟ್ಟಿರುತ್ತೆ. ಅದಾದ್ಮೇಲೆ ಅದನ್ನ ಬ್ರೈನ್ ಅನ್ನ ಬಳಸ್ಕೊಳ್ಳೋದಷ್ಟೇ, ಡೆವಲಪ್ಮೆಂಟ್ ಏನು ಇರೋದಿಲ್ಲ. ಸೊ ಬ್ರೈನ್ ಡೆವಲಪ್ಮೆಂಟ್ ಆಗ್ಬೇಕಂತಂದ್ರೆ ನಾವು ನಿಮಗೆ ಕೊಟ್ಟಿರುವಂತ ಎಲ್ಲಾ ಟ್ರೈನಿಂಗ್ ಆಗಿರ್ಲಿ, ಆಮೇಲೆ ಟೆಕ್ಸ್ಟ್ ಬುಕ್ಸ್ ಆಗಿರ್ಲಿ, ಇನ್ನೊಂದು ಆಗಿರ್ಲಿ, ಕಲಿಕೆಗೆ ಸಂಬಂಧಪಟ್ಟಿದ್ದ ಪುಸ್ತಕಗಳು, ವರ್ಕ್ ಬುಕ್ಸ್, ವರ್ಕ್ ಶೀಟ್ಸು, ಪಜಲ್ಸ್, ಟಾಯ್ಸು ಎಲ್ಲವನ್ನ ನೀವು ಬಳಸ್ಕೊಂಡು ಕನಿಷ್ಠ 1 to 1.5 hours 100% ಎಫರ್ಟ್ ಹಾಕಿ ಇದ್ರ ಮೇಲೆ ಒತ್ತು ಕೊಟ್ಟು ಮಾಡಬೇಕು ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಸೊ ಇದು ಒಂದು ಮುಖ್ಯವಾದಂತ ಒಂದು ವಿಚಾರ. ದಯಮಾಡಿ ಇದ್ರ ಬಗ್ಗೆ ಎಲ್ಲ ನಮ್ಮ CDPOs, ಸೂಪರ್ವೈಸರ್ಸ್, ಅಂಗನವಾಡಿ ವರ್ಕರ್ಸ್ ಇದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡಿ, ಸಮಾಲೋಚನೆ ಮಾಡಿ ಇದನ್ನ ಕಾರ್ಯಗತ ಮಾಡಲೇಬೇಕು ಅನ್ನುವಂಥದ್ದು ಒಂದು ಡೈರೆಕ್ಷನ್ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಟೈಮ್ ನಾನು ಅಂಗನವಾಡಿಗಳಿಗೆ ಬಂದಾಗ ಕನಿಷ್ಠ 2 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಯಾರ್ಯಾರು ಮಕ್ಕಳಿದ್ದಾರೆ ಅವರಿಗೆ ಮಿನಿಮಮ್ ನೀವು ABCD 1 2 3 4 ನ್ಯೂಮೆರಿಕಲ್ಸ್ ಆಡುವಂಥದ್ದು, ಮಿನಿಮಮ್ 1-2 ಹಾಡು, 1-2 ಪೋಯಮ್ಸ್ ಆಡುವಂಥ ಯೋಗ್ಯತೆ ಎಲ್ಲರಲ್ಲೂ ಇದೆ, ಅವರಿಗೆ ನೀವು ಕಲ್ಸಿರ್ಬೇಕು. ರ್ಯಾಂಡಮ್ ಆಗಿ ಚೆಕ್ ಮಾಡ್ತೀನಿ, ದಿಸ್ ಇಸ್ ಯುವರ್ ಮಿನಿಮಮ್ ಟಾರ್ಗೆಟ್. ಇಷ್ಟು ಮಾಡಿದ್ರೆ ನೀವು ನಮ್ಮ ಮೂಲ ಕರ್ತವ್ಯ ಏನಿದೆ, ಯಾಕೆ ನಾವು ಅಲ್ಲಿ ಸೇರಿದೀವಿ, ಶಾಲಾ ಪೂರ್ವ ಶಿಕ್ಷಣ ಏನಿದೆ ಅದರಲ್ಲಿ ನಾವು ಯಶಸ್ಸು ಕಂಡಿದ್ದೀವಿ ಅನ್ನುವಂಥದ್ದನ್ನ ನಾವು ಭಾವಿಸ್ಬೋದು. ಇಷ್ಟಾದ್ರೂ ಮಿನಿಮಮ್ 2 years ಅಬೌವ್ ಇರ್ತಕ್ಕಂಥವ್ರು ಮಾಡಿಸ್ಬೋದಲ್ಲ? ಓಕೆ. ಆಮೇಲೆ ಲಾಸ್ಟ್ ಆಗಿ ಈಗ ಒಂದು ವಿಷಯ ಏನಂದ್ರೆ ನಮ್ಮ ಭಾಗ್ಯಲಕ್ಷ್ಮಿ ಸ್ಕೀಮ್. ಈ ಭಾಗ್ಯಲಕ್ಷ್ಮಿ ಸ್ಕೀಮ್ ಅಲ್ಲಿ ಗರ್ಭಿಣಿ ಬಾಣಂತಿಯರು ಹಾಗೂ ಇದು 2 ಹೆಣ್ಮಕ್ಳು ಫಸ್ಟ್ ಅಂಡ್ ಸೆಕೆಂಡ್ ಚೈಲ್ಡ್ ಏನಿರ್ತಾರೆ ಅವ್ರ ಹೆಸರಲ್ಲಿ BPL ಕಾರ್ಡ್ ಹೊಂದಿರತಕ್ಕಂಥವ್ರಿಗೆ 1 ಲಕ್ಷದ ಒಂದು ಬಾಂಡ್ ಅನ್ನ ಮಾಡಿ ನಾವು ಬ್ಯಾಂಕ್ ಅಲ್ಲಿ ಅದನ್ನ ಡೆಪಾಸಿಟ್ ಮಾಡಿರ್ತೀವಿ. LIC ಅಲ್ಲಿ ಅದು ಡೆಪಾಸಿಟ್ ಮಾಡಿರ್ತೀವಿ. ಆಫ್ಟರ್ ದಿ ಏಜ್ ಆಫ್ 18 years 18 ವರ್ಷ ಆದ್ಮೇಲೆ ಅವರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಚೈಲ್ಡ್ ಮ್ಯಾರೇಜ್ ಆಗದೆ ಇದ್ರೆ ಅವ್ರದ್ದು ಸ್ಕೂಲ್ ಡ್ರಾಪ್ ಔಟ್ ಆಗದೆ ಇದ್ರೆ ಅವ್ರ ಎಜುಕೇಶನ್ ಏನಿರುತ್ತೆ 18 ವರ್ಷದ್ದು ಅದು ಕಂಪ್ಲೀಟ್ ಮಾಡುತ್ತೆ. ಅವರಿಗೆ 1 ಲಕ್ಷ ಏನಿದೆ LIC ಇಂದ ನಾವು ಕ್ಯಾಶ್ ಔಟ್ ಮಾಡ್ಬಿಟ್ಟು ಅವ್ರಿಗೆ ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿರ್ತೀವಿ. 2006-7ರಿಂದ ಇಲ್ಲಿವರೆಗೂ ನಾವು 52,962 ಫಲಾನುಭವಿಗಳಿಗೆ ಈ ಭಾಗ್ಯಲಕ್ಷ್ಮಿ ಸ್ಕೀಮ್ ಇಂದ ಬೆನಿಫಿಟ್ ಅನ್ನ ಕೊಟ್ಟಿದ್ದೀವಿ. ತುಂಬಾ ಒಳ್ಳೆ ಕೆಲಸವನ್ನ ತಾವೆಲ್ಲರೂ ಮಾಡಿದ್ದೀರಾ. 52,000 ಫಲಾನುಭವಿ ಕೊಡೋದು ಇಟ್ಸ್ ನಾಟ್ ಅ ಜೋಕ್. ತುಂಬಾ ಶ್ರಮ ಪಟ್ಟು ನೀವು ಇದನ್ನ ಮಾಡಿಸಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ವಿಷಯದಲ್ಲೂ ಸಹ ನನ್ನಿಂದ ಅಭಿನಂದನೆಗಳು. ಆದರೆ ಇದ್ರ ಬಗ್ಗೆ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ನಮ್ಮ ಜಿಲ್ಲೆಯಲ್ಲಿ 2017-18ರಲ್ಲಿ ಇನ್ನ 565 ಮಕ್ಕಳಿಗೆ ಕೊಡುವಂಥದ್ದು ಬಾಕಿ ಇದೆ. ಬಾಂಡ್ ಬರ್ಬೇಕಷ್ಟೇ ಸರ್, ಮಾಡಿದ್ದೀವಿ, ಬಾಂಡ್ ಬರ್ಬೇಕಷ್ಟೇ ಸರ್. ಮಾಡಿದ್ದೀರಾ? 17-18ರಲ್ಲಿ 2,667, 18-19ರಲ್ಲಿ 1,982, 19-20ರಲ್ಲಿ 386. ಸೊ ಒಟ್ಟು 5,214 ಮಕ್ಕಳಿಗೆ ಇನ್ನ ಬಾಂಡ್ ಬರುವಂತದ್ದು ಬಾಕಿ ಇದೆ. ಇದು ನಮ್ಮ DD ಅವರು ಈಗಾಗಲೇ ನಾವು ಮಾಡಿದೀವಿ,
ಬಾಂಡ್ ಬರುವಂತದ್ದು ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಸಂತೋಷದ ವಿಷಯ. ಇದ್ರ ಬಗ್ಗೆ ನಾನು ಯಾರು ಕೊಡುವಂತವ್ರು ಇರ್ತಾರೆ, ಬಾಂಡ್ ಕೊಡುವಂತವ್ರು, ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇದನ್ನ ತರಿಸುವಂತ ವ್ಯವಸ್ಥೆನ ನಾವೆಲ್ಲರೂ ಸೇರಿ ಮಾಡೋಣ. ಆದ್ರೆ ಇದೇ ನಿಟ್ಟಿನಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಇನ್ನ ಯಾರಾದ್ರೂ ಮಕ್ಕಳು ಈ ರೀತಿಯಲ್ಲಿ ಬಾಕಿ ಉಳ್ಕೊಂಡಿದ್ರೆ, ಗರ್ಭಿಣಿ ಬಾಣಿಂತಿರು ತಮ್ಮ ಗಮನಕ್ಕೆ ಇರ್ತಾರೆ, ಎಲ್ಲರದು ನಿಮ್ಮ ಹತ್ರ ಪಟ್ಟಿ ಇರುತ್ತೆ. ಸೊ ಇದನ್ನೆಲ್ಲ ಅವರಿಗೆ ಬಾಂಡ್ ಮಾಡಿಸುವಂಥದ್ದು, ರಿಜಿಸ್ಟ್ರೇಷನ್ ಮಾಡಿಸುವಂಥದ್ದು ನಿಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಒಬ್ಬ ಫಲಾನುಭವಿನೂ ಸಹ ಬಿಟ್ಟು ಹೋಗಿರಬಾರ್ದು. ನಾವೆಲ್ಲರೂ ಫೀಲ್ಡಿಗೆ ಬಂದಾಗ ಇದನ್ನೇ ಚೆಕ್ ಮಾಡ್ತೀವಿ. ಆಮೇಲೆ ನಿಮ್ಮ ಮನಸ್ಸಾಕ್ಷಿ ಒಪ್ಪುವಂತೆ ನೀವು ಇದನ್ನ ಮಾಡಿ, ಯಾರೂ ಇದನ್ನ ಬಿಡದೇನೆ ಎಲ್ಲರಿಗೂ ಈ ಒಂದು ಭಾಗ್ಯಲಕ್ಷ್ಮಿ ಸ್ಕೀಮ್ ವ್ಯವಸ್ಥೆಗೆ ಒಳಪಡಿಸುವಂತೆ ನೀವೆಲ್ಲರೂ ಕ್ರಮ ವಹಿಸ್ಬೇಕು ಅಂತ ಒಂದು ವಿಷಯವನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಎಲ್ಲಾ ವಿಷಯಗಳ ಬಗ್ಗೆ ನಾನು ಪ್ರಾಸ್ತಾವಿಕವಾಗಿ ಮಾತಾಡ್ತೀನಿ ಅಂತ ಹೇಳಿದೆ. ಆದ್ರೆ ನನ್ನ ಪ್ರಾಸ್ತಾವಿಕ ನುಡಿಗಳ ಡೀಟೇಲ್ ನುಡಿಗಳಾಗ್ಬಿಟ್ವು. ಅರ್ಧ ಗಂಟೆ ಮಾತಾಡಿದ್ದೀನಿ, ಎಲ್ಲ ವಿಷಯಗಳ ಬಗ್ಗೆ ಹೇಳಿದ್ದೀನಿ. ಸೊ ಇನ್ನು ಜಾಸ್ತಿ ಹೆಚ್ಚಿನ ಸಮಯ ತಗೊಳಕ್ ಹೋಗೋದಿಲ್ಲ. ಸೊ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲರೂ ತುಂಬಾ ಪ್ರಯತ್ನ ಮಾಡಿ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದ್ದೀರಾ. 15,000 20,000 ಸಂಖ್ಯೆಯಲ್ಲಿ ಇವತ್ತು ನೀವೆಲ್ಲರೂ ಇದನ್ನ ವೀಕ್ಷಿಸ್ತಾ ಇದ್ದೀರಾ. ಸೊ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಈಗ ಕೊಟ್ಟಿರುವಂತಹ ಎಲ್ಲ ವಿಷಯಗಳ ಬಗ್ಗೆ ನೀವು ಡೀಟೇಲ್ ಪ್ಲಾನ್ ಅನ್ನು ಹಾಕೊಂಡ್ಬಿಟ್ಟು ಇದನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಎಲ್ಲ ರೀತಿಯಲ್ಲಿ ನೀವು ಪ್ರಯತ್ನ ಪಡಬೇಕು, ಶ್ರಮ ಪಡಬೇಕು ಅಂತ ಕೇಳ್ಕೊಂಡು ಮತ್ತೊಮ್ಮೆ ಈ ಒಂದು ಮೀಟಿಂಗ್ ಅನ್ನು ಆರ್ಗನೈಸ್ ಮಾಡಿದ್ದವರಿಗೆ ಎಲ್ಲರಿಗೂ ನನ್ನ ಅಭಿನಂದನೆ ಕೊಟ್ಟು ನನ್ನ ಈ 2 ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ತೆ ಎಲ್ಲರಿಗೂ. ಈಗ ಇದುವರೆಗೂ ಎಲ್ಲ ಕೇಳಿದ್ದೀರಾ. ಇದು ರಾಜ್ಯದಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮ. ಮೊನ್ನೆ ನಮ್ಮ CEO ಸರ್ ಅವರು ಬಾಲ ವಿಕಾಸ ಸಮಿತಿ ಸದಸ್ಯರುಗಳಿಗೆ, ಸದಸ್ಯರಿಗೆ ಒಂದು ಟ್ರೈನಿಂಗ್ ಕೊಡಬೇಕು ಅಂತ ಹೇಳ್ದು. ಇಲ್ಲ ಸರ್, ನಾವು ಕೊಟ್ಟಿದ್ವಿ ಸ್ಯಾಟಲೈಟ್ ಅಲ್ಲಿ ಅಂದ್ರು. ನಾವು ಸ್ಯಾಟಲೈಟ್ ಅಲ್ಲಿ ಕೊಡ್ಬೇಕು, ನಿಮ್ಗೆ ಗೊತ್ತಿರುತ್ತೆ. ಮೆಂಬರ್ಸ್ಗಳು ನಾವು ಕರೀತೀವಿ, ಮೆಂಬರ್ಸ್ಗಳು ಕಾರ್ಯ ಒತ್ತಡ ಇರುತ್ತೆ, ಬರುತ್ತಾರೆ. ನಾವು ಟೈಮಿಂಗ್ಸ್ ಕೊಟ್ಟು ಆ ಟೈಮಿಂಗ್ಸ್ ಅಲ್ಲಿ ಏನ್ ಮಾಡ್ತಾರೆ, ಮಾಗಡಿಗೆ ಬರ್ಬೇಕು, ಇಲ್ಲ ಟೌನ್ ಬರ್ಬೇಕು, ಅವ್ರಿಗೆ ಟೈಮ್ ಇರಲ್ಲ, ಅವಕಾಶ ಸಿಗಲ್ಲ. ಅವಾಗ ಏನ್ ಮಾಡ್ತಾರೆ, ನಾವೊಂದು 50 ಜನ ಹೇಳಿದ್ರೆ ಒಂದು 5 ಜನ 10 ಜನ ಬರ್ತಿದ್ರು. ಯಾಕೆಂದ್ರೆ ನಾವು ಮೆಂಬರ್ಸ್ಗೆ ನಾವೇನು ಮಾಡಕ್ ಆಗ್ತಿಲ್ಲ, ಬರ್ಲೇಬೇಕು ಅಂತ ಕಂಡೀಷನ್ ಹೇಳಕ್ ಆಗ್ತಿರ್ಲಿಲ್ಲ. ಅವ್ರು ಒಂದು ಸಹಕಾರ ಕೊಡಿ ಅಂತ ಕೇಳ್ತಿದ್ರು. ಅವ್ರು ಕೆಲವ್ರು ಕೊಡ್ತಿದ್ರು, ಕೆಲವ್ರು ಆಗ್ತಿರ್ಲಿಲ್ಲ. ಬಟ್ ಇದೊಂದು ವಿಶಿಷ್ಟವಾಗಿ ನಮ್ಮ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇದೇ ರೀತಿ ಬಾಲ ವಿಕಾಸ ಸಮಿತಿ ಸದಸ್ಯರಿಗೆ ನಾವು ತರಬೇತಿ ಕೊಡ್ಲೇಬೇಕು. ಅವ್ರಿಗೆ ನಾವು ಅಂಗನವಾಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಾವೇನ್ ಕೊಡ್ತಾ ಇದೀವಿ ಫಲಾನುಭವಿಗಳಿಗೆ ಅದ್ರ ಮಾಹಿತಿನ ಅವ್ರಿಗೆ ತಿಳಿಸ್ಬೇಕು. ಯಾಕೆಂದ್ರೆ ಕೆಲವ್ರು ಬಂದಾಗ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೇರವಾಗಿ ನಾವೇ ತಿಳಿಸೋಣ ಒಂದು ಇದು ಅಂತ ಹೇಳಿ ಇದೊಂದು ರಾಜ್ಯದಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮ ಮಾಡಿ ಇವತ್ತು ನಿಮ್ಗೆ ಪ್ರತಿಯೊಂದು ವಿಷಯವನ್ನ ಡೀಟೇಲ್ಸ್ ಆಗಿ ಹೇಳಿದ್ದಾರೆ. ಮತ್ತೆ ಪಂಚಾಯತಿಲಿ ಯಾವ ರೀತಿ ಫೆಸಿಲಿಟಿ ತಗೊಳ್ಬೇಕು, ಯಾವ್ದಕ್ಕೂ ಈಗ ನಮ್ಗೆ ಏನಾದ್ರು ಒಂದು ಆಗ್ಬೇಕು ಅಂದ್ರೆ ಪಂಚಾಯತಿಲಿ ನೀವು ಈ ರೀತಿ PDO ಅವ್ರ ಹತ್ರ ಇರ್ಬೋದು, ಅಧ್ಯಕ್ಷರ ಹತ್ರ ಈ ರೀತಿ ಮಾತಾಡಿ ಈ ರೀತಿ ಅಂಗನವಾಡಿಗೆ ಸಹಾಯ ಪಡ್ಕೊಳ್ಳಿ ಅಂತ ಹೇಳಿ ಇದುವರೆಗೂ ಸುದೀರ್ಘವಾಗಿ ನಮ್ಮ ಇಲಾಖೆಯ ಸ್ಕೀಮ್ಗಳ ಬಗ್ಗೆ ತಿಳಿಸಿ, ಮತ್ತೆ ನಿಮ್ ಕಾರ್ಯವೈಖರಿಗಳ ಬಗ್ಗೆ ಯಾವ ರೀತಿ, ಮತ್ತೆ ಈಗ ನಮ್ಮ CEO ಸರ್ ನಮ್ಮ ಇಲಾಖೆ ಬೆನ್ನಿ ಬಿದ್ದು ಬಿಟ್ಟಿದ್ದಾರೆ, ಯಾವ ಕಾರಣಕ್ಕೂ ತಪ್ಪಿಸ್ಕೊಳಕ್ ಆಗಲ್ಲ. ಅದರಿಂದ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇರೋದು, ಪ್ರತಿಯೊಂದು ನಾವೇನ್ ಆಹಾರ ಸಾಮಗ್ರಿಗಳು ಕೊಡ್ತೀವಿ ಅದನ್ನ ಪ್ರತಿಯೊಂದು ಫಲಾನುಭವಿಗಳಿಗೂ ಹೋಗಿ ತಲುಪಬೇಕು. ಆದ್ರೆ ಇದುವರೆಗೂ ಬಿಸಿ ಶೆಡ್ಯೂಲ್ ಅಲ್ಲಿ ಈ COVID-19 ಇರುವಂತಹ ಬಿಸಿ ಶೆಡ್ಯೂಲ್ ಅಲ್ಲಿ ನಮಗೆ ಕಾಲಾವಕಾಶ ಕೊಟ್ಟು ಸುದೀರ್ಘವಾಗಿ ಬಾಲ ವಿಕಾಸ ಸಮಿತಿ ಸದಸ್ಯರಿಗೆ, ಅಧ್ಯಕ್ಷರುಗಳಿಗೆ, ಕಾರ್ಯಕರ್ತರುಗಳಿಗೆ ಸುದೀರ್ಘವಾಗಿ ಒಂದು 30 ನಿಮಿಷ ಇದ್ರ ಬಗ್ಗೆ ಮಾತಾಡಿದಂತ ನಮ್ಮ CEO ಸರ್ಗೆ ನಮ್ಮ ಇಲಾಖೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಇದೇ ರೀತಿ ಕಾರ್ಯಕ್ರಮ ಈಗ ಮುಂದುವರಿತಾ ಬಾಲ ವಿಕಾಸ ಸಮಿತಿಯ ಜವಾಬ್ದಾರಿಗಳೇನು, ಅದ್ರ ರಚನೆ ಹೇಗೆ, ಅದು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಎನ್ನುವುದನ್ನ ನಮ್ಮ ಇಲಾಖೆಯ ಮಾನ್ಯ ಉಪನಿರ್ದೇಶಕರಾದಂತ CV ರಾಮನ್ ರವರು ಇದ್ರ ಬಗ್ಗೆ ಮಾತಾಡ್ತಾರೆ. ದಯವಿಟ್ಟು ಎಲ್ಲ ಈಗೇನ್ ಕೇಳ್ತಿದ್ರೆ ಅದೇ ರೀತಿ ಕೇಳ್ಬೇಕು ಅಂತ ತಮ್ಮಲ್ಲಿ ಸವಿವರವಾಗಿ ಕೇಳ್ಕೊಳ್ತೀವಿ. ಎಲ್ರಿಗೂ ನಮಸ್ಕಾರ. ಬಹಳ ಹೊತ್ತಿಂದ ನೀವು ನಮ್ಮ ಜಿಲ್ಲಾ ಪಂಚಾಯತ್ CEO ಸಾಹೇಬರು ನಾವು ಇಲಾಖೆ ಅಧಿಕಾರಿಗಳಾದ್ರೂ ಬಹಳ ಸುದೀರ್ಘವಾಗಿ ಎಲ್ಲ ಯೋಜನೆಗಳ ಕಾರ್ಯಕ್ರಮಗಳನ್ನ ಸುದೀರ್ಘವಾಗಿ ತಿಳಿಸಿದ್ದಾರೆ. ಇಲ್ಲಿ ನಮ್ಮ ಇಲಾಖೆ ಬಹಳ ಅತ್ಯಂತ ಪ್ರಮುಖವಾದ ಇಲಾಖೆ. ಈ ದೇಶದ ಅಭಿವೃದ್ಧಿಯ ಬುನಾದಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಬುನಾದಿ ಸರಿಯಾಗಿ ನಿರ್ಮಾಣ ಆಗಿಲ್ಲ ಅಂದ್ರೆ ನಾವು ಯಾವುದೇ ಕಟ್ಟಡ ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ. ಎಂತ ದೊಡ್ಡ ಕಟ್ಟಡ ಕಟ್ಟಬೇಕಾದ್ರೂ ಬುನಾದಿನೇ ಬಹಳ ಮುಖ್ಯ. ಆ ಬುನಾದಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಈ ಒಬ್ಬ ತಾಯಿ
ಒಬ್ಬ ತಾಯಿಯ ಗರ್ಭಾವಸ್ಥೆಯಲ್ಲಿ ಆ ಗರ್ಭ ಆರೋಗ್ಯಕರವಾಗಿ ಆಗ್ಬೇಕಾಗುತ್ತೆ. ಆ ತಾಯಿ ಗರ್ಭವತಿ ಆಗಿದ್ದಾಳೆ ಅಂದಾಗ ಅಲ್ಲಿಂದ ಪ್ರಾರಂಭಿಸಿ ನಾವು ಆರೈಕೆ ಮಾಡ್ಬೇಕು. ಆ ತಾಯಿ ಆರೈಕೆ ಮಾಡೋದ್ರ ಮೂಲಕ ಆ ಮಗುನ ಆರೈಕೆ ಮಾಡ್ತಾ ಹೋಗ್ತೀವಿ. ಆ ನಂತರ ಆ ಮಗು ಪೌಷ್ಟಿಕ ಆಹಾರ ಕೊಡೋದಾಗಿರ್ಬೋದು, ಆರೋಗ್ಯ ತಪಾಸಣೆ ಆಗಿರ್ಬೋದು, ಚುಚ್ಚುಮದ್ದು ಕೊಡೋಂಥದ್ದು, ಮತ್ತೆ ಸೇಫ್ ಡೆಲಿವರಿ ಮಾಡೋಂಥದ್ದು, ತಾಯಿ ಎದೆ ಹಾಲನ್ನ ತಕ್ಷಣ ಅರ್ಧ ಗಂಟೆಯಲ್ಲಿ ಕುಡಿಸೋದ್ರ ಮೂಲಕ ಈ ದೇಶದ ಶಾಂತಿ ಮತ್ತೆ ಮಗುವಿನ ಆರೋಗ್ಯ ಮತ್ತೆ ಬ್ರೈನ್ ಡೆವಲಪ್ಮೆಂಟ್ ಮಾಡೋಂಥದ್ದು. ಇದು ಈ ದೇಶದ ಅಭಿವೃದ್ಧಿ ಆಗ್ಬೇಕಾದ್ರೆ ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಸಹಾಯಕಿಯರು ಕೆಲಸ ಮಾಡ್ತಾ ಇದ್ದಾರೋ ಅದು ಆ ಮುಂದಿನ ಅಭಿವೃದ್ಧಿಗೆ ಇದು ಬುನಾದಿ. ಈ ಬುನಾದಿಯಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ದೇಶದ ಅಭಿವೃದ್ಧಿ ಸಾಧ್ಯ ಇಲ್ಲ. ಸೊ ಅದಕ್ಕಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಪೂರಕವಾಗಿ ನಮ್ಮ ಆ ಗ್ರಾಮದ ಬಾಲ ವಿಕಾಸ ಸಮಿತಿ, ಒಂದು ಶಾಲೆಗಳಲ್ಲಿ SDMC ಶಾಲಾಭಿವೃದ್ಧಿ ಸಮಿತಿ ಹೇಗೆ ಇರುತ್ತದೋ ಅದೇ ರೀತಿಯಲ್ಲಿ ನಮ್ಮಲ್ಲಿ ಬಾಲ ವಿಕಾಸ ಸಮಿತಿ, ಸಲಹಾ ಸಮಿತಿ ಅಂತ ಹೇಳಿ ಒಂದು 13 ಜನರ ಸಮಿತಿನ ನಾವು ರಚನೆ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ಪ್ರೋತ್ಸಾಹಕವಾಗಿ ಸಪೋರ್ಟಿವ್ ಆಗಿ ಆ ಬಾಲ ವಿಕಾಸ ಸಮಿತಿಗಳು ಒಳ್ಳೆಯ ಕಟ್ಟಡನ ನಿರ್ಮಾಣ ಮಾಡಿಸಂತವ್ದು, ಆ ಎಲ್ಲ ಮಕ್ಕಳು ಫಲಾನುಭವಿಗಳು ಆ ಅಂಗನವಾಡಿಗೆ ದಾಖಲಾಗಿದ್ದಾರಾ ಏನಂತ ನೋಡಂತವ್ದು, ಎಲ್ಲ ತಾಯಂದಿರು ಗರ್ಭಿಣಿಯರು ಆ ಅಂಗನವಾಡಿ ಕೇಂದ್ರಕ್ಕೆ ದಾಖಲಾಗಿದ್ದಾರಾ ಅಂತ ನೋಡಂತವ್ದು, ಪ್ರತಿ ತಿಂಗಳು ಸಭೆ ಸೇರಿ ಅಂಗನವಾಡಿ ಕಾರ್ಯಕರ್ತೆಗೆ ಪೂರಕವಾಗಿ ಸಪೋರ್ಟಿವ್ ಆಗಿ ಆ ತಾಯಿಗೆ ಏನಾದ್ರೂ ತೊಂದರೆ ಇದೆಯಾ, ಅಂಗನವಾಡಿ ಸರಿಯಾಗಿ ನಡೀತಾ ಇದೆಯಾ, ಮಕ್ಕಳು ತಾವಾಗೆ ಬರ್ತಾ ಇದ್ದಾವ, ಅಥವಾ ಒಬ್ಬ ನಮ್ಮ ಮನೆಗಳಲ್ಲಿರಂತ ಮಕ್ಕಳನ್ನು ಒಂದು ಮಗು 2 ಮಗುವನ್ನ ನಾವು ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತವ್ದು ಇಡೀ ಊರಿನ ಎಲ್ಲ ಮಕ್ಕಳನ್ನ ನಮ್ಮ ಕಾರ್ಯಕರ್ತರು ಸಹಾಯಕರು ನೋಡ್ಕೊಳ್ಬೇಕಾಗುತ್ತೆ. ಒಬ್ಬ ಸಹಾಯಕಿ ಪ್ರತಿ ಮನೆ ಹತ್ರ ಹೋಗ್ಬಿಟ್ಟು ನಿಮ್ಮ ಮಗುನ ಅಂಗನವಾಡಿ ಕಳಿಸ್ರಿ ಅಂದಾಗ ಅವರು ಈಗ ಸ್ನಾನ ಮಾಡ್ತೀವಿ, ಈಗ ಬ್ರಷ್ ಮಾಡ್ತೀವಿ, ಈಗ ರೆಡಿ ಮಾಡ್ತಿದೀವಿ ಅಂತಾರೆ. ಆ ಮಗುನ ಕೈಯಲ್ಲಿ ಇಟ್ಕೊಂಡು ಇನ್ನೊಂದ್ ಮನೆಗೆ ಹೋಗ್ಬೇಕು, ಅಲ್ಲಿ ಅವಾಗ ರೆಡಿ ಮಾಡ್ತೀವಿ ಅಂತಾರೆ. ಈ ತರ ಒಂದೊಂದ್ ಮನೆಗೂ ಹೋಗಿ ಕಾದು ಮಕ್ಕಳನ್ನ ಕರ್ಕೊಂಡ್ ಬರೋದು ಸಮಯ ಮುಗ್ದೋಗುತ್ತೆ. ಅದಕ್ಕೆ ಎಲ್ಲ ತಾಯಂದ್ರು ಮಕ್ಕಳನ್ನು 9:00ವರೆಗೆ ಅಂಗನವಾಡಿ ಕೇಂದ್ರಗಳಿಗೆ ತಾವಾಗೆ ರೆಡಿ ಮಾಡಿ ಕಳಿಸಿಬಿಟ್ರೆ ನಾವು ನಮ್ಮ ಏನು ಶೆಡ್ಯೂಲ್ ಇದೆಯೋ ಶಾಲಾ ಪೂರ್ವ ಶಿಕ್ಷಣದ ಅದ್ರ ಪ್ರಕಾರ ನಾವು ನಡೆಸಬಹುದು. ಇಂಥ ಸಣ್ಣ ಪುಟ್ಟ ಕೆಲಸಗಳು ಕೂಡ ಬಾಲ ವಿಕಾಸ ಸಮಿತಿ ಸದಸ್ಯರು ತಿಂಗಳಿಗೊಂದು ಸಭೆ ಸೇರಿ ತಾಯಂದಿರಿಗೆ ತಿಳುವಳಿಕೆ ಕೊಡುವಂಥದ್ದು ಇವೆಲ್ಲ ಮಾಡಬೇಕು. ಈ ಸರ್ಕಾರ ನಮಗೆ 13 ಜನ ಸದಸ್ಯರನ್ನ ಬಾಲ ವಿಕಾಸ ಸಮಿತಿಯಲ್ಲಿ ಇರಬೇಕು ಅಂತೇಳಿ ಒಂದು ಆದೇಶ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಆ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಸದಸ್ಯರು, ಮಹಿಳಾ ಸದಸ್ಯರು ಒಬ್ರು ಇರ್ತಾರೆ. ಪುರಸಭೆ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಮಹಿಳಾ ಸದಸ್ಯರು ಯಾರಿದ್ದಾರೋ ಅವ್ರು ಇರ್ತಾರೆ. ಆ ನಂತರ ವ್ಯಾಪ್ತಿಯ ಅಂಗನವಾಡಿ ವ್ಯಾಪ್ತಿಯ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು ಸದಸ್ಯರು ಇರ್ತಾರೆ. ಒಬ್ಬ ದೀರ್ಘಾವಧಿ ಮಗುವಿನ ತಾಯಿ ಅದರಲ್ಲಿ ಸದಸ್ಯರಾಗಿರ್ತಾರೆ. ಮತ್ತೆ ಉಳಿದಂತೆ ಇನ್ನು 3 ಜನ ಮಕ್ಕಳ ತಾಯಂದಿರ್ತಾರೆ. ಸ್ತ್ರೀಶಕ್ತಿ ಮಹಿಳಾ ಸದಸ್ಯರು, ಸ್ತ್ರೀಶಕ್ತಿ ಸಂಘಗಳ ಮಹಿಳಾ ಸದಸ್ಯರು ಒಬ್ರು ಇರ್ತಾರೆ. ಹಿರಿಯ ನಾಗರಿಕರು ಒಬ್ರು ಇರ್ತಾರೆ. ಆಶಾ ಕಾರ್ಯಕರ್ತರು ಒಬ್ರು ಇರ್ತಾರೆ. ನಮ್ಮ ಅಂಗನವಾಡಿ ಕಾರ್ಯಕರ್ತರು ಇದರಲ್ಲಿ ಕಾರ್ಯದರ್ಶಿ ಆಗಿರ್ತಾರೆ. ಈ 13 ಜನ ಸದಸ್ಯರಲ್ಲಿ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಳ್ಬೇಕು. ಈ ಸಮಿತಿಗೆ ನಾವು ಈ ಸಣ್ಣ ಪುಟ್ಟ ಮಕ್ಕಳಿಗೆ ಮೊಟ್ಟೆ ಕೊಡ್ಬೇಕಾದ್ರೆ ಅಂಗನವಾಡಿ ಕಾರ್ಯಕರ್ತೆ ಬಾಲ ವಿಕಾಸ ಸಮಿತಿ ಜಂಟಿ ಖಾತೆಗೆ ನಾವು ಹಣನ ಹಾಕ್ತೇವೆ. ಅಲ್ಲಿ ಮತ್ತೆ ತರಕಾರಿಗೆ ಸಂಬಂಧಪಟ್ಟಂಗೆ ಹಣನ ಹಾಕ್ತೇವೆ. ಈ ಸಂದರ್ಭದಲ್ಲಿ ಅವರು ಅಂಗನವಾಡಿ ಕಾರ್ಯಕರ್ತರು ಸಹಕರಿಸಿ ಈ ವೆಚ್ಚನ ಭರಿಸಿ ಆ ಮಕ್ಕಳಿಗೆ ಈ ಪೌಷ್ಟಿಕ ಆಹಾರನ ವಿತರಣೆ ಮಾಡೋಂಥ ಕೆಲಸ ಮಾಡಬೇಕಾಗುತ್ತೆ. ನಂತರ ನಾವು ಈ ಬಾಲ ವಿಕಾಸ ಸಮಿತಿ 3 ವರ್ಷಗಳ ಮಟ್ಟಿಗೆ ಇರುತ್ತೆ. ನಂತರ ಅದನ್ನ ನಾವು ಬದಲಾವಣೆ ಮಾಡಬೇಕು. ಈ ಬಾಲ ವಿಕಾಸ ಸಮಿತಿಗಳು 13 ಜನ ಏನಿದೆ ಸಮಿತಿಯ ಸದಸ್ಯರು ಇದ್ದಾರೋ ಅದು ನಿಮ್ಮ ಊರಿನವರೇ ಆಗಿರೋದು, ನಿಮ್ಮ ಮಕ್ಕಳ ಪೋಷಕರೇ ಆಗಿರೋದು, ನಿಮ್ಮ ಊರಿನ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ತಾವು ಒಂದು ಸಮಿತಿ ಮಾಡ್ಕೊಂಡಿರ್ತೀರಿ. ಅಂಗನವಾಡಿ ಕಾರ್ಯಕರ್ತ ಸಹಾಯಕರು ಅವರಿಬ್ಬರು ಏನು ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನೀವು ಅವರಿಗೆ ಪ್ರೋತ್ಸಾಹಕವಾಗಿ ನೀವು 13 ಜನ ಸದಸ್ಯರು ಕೂಡ್ಕೊಂಡು
ನಿಮ್ಮ ಊರಿನ ಬೆಳವಣಿಗೆಯ ಬುನಾದಿನ ನೀವು ಕೆಲಸ ಮಾಡಿದ್ರೆ ಆ ಊರಿನ ಮುಂದಿನ ದಿನಗಳಲ್ಲಿ ನೀವು ಆ ಊರಿನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿದಂಗೆ ಆಗುತ್ತೆ. ನಾನು ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂದು ಸ್ವಂತ ಊರು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು. ನಾನು 600 ಕಿಲೋಮೀಟರ್ ಬೆಳಗಾಂ ಜಿಲ್ಲೆ ರಾಯಬಾಗ್ ತಾಲೂಕಲ್ಲಿ ಕೆಲಸ ಮಾಡುವಾಗ ಸ್ವಂತ ಒಂದು ವಯಸ್ಸಾದ ಒಂದು ತಾಯಿ, ವಯಸ್ಸಾಗಿದೆ, ಕಾಲು ಮುರಿದಿದೆ, ಒಂದು ಗುಡಿಸಲಲ್ಲಿದ್ದಾರೆ. 2 ಎಕರೆ ಜಮೀನ್ ಇತ್ತು ಅವ್ರಿಗೆ. ಅವ್ರ ಜಮೀನಲ್ಲಿ ತುಂಬಾ ಫಲವತ್ತಾದ ಭೂಮಿ. ನೀರು ಅವ್ರ ಭೂಮಿಯಲ್ಲಿ ಹರಿದು ಹೋಗ್ತದೆ ಕೆನಾಲ್ ಮೂಲಕ. ಫಲವತ್ತಾದ ಭೂಮಿ, ಲಕ್ಷಾಂತರ ರೂಪಾಯಿ ಭೂಮಿ. ಆ ತಾಯಿಗೆ ನಾನು ಹೋಗಿ ಭೇಟಿ ಮಾಡಿ, ಅಮ್ಮ ನೀವು ಎಷ್ಟು ದಿನ ಇರ್ತೀರೋ ಏನೋ, ನೀವು ನಿಮ್ಮ ಹೆಸರಲ್ಲಿ ನೀವು ಹೋದ್ರು ನಿಮ್ಮ ಹೆಸರಲ್ಲಿ ಈ ಭೂಮಿ ಇರೋ ತನಕ, ನಿಮ್ಮ ಊರು ಇರೋ ತನಕ ನಿಮ್ಮ ಹೆಸರಲ್ಲಿ ಪ್ರತಿದಿನ ಅಕ್ಷರ ಜ್ಞಾನ ಮತ್ತೆ ಅನ್ನದಾನ ನಿಮ್ಮ ಹೆಸರ ಮೇಲೆ ಅನ್ನದಾನ ಅಕ್ಷರದಾನ ನಡೆಯುವಂತ ಕೆಲಸ ಮಾಡ್ತೇನೆ, ನೀವು ಸ್ವಲ್ಪ ಜಮೀನ್ ಕೊಡ್ರಿ ಅಂದಾಗ ನನಗೆ 2 ಎಕರೆನು ಬರ್ಕೊಂಬಿಡ್ರಿ ಸಾಹೇಬ್ರೆ ಅಂತ ಹೇಳಿದ್ರು. ನಮ್ಗೆ 2 ಎಕರೆ ಬೇಡಮ್ಮ, 2 ಗುಂಟೆ ಸಾಕು ಅಂತ ಹೇಳಿ ಒಂದು ದೊಡ್ಡ ಅಂಗನವಾಡಿ ದಾನ ಅವರು ಕೈಯಲ್ಲಿ ಎತ್ಕೊಂಡೋಗಿ ಸಬ್ ರಿಜಿಸ್ಟರ್ ಆಫೀಸ್ ಹತ್ರ ಅವರು ನಮ್ಮ ಹೆಸರಿಗೆ ಬರ್ಕೊಟ್ರು. ಇದೇ ತರ 150 ಜನ ಆ ತಾಲೂಕಲ್ಲಿ 150 ಜನ ನಮ್ಗೆ ಖಾಸಗಿ ಜಮೀನನ್ನ, ಭೂಮಿಯನ್ನ, ನಿವೇಶನಗಳನ್ನ ಅಂಗನವಾಡಿ ಕಟ್ಟಡ ಕಟ್ಟಕ್ಕೆ ಕೊಟ್ಟಿದ್ದಾರೆ. ಇದರ ಅರ್ಥ ಏನಂದ್ರೆ ಆ ಊರಿನ ಬೆಳವಣಿಗೆಗೆ, ಆ ಮಕ್ಕಳ ಬೆಳವಣಿಗೆ ಏನು, ನಾವು 6 ವರ್ಷದ ನಮ್ಮ CO ಸಾಹೇಬ್ರು ಹೇಳ್ದಂಗೆ 6 ವರ್ಷದ ಒಳಗಿನ ಮಕ್ಕಳು ಜ್ಞಾನ, ಬ್ರೈನ್ ಡೆವಲಪ್ಮೆಂಟ್ ಆದ್ರೆ 100 ವರ್ಷ ಅದು ದೇಶದ ಅಭಿವೃದ್ಧಿಗೆ ಉಪಯೋಗ ಆಗುತ್ತೆ. ನಾವು 6 ವರ್ಷ ಕಣ್ಣು ಮುಚ್ಚಿಬಿಟ್ರೆ, ನೆಗ್ಲೆಕ್ಟ್ ಮಾಡಿಬಿಟ್ರೆ ಅಥವಾ ಬೇಜವಾಬ್ದಾರಿ ತೋರಿಸ್ಬಿಟ್ರೆ ಆ ಮಕ್ಕಳು ನಂತರ ಉತ್ತಮ ಆಗಲ್ಲ. ಸೊ ಆ ನಿಟ್ಟಿನಲ್ಲಿ ಬಾಲ ವಿಕಾಸ ಸಮಿತಿಗಳು ಬಹಳಷ್ಟು ಪ್ರೋತ್ಸಾಹದಾಯಕವಾಗಿ ಕೆಲಸ ಮಾಡಬೇಕು. ನಾವು ವಿಶೇಷವಾಗಿ ಏನಂದ್ರೆ, ಈಗ ಶಾಲಾ ಪೂರ್ವ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳಿದಾವೋ ಅದನ್ನು ಹೊರತುಪಡಿಸಿ ಅಂಗನವಾಡಿ ಕಾರ್ಯಕರ್ತ ಸಹಾಯಕರು ನೇಮಕಾತಿ ಆದಾಗ ಏನು ಒಂದು ತಿಂಗಳು ತರಬೇತಿಯಲ್ಲಿ 3 ದಿನ 4 ದಿವಸ ಶಾಲಾ ಪೂರ್ವ ಶಿಕ್ಷಣ ಕೊಡ್ತಾರೆ, ಅದು ಏನೇನು ಸಾಕಾಗಲ್ಲ. ಸೊ ಅದನ್ನು ಹೊರತುಪಡಿಸಿ ನಾವು ವಿಶೇಷವಾಗಿ ಪ್ರತಿ 3 ತಿಂಗಳ 4 ತಿಂಗಳಿಗೊಮ್ಮೆ ನಾವು 4 ದಿನ ತರಬೇತಿ ಕೊಡ್ಬೇಕಂತ ಹೇಳಿ CSR ಫಂಡ್ ಅಲ್ಲಿ ನಾವು ತಮ್ಮನದೊಡ್ಡಿಯಲ್ಲಿ ಒಂದು 36 ಲಕ್ಷ ತರಬೇತಿ ಕೇಂದ್ರ ಮಾಡಿದ್ವಿ. ಅದರ ಕೆಳಗಡೆ ಉಪಕೇಂದ್ರಗಳು, ಪ್ರತಿ ವೃತ್ತಕ್ಕೊಂದೊಂದು ಉಪಕೇಂದ್ರಗಳು, 55 ಉಪಕೇಂದ್ರಗಳನ್ನ ತರಬೇತಿ ಕೇಂದ್ರಗಳನ್ನ ನಾವು ಪ್ರಾರಂಭ ಮಾಡ್ತೀವಿ ಮುಂದಿನ ತಿಂಗಳಿಂದ. ಇದು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಂದು ಮಾದರಿ ಜಿಲ್ಲೆ ನಮ್ಮ ಇಲಾಖೆಯಲ್ಲಿ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಆಲೋಚನೆ ಮಾಡ್ತಾ ಇದ್ವಿ. ಅದು CSR ಫಂಡ್ ಅಲ್ಲಿ, ಸರ್ಕಾರದಿಂದ ಯಾವುದೇ ಅನುದಾನ ತಗೊಳ್ಳದೆ CSR ಫಂಡ್ ಅಲ್ಲಿ ನಮ್ಮ ನಿರ್ದೇಶನಾಲಯಕ್ಕೂ ಮಾಹಿತಿ ಇಲ್ಲದೆ ನಾವು ಈ ಕೆಲಸನ ಮಾಡ್ತಾ ಇದ್ದೇವೆ. ಇದು ಒಂದು ರಾಜ್ಯಕ್ಕೆಲ್ಲ ರಾಷ್ಟ್ರಕ್ಕೂ ಕೂಡ ಒಂದು ಉತ್ತಮವಾದ ಮೆಸೇಜ್ ಹೋಗ್ತದೆ. ನಮ್ಮ ಅಂಗನವಾಡಿ ಪ್ರಾರಂಭದಲ್ಲಿ ಏನ್ ಹೇಳಿದೆ, ಸಹಾಯಕರು ಹೋಗಿ ಮನೆಗೆ ಕರ್ಕೊಂಬರೋಂತ ವ್ಯವಸ್ಥೆ ಏನಿದೆಯೋ ಅದು ಮುಂದೆ ಸಹಾಯಕರು ಮನೆಗೆ ಹೋಗಿ ಕರ್ಕೊಂಬರೋ ಅವಶ್ಯಕತೆ ಇಲ್ಲ. ಮಕ್ಕಳು 9ವರೆಗೆ ಮಕ್ಕಳು ಅಂಗನವಾಡಿ ಕೇಂದ್ರದಲ್ಲಿ ತಾವಾಗೆ ಬಂದು ನಿಂತಿರ್ತವೆ. ಯಾಕೆಂದ್ರೆ ಆಡುವ ವಯಸ್ಸಲ್ಲಿ ಆಟ ಆಡುವ ಒಂದು ವೇದಿಕೆನ ಅಂಗನವಾಡಿ ಕೇಂದ್ರದಲ್ಲಿ ನಿರ್ಮಾಣ ಮಾಡೋಂತ ಒಂದು ವ್ಯವಸ್ಥೆ ನಾವು ಮಾಡ್ತೇವೆ. ಇದು ಮುಂದಿನ ದಿನಗಳಾಗುತ್ತೆ. ನಮ್ಮ ಬಾಲ ವಿಕಾಸ ಸಮಿತಿಗಳು ಈ ನಿಟ್ಟಿನಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಿಮ್ಮ ಗ್ರಾಮದ ಅಭಿವೃದ್ಧಿಗೆ ಶ್ರಮ ಹಾಕಬೇಕು. ಮತ್ತೆ ನಿಮ್ಮ ಶೌಚಾಲಯಗಳು ನಿರ್ಮಾಣ ಮಾಡುವಾಗ, ನೀವು ಕಟ್ಟಡ ನಿರ್ಮಾಣ ಮಾಡುವಾಗ, ಶೌಚಾಲಯ ನಿರ್ಮಾಣ ಮಾಡುವಾಗ ಅಥವಾ ದುರಸ್ತಿ ಕೆಲಸ ನಿರ್ಮಾಣ ಮಾಡುವಾಗ ನೀವು 13 ಜನ ಏನು ಬಾಲ ವಿಕಾಸ ಸಮಿತಿ ಸದಸ್ಯರು ಇದ್ದೀರೋ ಹೋಗಿ ಅಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ಮಾಣ ಆಗ್ತಾ ಇದೆಯಾ, ಸಿಮೆಂಟ್ ಸರಿಯಾಗಿ ಹಾಕಿದಾರ, ಮರಳು ಸರಿಯಾಗಿ ಆಗ್ತಾ ಇದಾರ, ಕ್ಯೂರಿಂಗ್ ಸರಿಯಾಗಿ ಮಾಡ್ತಾ ಇದಾರಾ ಅಂತ ನೋಡ್ಬೇಕಾಗುತ್ತೆ. ಆಮೇಲೆ ಶೌಚಾಲಯಗಳ ನಿರ್ಮಾಣವಾಗ ಸರಿಯಾದ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತ ನಾವು ಯಾಕೆ ಹೇಳ್ತೇವೆ ಅಂದ್ರೆ, 40,000 ರೂಪಾಯಿ ಶೌಚಾಲಯಕ್ಕೆ ಅಂತ ನಾವು ಮಂಜೂರು ಮಾಡಿದ್ವಿ. ಅದು 40,000 ರೂಪಾಯಿ ಶೌಚಾಲಯ ನನ್ನ ಮನೆ ಕಟ್ಕೊಳ್ಳೋವಾಗ ನಾನು ಆ 40,000 ರೂಪಾಯಿನ ಗುಣಮಟ್ಟ ಯಾವ ರೀತಿ ಇರಬೇಕು ಅಂತ ನಾವು ಮಾಡ್ಕೊಂತೀವೋ ಅದೇ ರೀತಿಲಿ ಇವು ಕೂಡ ಆ ಗುಣಮಟ್ಟನ ನಿಮ್ಮ ಊರಿನ, ನಿಮ್ಮ ಆಸ್ತಿ, ನಿಮ್ಮ ಮಕ್ಕಳು ಕಲಿಯಂತ ಆಸ್ತಿ, ನಿಮ್ಮ ಗರ್ಭಿಣಿಯರು, ನಿಮ್ಮ ತಾಯಂದ್ರು ಅಲ್ಲಿ ಹೋಗಂತ ಸ್ಥಳ, ಅದು ನಿಮ್ಮ ಊರಿನ ಅಭಿವೃದ್ಧಿಗೆ ಮಾಡಂತ ಒಂದು ಕೇಂದ್ರ ಸ್ಥಾನ. ನೀವು ದೊಡ್ಡ ಶಾಲೆಗೆ ಹೋಗೋಕೆ ಮೊದಲು ಸಣ್ಣ ಶಾಲೆಯಲ್ಲಿ ನಾವು ಫೌಂಡೇಶನ್ ಕರೆಕ್ಟ್ ಇದ್ರೆ, ಸರಿ ಇದ್ರೆ ಮುಂದಿನ ಉನ್ನತ ಎಜುಕೇಶನ್ ಬಹಳ ಸುಲಭ ಆಗ್ತವೆ. ಆ ಸಂದರ್ಭದಲ್ಲಿ ನಾವು ಏನು ಬ್ರೈನ್ ಡೆವಲಪ್ಮೆಂಟ್ ಮಾಡಕ್ಕಾಗಿಲ್ಲ ಅಂದ್ರೆ ಮುಂದಕ್ಕೆ ಏನು ಮಾಡಕ್ಕಾಗಲ್ಲ. ಈ ಉತ್ತಮವಾದ ಶೌಚಾಲಯ ಇಲ್ಲ ಅಂದ್ರೆ ಅದರಿಂದ ಅಪೌಷ್ಟಿಕತೆ ಜಾಸ್ತಿ ಆಗುತ್ತೆ, ಸ್ಕೂಲ್ ಡ್ರಾಪ್ ಔಟ್ ಜಾಸ್ತಿ ಆಗುತ್ತೆ. ಸ್ಕೂಲ್ ಡ್ರಾಪ್ ಔಟ್ ಜಾಸ್ತಿ ಆಯ್ತು ಅಂದ್ರೆ ಬಾಲ ಕಾರ್ಮಿಕರಾಗ್ತಾರೆ. ಬಾಲ ಕಾರ್ಮಿಕರಾದ್ಮೇಲೆ ಚಿಕ್ಕ ವಯಸ್ಸಲ್ಲಿ ವಯಸ್ಸಿಗೆ ಬರ್ತಾರೆ, ಚೈಲ್ಡ್ ಮ್ಯಾರೇಜ್ ಆಗ್ಬಿಡ್ತಾರೆ. ಹಂಗಾಗಿ ಬಡತನದಲ್ಲೇ ಇರಬೇಕಾಗುತ್ತೆ.
ಸೊ ಅದನ್ನೆಲ್ಲ ಹೋಗ್ಲಾಡಿಸ್ಬೇಕಾದ್ರೆ ಉತ್ತಮ ಕಟ್ಟಡ, ಉತ್ತಮ ಶೌಚಾಲಯ, ಉತ್ತಮವಾದ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಅಲ್ಲಾಗಬೇಕು. ಮತ್ತೆ ಪೌಷ್ಟಿಕ ಆಹಾರ ಅಂಗನವಾಡಿ ಕೇಂದ್ರದಲ್ಲಿ ವಿತರಣೆ, ನಮ್ಮ ಅಂಗನವಾಡಿ ಕಾರ್ಯಕರ್ತರು ವಿತರಣೆ ಮಾಡ್ತಾ ಇರ್ತಾರೆ. ಆ ಸಂದರ್ಭ ಮಹಿಳಾ ಸದಸ್ಯರು ಹೋಗ್ಬಿಟ್ಟು ನಮ್ಮ ಸಹಾಯಕಿಗೆ ಅಥವಾ ಅಂಗನವಾಡಿ ಕಾರ್ಯಕರ್ತರಿಗೆ ನೀವು ಜೊತೆಯಲ್ಲಿ ನಿಂತು ಒಂದು ಕುಟುಂಬದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಆದ್ರೆ ಹೇಗೆ ನಾವು ಆಹಾರ ವಿತರಣೆ ಮಾಡ್ಕೊಳ್ತೀವೋ ಅದೇ ರೀತಿ ನೀವೆಲ್ಲ ಪ್ರತಿದಿನ ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡು ಅವ್ರ ಸಹಾಯಕರಾಗಿ ಒಟ್ಟು ಕೂಡಿ ಕೆಲಸ ಮಾಡ್ತಾ ಇದ್ರೆ ಬಹಳ ಅದ್ಭುತವಾದ ಅಂಗನವಾಡಿ ಕೇಂದ್ರಗಳು ನಿಮ್ಮೂರಿನ ಮಕ್ಕಳು ತಾಯಿಯಂದ್ರು ಆರೋಗ್ಯಕರವಾಗಿ ಇರ್ತಾರೆ ಅಂತ ಹೇಳ್ತಾ, ನಾನು ಒಂದು ಬಾಲ ವಿಕಾಸ ಸಮಿತಿ ರಚನೆ ಏನು 13 ಜನ ಇರ್ತಿರೋ, ಇದು 3 ವರ್ಷ ಮಟ್ಟಿಗೆ ಇರ್ತದೆ, ಮತ್ತೆ ಬದಲಾವಣೆ ಮಾಡ್ತೇವೆ. ಇಲ್ಲಿ ಯಾವುದೇ ರಾಜಕೀಯ ಇಲ್ಲದೆ ನೀವು ಒಂದು ಈ ಸಮಿತಿಯನ್ನು ರಚನೆ ಮಾಡ್ಕೊಂಡು ನೀವು ಪ್ರತಿ ತಿಂಗಳು ಆರೋಗ್ಯಕರವಾದ ಚರ್ಚೆಗಳು ಮಾಡ್ತಾ ಮಕ್ಕಳು ಹಾಜರಿ ಸರಿ ಇದೆಯಾ, ಬರ್ತಾ ಇದ್ದಾರಾ, ಬರದೇ ಇದ್ರೆ ಕಾರಣ ಏನು, ಯಾರು ಯಾವ ಮನೆಯಿಂದ ಮಗು ಬಂದಿಲ್ಲ ಅನ್ನೋಂಥದ್ದು, ಅವ್ರಿಗೆ ಏನ್ ಸಮಸ್ಯೆ ಇದೆ ಅಂತ ಪರಿಶೀಲನೆ ಮಾಡ್ಬೇಕಾಗ್ತದೆ ಸಮಿತಿ. ಮತ್ತೆ ವೈದ್ಯಾಧಿಕಾರಿಗಳು ಬರ್ತಾ ಇದ್ದಾರಾ, ಏನು ಮಕ್ಕಳ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರಾ, ಅಪೌಷ್ಟಿಕ ಮಕ್ಕಳು ಆರೋಗ್ಯ ತಪಾಸಣೆ ಆಗ್ತಾ ಇದೆಯಾ, ಮಕ್ಕಳು ಬೆಳವಣಿಗೆ ಆಗ್ತಾ ಇದಾರ, ಹೋದ್ ತಿಂಗಳು ಎಷ್ಟು ತೂಕ ಇದ್ರು ಈ ತಿಂಗಳು ಎಷ್ಟು ತೂಕ ಇದಾವೆ, ಯಾವ ಮಗು ಅಪೌಷ್ಟಿಕತೆ ಇದೆ, ಎಷ್ಟು ಬದಲಾವಣೆ ಆಗಿದ್ದಾವೆ, ಇದಕ್ಕೆ ಪೂರಕವಾಗಿ ಬಾಲ ವಿಕಾಸ ಸಮಿತಿಯಿಂದ ಏನು ಸಹಾಯ ಬೇಕು, ಯಾವ ಇಲಾಖೆಯಿಂದ ಏನು ಸಹಾಯ ಬೇಕು ಅನ್ನೋಂಥದ್ದನ್ನ ಈ ಸಮಿತಿಯಲ್ಲಿ ನೀವು ಆರೋಗ್ಯಕರವಾದ ಚರ್ಚೆ ಮಾಡ್ತಾ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೂ ಬೆಂಬಲವಾಗಿ ನಿಲ್ತಾ ಕೆಲಸ ಮಾಡ್ಬೇಕಾಗುತ್ತೆ. ನಾನು ಕೆಲವೊಂದು ಕಡೆ ಬೇರೆ ಬೇರೆ ಜಿಲ್ಲೆಯಲ್ಲಿ ನೋಡುವಾಗ ಬಾಲ ವಿಕಾಸ ಸಮಿತಿ ಅಂದ್ರೆ ನಾವು ಆಹಾರ ಪರಿಶೀಲನೆ ಮಾಡೋ ಸಮಿತಿ ಅಂತ ಬಹಳ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಆಹಾರ ಪರಿಶೀಲನೆ ಮಾಡೋ ಸಮಿತಿ, ಆಹಾರ ಪರಿಶೀಲನೆ ಮಾಡಕ್ಕೆ ನಾವಾಗೇ ಒಪ್ಕೊಂಡು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ. ಇದು ಒಟ್ಟಾರೆ ಅಂಗನವಾಡಿನ ಶಾಲಾ ಪೂರ್ವ ಶಿಕ್ಷಣ ಮತ್ತೆ ಇತರೆ ಕಾರ್ಯಕ್ರಮಗಳು ಅನುಷ್ಠಾನ ಆಗ್ತಾ ಇದಾವ ಅನ್ನೋಂಥದ್ದು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ರೆ, ಇಲ್ಲಿ ಮೇಲ್ವಿಚಾರಣೆ ಮಾಡೋಂಥದ್ದು ಅಲ್ಲ, ಮೇಲ್ವಿಚಾರಣೆ ಮಾಡೋ ಸಮಿತಿ ಅಲ್ಲ, ಸಲಹಾ ಸಮಿತಿ, ಬಾಲ ವಿಕಾಸ ಸಲಹಾ ಸಮಿತಿ ಇದು. ಸೊ ನೀವೆಲ್ಲ ಕೂಡ್ಕೊಂಡು ಆ ಊರಿನ ಅಭಿವೃದ್ಧಿಗಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಜೊತೆ ನೀವೆಲ್ಲ ಇರ್ತೀರಿ. ನಿಮ್ಮೂರಿನ ಅಭಿವೃದ್ಧಿಗೆ ನಿಮ್ಮೂರಿನ ಅಂಗನವಾಡಿ ಕಾರ್ಯಕರ್ತರ ತಾಯಿ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಬೆಂಬಲವಾಗಿ ನೀವು ನಿಂತು ಕೆಲಸ ಮಾಡ್ತೀರಿ. ಈ ದೇಶದ ಅಭಿವೃದ್ಧಿಗೆ, ನಿಮ್ಮ ಗ್ರಾಮದ ಅಭಿವೃದ್ಧಿ ಆದ್ರೆ ದೇಶದ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ನಾನು ಈ ಬಾಲ ವಿಕಾಸ ಸಮಿತಿ ಸಂಬಂಧಪಟ್ಟಂಗೆ 2 ಮಾತು ಹೇಳಲಿಕ್ಕೆ, ಸಮಯ ಅಭಾವದಿಂದ ಇನ್ನೂ ಮಾತನಾಡೋರು ಹೆಚ್ಚಿಗಿದ್ದಾರೆ, ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲ ನನ್ನ ಅಂಗನವಾಡಿ ತಾಯಂದಿರಿಗೂ ಸಹಾಯಕರಿಗೂ ಮತ್ತು ಉಳಿದ ಎಲ್ಲ ಸಮಿತಿ ಸದಸ್ಯರಿಗೂ ನಾನು ನಮಸ್ಕರಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ತಮ್ಮ ಅನುಭವಗಳ ಮಾತುಗಳನ್ನು ಇದುವರೆಗೂ ತಮ್ಮ ಮುಂದೆ ಶೇರ್ ಮಾಡ್ಕೊಂಡಂತ ಯಾಕೆಂದ್ರೆ ಅವ್ರಿಗೆ ಈಗ ಆಲ್ರೆಡಿ 25 ವರ್ಷ ನಮ್ಮ ಇಲಾಖೆಯಲ್ಲಿ ಸರ್ವಿಸ್ ಮಾಡಿದ್ದಾರೆ. ಎಲ್ಲಾ ಕಡೆ ಸರ್ವಿಸ್ ಮಾಡಿ ತಮ್ಮ ಅನುಭವ, ಬಾಲ ವಿಕಾಸ ಸಮಿತಿ ಯಾವ ರೀತಿ ರಚನೆ ಆಗಿತ್ತು, ಯಾವ ರೀತಿ ಕೆಲಸ ಮಾಡಬೇಕು, ಏನು ಅಷ್ಟೇ ಅವ್ರದ್ದು ಏನಿದೆ ಕಾರ್ಯನಿಮಿತಿ ಏನಿದೆ, ಕಾರ್ಯಕರ್ತರು ಅವ್ರಿಗೆ ಯಾವ ರೀತಿ ಸ್ಪಂದನೆ ಮಾಡಬೇಕು ಅನ್ನೋದು ವಿವರವಾಗಿ ತಿಳಿಸಿದಂತ ನಮ್ಮ ಇಲಾಖೆಯ ಮಾನ್ಯ ಉಪನಿರ್ದೇಶಕರಿಗೆ ನಮ್ಮೆಲ್ಲರ ಪರವಾಗಿ ಮತ್ತು ಇಲಾಖೆ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಅದೇ ರೀತಿ ಈಗ ಬಾಲ ಆಹಾರ ಅದೇ ರೀತಿ ಪೂರಕ ಪೌಷ್ಟಿಕ ಆಹಾರ ವಿತರಣೆ ಯಾವ ರೀತಿ ಮಾಡಬೇಕು, ಎಷ್ಟು ಗ್ರಾಮ್ಸ್ ಬರುತ್ತೆ, ಅದು ಕೆಲವರಿಗೆ ನಮ್ಮಲ್ಲಿ ಮಾಹಿತಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಇರುತ್ತೆ, ಕೆಲವರು ಬಾಲ ವಿಕಾಸ ಸಮಿತಿ ಸದಸ್ಯರಿಗೆ ಅಧ್ಯಕ್ಷರಿಗೆ ಇರಲ್ಲ. ಅದಕ್ಕೆ ಈಗ ನಾವು ಈ ಕಾರ್ಯಕ್ರಮವನ್ನು ಮಾನ್ಯ ಸಿ ಅವರು ಅದೇ ರೀತಿ ತಿಳಿಸಿದ್ರಿಂದ ಈಗ ಯಾವ್ಯಾವ ರೀತಿ ಕೊಡ್ತೀವಿ, ಯಾವ ತಿಂಗಳಲ್ಲಿ ಯಾವ ರೀತಿ ಬರುತ್ತೆ, ಎಷ್ಟು ದಿನ ಒಳಗಡೆ ನಾವು ಹಂಚುತ್ತೀವಿ, ನಮ್ಮ ಕಾರ್ಯಕರ್ತರು ಎಷ್ಟು ದಿನದೊಳಗಡೆ ಹಂಚುತ್ತಾರೆ ಅನ್ನೋ ಮಾಹಿತಿಯನ್ನ ನಮ್ಮ ಸಹೋದ್ಯೋಗಿಗಳಾದಂತ ಕನಕಪುರ ಶಿಶುಭಿವೃದ್ಧಿ ಯೋಜನಾಧಿಕಾರಿಗಳಾದಂತ ಮಂಜುನಾಥ್ ರವರು ತಿಳಿಸ್ತಾರೆ. ಎಲ್ರಿಗೂ ನಮಸ್ಕಾರ. ಇಲ್ಲಿವರೆಗೆ ಅಂಗನವಾಡಿ ಬಾಲ ವಿಕಾಸ ಸಮಿತಿ ಏನಿದೆ, ನಮ್ಮ ಅಂಗನವಾಡಿ ಕೇಂದ್ರಗಳ ಒಂದು ನಡೆಯೋದ್ರಲ್ಲಿ ಬಾಲ ವಿಕಾಸ ಸಮಿತಿ ಕೇಂದ್ರಗಳ ಪಾತ್ರ ಅತ್ಯಂತ ಮುಖ್ಯವಾದದ್ದು. ಅದರಲ್ಲಿ ಪೂರಕ ಪೌಷ್ಟಿಕ ಆಹಾರ ಏನಿದೆ, ನಮ್ಮ 6 ತಿಂಗಳಿಂದ 6 ವರ್ಷದ ಮಕ್ಕಳಿಗೆ ಹಾಗೂ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ನಾವು ಏನು ಪೂರಕ ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇದ್ದೇವೆ, ಸೊ ಆ ಪೂರಕ ಪೌಷ್ಟಿಕ ಆಹಾರ ಹೆಸರು ಹೇಳಿದಾಗೆ ಪೂರಕವಾಗಿರ್ತಕ್ಕಂಥ ಪೌಷ್ಟಿಕ ಆಹಾರ. ನೀವು ಮನೆಯಲ್ಲಿ ಏನು ಆಹಾರ ಕೊಡ್ತೀರಿ ಅದ್ರ ಜೊತೆಗೆ ಪೂರಕವಾಗಿರ್ಲಿ ಅಂತೇಳಿ ನಮ್ಮ ಅಂಗನವಾಡಿ ಕೇಂದ್ರದಿಂದ, ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಆಹಾರವನ್ನು ಕೊಡ್ತಾ ಬರ್ತಾ ಇದ್ದೀವಿ. ಈಗ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಈ COVID-19 ಇರೋದ್ರಿಂದ ನಮ್ಮ ಅಂಗನವಾಡಿ ಕೇಂದ್ರಗಳನ್ನ ತೆರೆದಿಲ್ಲ. ಎಲ್ಲ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ದಾಖಲಾದಂತ ಮಕ್ಕಳಿಗೆ ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಪೂರಕ ಪೌಷ್ಟಿಕ ಆಹಾರವನ್ನ
ಮನೆಗಳಿಗೆ ತಲುಪಿಸುವಂತ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಎಲ್ಲಾ ಬಾಲ ವಿಕಾಸ ಸಮಿತಿ ಸದಸ್ಯರು ಇದ್ರ ಬಗ್ಗೆ ಒಂದು ದೃಢೀಕರಣ ಕೊಡಬೇಕು ಅಂತ ಹೇಳಿ ನಾವು ಆಲ್ರೆಡಿ ಕೇಳಿದ್ದೀವಿ. ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಅನ್ಕೋತೀವಿ. ಪ್ರತಿ ತಿಂಗಳು ಎಲ್ಲರೂ ಏನು ನಾವು ನಮ್ಮ ಕಚೇರಿಯಿಂದ ನಿಮಗೆ ಅಂಗನವಾಡಿ ಕೇಂದ್ರಗಳಿಗೆ ನಾವು ತಲುಪಿಸ್ತೀವಿ ಆಹಾರವನ್ನ, ಪ್ರತಿ ಮನೆಗಳಿಗೆ ಫಲಾನುಭವಿಯ ಮನೆಗಳಿಗೆ ಅವರು ಆಹಾರ ತಲುಪಿಸಿ ಅದರ ದೃಢೀಕರಣವನ್ನ ನಿಮ್ಮ ಬಾಲ ವಿಕಾಸ ಸಮಿತಿಯ ಸದಸ್ಯರ ಸಹಿ ಮಾಡಿಸಿಕೊಂಡು ನಮ್ಗೆ ಕೊಡ್ಬೇಕು ಅಂತ ಹೇಳಿದ್ದೀವಿ. ಅದರಂತೆ ಎಲ್ಲ ಬಾಲ ವಿಕಾಸ ಸಮಿತಿ ಸದಸ್ಯರು ಅಂಗನವಾಡಿ ಕಾರ್ಯಕರ್ತರ ಜೊತೆ ಕೈ ಜೋಡಿಸಿ ಎಲ್ಲ ಒಂದು ನಮ್ಮ ಬೆನಿಫಿಷಿಯರಿಗಳಿಗೆ ನಿಖರವಾದ ಆಹಾರ ಪದಾರ್ಥಗಳು ತಲುಪ್ತಾ ಇದೆಯಾ ಇಲ್ವಾ ಅನ್ನೋದನ್ನ ತಾವೆಲ್ಲರೂ ಗಮನಿಸ್ಬೇಕು ಅಂತ ಕೇಳ್ಕೊತೇನೆ. ಈಗ ನಾವು 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ 3 ಕೆಜಿ ಪುಷ್ಟಿಕನ್ನ ಕೊಡ್ತೇವೆ, 1 ಕೆಜಿ ಬೆಲ್ಲ ಮತ್ತೆ 20 ದಿನಗಳಿಗಂತೆ 200 ಗ್ರಾಂ ಸಕ್ಕರೆಯನ್ನ 1 ತಿಂಗಳಿಗೆ ನಾವು ಕೊಡುವಂತದ್ದು 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ. ಜೊತೆಗೆ ಮಾತೃಪೂರ್ಣ ಯೋಜನೆ ಅಡಿಯಲ್ಲಿ ಗರ್ಭಿಣಿ, ಬಾಣಂತಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಅಂತೇಳಿ ನಾವು ಅಂಗನವಾಡಿ ಕೇಂದ್ರದಲ್ಲಿ ವಿತರಣೆ ಮಾಡಬೇಕು ಅಂತ ಬಿಸಿ ಊಟವನ್ನು ತಯಾರಿಸಬೇಕು ಅಂತೇಳಿ ಗೈಡ್ಲೈನ್ಸ್ ಇತ್ತು. ಆದ್ರೆ ಈ ಕೊರೋನಾ ಇರೋದ್ರಿಂದ ನಾವು ಎಲ್ಲವನ್ನು ಮನೆಗೆ ಕೊಡ್ತಾ ಇದೀವಿ. ಸೊ ಆ ಮನೆಗೆ ಕೊಡ್ತಾ ಇರ್ತಕ್ಕಂತಹ ಪದಾರ್ಥದಲ್ಲಿ ನಾವೇನಿದೆ ಹೇಳ್ತೀವಿ, ಹಾಲು, ಬೆಲ್ಲ, ಕಡಲೆ ಬೀಜ ಮತ್ತೆ ಕೋಳಿ ಮೊಟ್ಟೆ ಅಂತಂದ್ರೆ ಈಗ ನಾವು ಒಂದು ವಾರಕ್ಕೆ ವರ್ಕಿಂಗ್ ಡೇಸ್ ಅಂತ ನಾವೇನ್ ಹೇಳ್ತೀವಿ, ಕೆಲವೊಂದು ತಿಂಗಳಲ್ಲಿ 24 ವರ್ಕಿಂಗ್ ಡೇಸ್ ಬರ್ತದೆ, ಕೆಲವೊಂದು ತಿಂಗಳಲ್ಲಿ 22 ವರ್ಕಿಂಗ್ ಡೇಗಳು ಬರ್ತವೆ, ಕೆಲವೊಂದು ತಿಂಗಳಲ್ಲಿ 26 ವರ್ಕಿಂಗ್ ಡೇ ಬರ್ತವೆ. ನಾವು ನಮ್ಮ ಅಂಗನವಾಡಿ ಕೇಂದ್ರಗಳು ವರ್ಕಿಂಗ್ ಡೇ ನಲ್ಲಿ ಏನಿದೆ ವರ್ಕಿಂಗ್ ಡೇ, ಆ ವರ್ಕಿಂಗ್ ಡೇ ನಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಲರಿಗೂ ಮೊಟ್ಟೆ ವಿತರಿಸಬೇಕಾಗ್ತಿತ್ತು. ಸೊ ಈ ಕೊರೋನಾ ಇರೋದ್ರಿಂದ ನಾವು ಮನೆಗಳಿಗೆ ಮೊಟ್ಟೆಗಳನ್ನ ಕೊಡ್ತಾ ಇದ್ದೀವಿ. ಸೊ ಮೊಟ್ಟೆಗಳನ್ನ ನಾವು ಮನೆಗಳಿಗೆ ತಲುಪಿಸ್ತಾ ಇರೋ ಕಾರಣದಿಂದಾಗಿ 20 ಮೊಟ್ಟೆಗಳನ್ನ ಅಥವಾ 24 ಮೊಟ್ಟೆಗಳನ್ನ ಒಟ್ಟಿಗೆ ಕೊಡ್ತಾ ಇರತಕ್ಕಂಥದ್ದು ಬೇಡ. ಒಂದು ವಾರಕ್ಕೆ 5 ಮೊಟ್ಟೆ ಬರ್ಬೋದು ಅಥವಾ 6 ಮೊಟ್ಟೆ ಬರ್ಬೋದು ಅಥವಾ 4 ಮೊಟ್ಟೆ ಬರ್ಬೋದು. ಅದು ರಜಾ ದಿನಗಳನ್ನ ಹೊರತುಪಡಿಸಿ ನಾವು ಕೊಡುವಂತ ಮೊಟ್ಟೆಗಳು. ಸೊ ಆತರ ವಾರಕ್ಕೆ 1 ಸರಿ ಮಾತ್ರನೇ ಮೊಟ್ಟೆಗಳನ್ನ ನೀವು ಮನೆಗಳಿಗೆ ತಲುಪಿಸ್ಬೇಕು. ಬಾಲ ವಿಕಾಸ ಸಮಿತಿಯವರು ಕೂಡ ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಮೊಟ್ಟೆ 1 ವಾರಕ್ಕೆ 1 ಸರಿ ಕೊಡ್ತಾ ಇದಾರೆ ಅಂತ ಚೆಕ್ ಮಾಡ್ಕೋಬೇಕು. ಯಾಕೆ ಈ ರೀತಿ ಹೇಳಿದ್ದಾರೆ ಅಂತಂದ್ರೆ 24 ಮೊಟ್ಟೆಗಳನ್ನ ಒಂದೇ ಸರಿ ಕೊಟ್ರೆ ಆದ್ರೆ ಫಲಾನುಭವಿಗಳಿಗೆ ಅದು ದೊರೆಯೋದಿಲ್ಲ. 24 ಮೊಟ್ಟೆಗಳನ್ನ 1 ತಿಂಗಳಿಗೆ 1 ಸರಿ ಕೊಟ್ರೆ ಗರ್ಭಿಣಿಗೆ ದೊರೆಯೋದಿಲ್ಲ. ಅದು ಮನೆ ಮಂದಿ ಎಲ್ಲ ಅದನ್ನ ಸ್ವೀಕಾರ ಮಾಡುವಂತ ಸಾಧ್ಯತೆಗಳಿರ್ತವೆ. ಸೊ ಆ ಮೊಟ್ಟೆ ಕ್ವಾಲಿಟಿ ಕೂಡ ಕೆಟ್ಟೋಗ್ಬಿಡುತ್ತೆ. ಆದ್ರಿಂದ ನಾವು 1 ವಾರಕ್ಕೆ 1 ಬಾರಿ ಮೊಟ್ಟೆಯನ್ನ ಕೊಡ್ಬೇಕು ಅಂತ ನಾವು ಹೇಳಿದೀವಿ. ಜೊತೆಗೆ ಹಾಲಿನ ಪೌಡರ್ ನಾವು ಕೊಡ್ತಾ ಇದೀವಿ. KMF ಇಂದ ಕ್ಷೀರ ಭಾಗ್ಯ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಹಾಲ್ ಪೌಡರ್ ಕೂಡ ನಾವು ಕೊಡ್ತಾ ಇದೀವಿ. ಅಕ್ಕಿ, ಬೆಲ್ಲ, ಹೆಸರು ಬೇಳೆ, ಜೊತೆಗೆ ತೊಗರಿ ಬೇಳೆ ನೋಡಿ ನಾವು ಯಾವ ರೀತಿ ಅದನ್ನ ಮಾಡಿದೀವಿ, ಮೆನು ಮಾಡಿದೀವಿ ಅಂತಂದ್ರೆ ಮಂಗಳವಾರ, ಗುರುವಾರ, ಶುಕ್ರವಾರಕ್ಕೆ 1 ಮೆನು, ಶನಿವಾರ 1 ಮೆನು, ಬುಧವಾರ 1 ಮೆನು, ಸೋಮವಾರ 1 ಮೆನು. ಸೊ ಈ ರೀತಿ ಪ್ರತಿ ವಾರಕ್ಕೆ ಬೇರೆ ಬೇರೆ ಮೆನುನ ನಾವು ಮಾಡಿದೀವಿ. ಸೊ ನಿಮಗೆ ಮಂಗಳವಾರ, ಗುರುವಾರ, ಶುಕ್ರವಾರ ಏನಾಗುತ್ತೆ ಅಂತಂದ್ರೆ ಅನ್ನ ಸಾಂಬಾರನ್ನ ನಾವು ಮಾಡ್ಬೇಕಾಗ್ತಿತ್ತು. ಅದಕ್ಕೆ ಅಕ್ಕಿ 160 ಗ್ರಾಮು, ತೊಗರಿಬೇಳೆ 30 ಗ್ರಾಮು, ಮಸಾಲ ಪುಡಿ 3 ಗ್ರಾಮು, ಎಣ್ಣೆ 9 ಗ್ರಾಮು, ಉಪ್ಪು 2 ಗ್ರಾಮು, ಸಾಸಿವೆ 1 ಗ್ರಾಮು, ತರಕಾರಿ 3 ರೂಪೀಸ್ ತಗೊಂಡು ಮಾಡಿ ಅಂತ ನಾವು ಹೇಳಿದೀವಿ. ಸೊ ಆದ್ರೆ ಈಗ ನಾವು ಮನೆ ಕೊಡ್ತಾ ಇರೋದ್ರಿಂದ ತಿಂಗಳಿಗೆ 1 ಸಾರಿ ಎಷ್ಟಾಗ್ತದೆ ಅದನ್ನ ಲೆಕ್ಕ ಮಾಡಿ ನಾವು ಮನೆಗಳಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತಾ ಇದೀವಿ. ಸೊ ಈ ಮೆನು ಚಾರ್ಟ್ ಅಂತ ಇದನ್ನ ನೀವೇನ್ ನೋಡ್ತೀರಿ, ಈ ರೀತಿ ಮೆನು ಚಾರ್ಟ್ ಅನ್ನ ನಾವು ಎಲ್ಲಾ ಅಂಗನವಾಡಿ ಕೇಂದ್ರಗಳಿಗೆ ಕೊಡ್ತೀವಿ. ಸೊ ಎಲ್ಲಾ ಅಂಗನವಾಡಿ ಕೇಂದ್ರಗಳು ಕೂಡ ಈ ರೀತಿ ಮೆನು ಚಾರ್ಟ್ ಅನ್ನ ನಿಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಹಾಕ್ಬೇಕು. ಯಾವುದೇ ಬಾಲ ವಿಕಾಸ ಸಮಿತಿ ಸದಸ್ಯರಾಗ್ಲಿ ಯಾರಾದ್ರೂ ಬಂದು ನೋಡಿದಾಗ ಆ ಮೆನು ಚಾರ್ಟ್ ಏನಿದೆ, ಆ ಮೆನು ಚಾರ್ಟ್ ಎಲ್ಲಾ ಬಾಲ ವಿಕಾಸ ಸಮಿತಿ ಮೆಂಬರ್ಗಳಿಗೆ ಮತ್ತೆ ಜನಗಳಿಗೆ ಗೊತ್ತಾಗ್ಬೇಕು. ಸೊ ಹಾಗೆ 3ರಿಂದ 6 ವರ್ಷದ ಮಕ್ಕಳಿಗೆ ನಾವು ಕಡಲೆ ಬೀಜದ ಚಿಕ್ಕಿ ಮಾಡ್ಕೊಡ್ತಾ ಇದ್ವಿ. ಈಗ ಅಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಮಾಡ್ತಾ ಇಲ್ಲ. ಹಾಗಾಗಿ ಕಡಲೆ ಬೀಜ, ಬೆಲ್ಲ ಮತ್ತು ಕಪ್ಪು ಎಳ್ಳು, ಮೊಳಕೆ ಬರಿಸಿದ ಕಾಳು ಇವೆಲ್ಲವನ್ನು ನಾವು ಅಂಗನವಾಡಿ ಕೇಂದ್ರದಲ್ಲಿ ಕೊಡ್ತಿದ್ವಿ. ಈಗ ಅದನ್ನ ಮನೆಗಳಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತಾ ಇದೀವಿ. ಜೊತೆಗೆ ಮಧ್ಯಾಹ್ನದ ಉಪಹಾರಕ್ಕೆ ಅಂತೇಳಿ ಅಕ್ಕಿ, ತೊಗರಿಬೇಳೆ, ಮಸಾಲ ಪುಡಿ, ಎಣ್ಣೆ, ಉಪ್ಪು, ಸಾಸಿವೆ, ಹುರುಳಿಕಾಳು ಮತ್ತೆ ಜೀನಸು ಏನಿದೆ, ಸೊ ಇದನ್ನೆಲ್ಲವನ್ನು ಕೂಡ ನಾವು ಮನೆಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತಾ ಇದೀವಿ. ಎಷ್ಟೆಷ್ಟು ಗ್ರಾಮ್ ಕೊಡಬೇಕು ಅಂತ ಹೇಳಿ ನಾವು ಈ ಮೆನು ಚಾರ್ಟ್ ಅನ್ನ ಆಗ್ಲೇ ಎಲ್ಲಾ ಅಂಗನವಾಡಿ ಕೇಂದ್ರಗಳಿಗೆ ಕೊಟ್ಟಿದ್ದೀವಿ. ಅಂಗನವಾಡಿ ಟೀಚರ್ಗಳ ಹತ್ರ ಈ ಮೆನು ಕಾರ್ಡ್ ಇರುತ್ತೆ. ದಯವಿಟ್ಟು ಎಲ್ಲರೂ ಬಾಲ ವಿಕಾಸ ಸಮಿತಿ ಸದಸ್ಯರೇನಿದ್ದೀರಿ, ನಿಮ್ಮ ಅಂಗನವಾಡಿ ಟೀಚರ್ಗಳನ್ನ ಕೇಳಿದ್ರೆ, ಕಾರ್ಯಕರ್ತೆಯರನ್ನ ಕೇಳಿದ್ರೆ ಈ ಮೆನು ಚಾರ್ಟ್ ನಿಮ್ಗೆ ಕೊಡ್ತಾರೆ.
ಅಲ್ಲಿ ಇರ್ತಕ್ಕಂಥ ಗ್ರಾಮ್ಸ್ ಪ್ರಕಾರ ನೀವು ಮನೆಗಳಿಗೆ ಕೊಡ್ತಾ ಇದಾರ ಅಂತ ನೀವು ಚೆಕ್ ಮಾಡ್ಕೋಬಹುದು. ಜೊತೆಗೆ ತೂಕದ ವಿಚಾರ ಬಂದಾಗ ಎಲ್ಲಾ ಅಂಗನವಾಡಿ ಕೆಲವೊಂದು ಗ್ರಾಮಗಳಲ್ಲಿ ಕೆಲವೊಂದು ಕಂಪ್ಲೇಂಟ್ಸ್ ಏನಿದೆಪ್ಪ ಅಂತಂದ್ರೆ ತೂಕ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ. ಸೊ ತೂಕದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಒಂದು ಬ್ಯಾಗ್ ನಲ್ಲಿ ಅಥವಾ ಒಂದು ನಿಖರವಾದ ಒಂದು ತೂಕವನ್ನ ಒಂದು ಅಂಗಡಿಗಳಲ್ಲಿ ಮೊದಲು ಒಂದು ಮಾಡಿಸಿಟ್ಕೊಂಡು ಅದಕ್ಕೆ ಮ್ಯಾಚ್ ಮಾಡಿ ಎಲ್ಲಾ ಆಹಾರ ಪದಾರ್ಥಗಳನ್ನ ಪ್ಯಾಕ್ ಮಾಡಿ ಕೊಡಬೇಕು ಅಂತ ನಿರ್ದೇಶನ ಇದೆ. ಸೊ ಅದಕ್ಕೆ ಅಂತ ಈ ಒಂದು 50 ಗ್ರಾಮ್ 10 ಗ್ರಾಮ್ 20 ಗ್ರಾಮ್ ತೂಕ ಮಾಡ್ಲಿಕ್ಕೆ ಅಂತ ನಾವು ಸಪರೇಟ್ ಆಗಿ ಅವ್ರಿಗೆ ತೂಕದ ಮಿಷಿನ್ ಕೊಟ್ಟಿಲ್ಲ. ಸೊ ಹಾಗಾಗಿ ಅಂಗಡಿಗಳಲ್ಲಿ ಅಥವಾ ಅಂಗಡಿಗಳಲ್ಲಿ ಅವರು ಏನು ತೂಕ ಮಾಡಿಸ್ಕೊಂಡು ಬಂದು ಇಟ್ಕೊಂಡಿರ್ತಾರೆ ಆ ಒಂದು ತೂಕಕ್ಕೆ ಮ್ಯಾಚ್ ಮಾಡಿ ಯಾವುದೇ ರೀತಿ ತೂಕದಲ್ಲಿ ವ್ಯತ್ಯಾಸ ಆಗದಿರೋ ತರ ನಮ್ಮ ಅಂಗನವಾಡಿ ಕೇಂದ್ರದಿಂದ ಫಲಾನುಭವಿಗಳಿಗೆ ವಿತರಣೆ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಮಾಡಿದ್ವಿ. ಸೊ ಅದರಂತೆ ಬಾಲ ವಿಕಾಸ ಸಮಿತಿ ಮೆಂಬರ್ಗಳು ಎಲ್ಲರೂ ಕೂಡ ಆ ಒಂದು ಆಹಾರ ಡಿಸ್ಟ್ರಿಬ್ಯೂಷನ್ ಮಾಡೋ ಸಮಯದಲ್ಲಿ ಇರಬೇಕು. ಸಾಧ್ಯವಾದಷ್ಟು ಮೆಂಬರ್ಗಳು ಆಹಾರ ಡಿಸ್ಟ್ರಿಬ್ಯೂಷನ್ ಮಾಡುವಂತಹ ಒಂದು ಸಮಯದಲ್ಲಿ ಇದ್ದು ಕರೆಕ್ಟ್ ಆಗಿ ನಿಖರವಾಗಿ ಆಹಾರ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆಯಾ ಅನ್ನೋದನ್ನ ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳೋದ್ರಿಂದ ಎಲ್ಲಾ ಫಲಾನುಭವಿಗಳಿಗೆ ಆಹಾರ ತಲುಪುವಂತ ಒಂದು ವ್ಯವಸ್ಥೆ ಆಗ್ತದೆ. ಹಾಗೆ ಜೊತೆಗೆ ಈ ಪೂರಕ ಪೌಷ್ಟಿಕ ಆಹಾರ ಜೊತೆಗೆ ನಮ್ಮ ಮಕ್ಕಳಿಗೆ ಮತ್ತೆ ಗರ್ಭಿಣಿ ಬಾಣಂತಿಯರಿಗೆ ಇನ್ನೂ ಹೆಚ್ಚು ತರಕಾರಿ ಮತ್ತೆ ಬೇರೆ ಬೇರೆ ಆಹಾರ ಪದಾರ್ಥಗಳು ನೀವು ಕೊಟ್ಟು ಆ ಗರ್ಭಿಣಿ ಬಾಣಂತಿಯರಿಗೆ ಮತ್ತೆ ಮಕ್ಕಳಿಗೆ ಅಪೌಷ್ಟಿಕತೆ ಬರ್ದಿರೋ ತರ ನಾವು ಕಾಪಾಡ್ಕೋಬೇಕು ಅಂತ ಸರ್ಕಾರದ ಉದ್ದೇಶ. ನಾವು ಕೊಡತಕ್ಕಂಥದ್ದು ಬರೀ ಪೂರಕ ಪೌಷ್ಟಿಕ ಆಹಾರ ಮಾತ್ರ, ಪೂರಕವಾಗಿ ನಾವು ಕೊಡ್ತೀವಿ. ನೀವು ಮನೇಲಿ ಏನು ಊಟ ಮಾಡಿಸ್ತೀರಿ ಮಕ್ಕಳಿಗೆ ಅದಕ್ಕೆ ಪೂರಕವಾಗಿ ಮಾತ್ರ ನಾವು ಆಹಾರವನ್ನು ಕೊಡ್ತಾ ಇದೀವಿ ಸರ್ಕಾರದಿಂದ. ಜೊತೆಗೆ ಅಪೌಷ್ಟಿಕತೆ ಬರೆದಿರೋ ರೀತಿ ನೋಡ್ಕೊಳ್ಳಿಕ್ಕೆ ನಾವು ಇಲಾಖೆಯಿಂದ ಏನೇನು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಅಪೌಷ್ಟಿಕತೆ ಬಂದಾಗ ಮಕ್ಕಳಿಗೆ ಯಾವ ರೀತಿ ಅದನ್ನ ನಾವು ನಮ್ಮ ಇಲಾಖೆ ವತಿಯಿಂದ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಯಾವ ರೀತಿ ನಮ್ದು NRC ಕೇಂದ್ರಗಳು ಅಂತ ಇದೆ. ಈಗ ನಮ್ಮ ತಾಲೂಕು ಕನಕಪುರ ತಾಲೂಕಿನಲ್ಲಿ, ಮಾಗಡಿ ತಾಲೂಕಿನಲ್ಲಿ, ರಾಮನಗರ ತಾಲೂಕು ಮತ್ತೆ ಜಿಲ್ಲಾ ಹಾಸ್ಪಿಟಲ್ ಅಲ್ಲಿ, ಚನ್ನಪಟ್ಟಣ ತಾಲೂಕಲ್ಲಿ NRC ಸೆಂಟರ್ಗಳಂತಿದ್ದಾವೆ, ನ್ಯೂಟ್ರಿಷನ್ ರಿಹಾಬಿಲಿಟೇಷನ್ ಸೆಂಟರ್ಸ್ ಅಂತಿದ್ದಾವೆ. ಸೊ ಅಲ್ಲಿ ಅಪೌಷ್ಟಿಕ ಮಕ್ಕಳನ್ನ ನಾವು ಅವರಿಗೆ ಟ್ರೀಟ್ಮೆಂಟ್ ನ ಕೊಡಿಸ್ತಾ ಇದ್ವಿ. ಈ ಪ್ರಸ್ತುತ ಕರೋನಾ ಇರೋದ್ರಿಂದ ನಾವು ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ ನ ಕೊಡ್ಸೋದನ್ನ ಸದ್ಯದ ಮಟ್ಟಿಗೆ ಸ್ಟಾಪ್ ಮಾಡಿದೀವಿ, ಮತ್ತೆ ಪ್ರಾರಂಭ ಮಾಡ್ತೀವಿ. ಆದ್ರಿಂದ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಏನಿದ್ರಿ ಆ ಒಂದು ಅಪೌಷ್ಟಿಕತೆಯನ್ನ ನಿಖರವಾಗಿ ಗುರುತಿಸ್ಬೇಕು. ನಿಮ್ಗೆ ಸಾಕಷ್ಟು ತರಬೇತಿ ಕೊಟ್ಟಿದ್ದೀವಿ. CEO ಸಾಹೇಬರು ಕೂಡ ಹೇಳಿದ್ದಾರೆ ಅಪೌಷ್ಟಿಕತೆಯನ್ನ ನಿವಾರಣೆ ಮಾಡ್ಲಿಕ್ಕೆ ನಾವು ಒಂದು ದಿಟ್ಟ ಹೆಜ್ಜೆ ತಗೋಬೇಕು. ಸೊ ಆದ್ರಿಂದ ಜಿಲ್ಲೆಯ ಎಲ್ಲಾ ಕಾರ್ಯಕರ್ತೆಯರು ಕೂಡ ಅಪೌಷ್ಟಿಕ ಅಪೌಷ್ಟಿಕ ಮಕ್ಕಳೇನಿದ್ದಾರೆ ಅಂತವ್ರನ್ನ ನಿಖರವಾಗಿ ಗುರುತಿಸಿ ಅವ್ರಿಗೆ ನಮ್ಮ ಇಲಾಖೆಯಿಂದ ಕೊಡ್ತಕ್ಕಂತಹ ಬೆನಿಫಿಟ್ ಏನಿದೆ, ಅವ್ರಿಗೆ ಎಕ್ಸ್ಟ್ರಾ ಮೊಟ್ಟೆಗಳನ್ನ ಕೊಡ್ತೀವಿ. ಮತ್ತೆ ಅವ್ರಿಗೆ ಮೆಡಿಸಿನ್ಸ್ ಬೇಕು ಅಂತಂದಾಗ ನಾವು ಅವ್ರಿಗೆ ನಮ್ಮ ಕಚೇರಿ ವೆಚ್ಚದಲ್ಲಿ ಅವ್ರಿಗೆ ಮೆಡಿಸಿನ್ಸ್ ನ ಕೂಡ ಕೊಡಿಸ್ತಾ ಇದೀವಿ. ಜೊತೆಗೆ ಅವ್ರಿಗೆ NRC ಕೇಂದ್ರಕ್ಕೆ ಕೂಡ ಅಡ್ಮಿಷನ್ ಮಾಡಿಸ್ತಾ ಇದೀವಿ. ಸೊ ಈ ಎಲ್ಲಾ ಸೌಲಭ್ಯಗಳನ್ನು ಕೂಡ ಜನಗಳಿಗೆ ನಿಖರವಾಗಿ ತಲುಪುವ ರೀತಿಯ ವ್ಯವಸ್ಥೆಯನ್ನ ನೀವು ಅಂಗನವಾಡಿ ಕಾರ್ಯಕರ್ತರು ಮಾಡ್ತಾರೆ. ಅದ್ರ ಜೊತೆಗೆ ಎಲ್ಲಾ ಬಾಲ ವಿಕಾಸ ಸಮಿತಿ ಸದಸ್ಯರು ಕೂಡ ಈ ವಿಚಾರಗಳನ್ನ ತಿಳ್ಕೊಂಡು ಅವ್ರಿಗೆ ನೀವು ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ಸೊ ಆ ನಿಟ್ಟಿನಲ್ಲಿ ಈ ಪೂರಕ ಪೌಷ್ಟಿಕ ಆಹಾರ ಏನಿದೆ, ಪೂರಕ ಪೌಷ್ಟಿಕ ಆಹಾರದ ಬಗ್ಗೆ ಏನೇ ಸಮಸ್ಯೆಗಳಿದ್ರು ಕೂಡ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಈ ಚಾರ್ಟ್ ಅನ್ನ ನೀವು ಹಾಕಿರ್ತಾರೆ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ. ಏನೇ ಸಮಸ್ಯೆ ಇದ್ರು ಕೂಡ ನೀವು ನಮ್ಮ CDPO ಕಚೇರಿಗೆ ಕರೆ ಮಾಡಿ ತಿಳಿಸಬಹುದು. ನಿಮ್ಮ ಅಂಗನವಾಡಿ ಕಾರ್ಯಕರ್ತೆ ಏನಾದ್ರು ನಿಖರವಾಗಿ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡದಿರೋಂಥದ್ದು, ಈ ತರ ಏನೇ ಸಮಸ್ಯೆಗಳಿದ್ರು ಕೂಡ ನೀವು ನಮ್ಮ ಕಚೇರಿಗೆ ಒಂದು ಭೇಟಿ ಮಾಡಿ ಅಥವಾ ಕರೆ ಮಾಡಿ ತಿಳಿಸಿದ್ರೆ ಅದನ್ನ ನಾವು ಸರಿಪಡಿಸ್ತೇವೆ. ಸಾಗಾಣಿಕೆದಾರನ ಪೂರ್ಣ ಪ್ರಮಾಣದಲ್ಲಿ ಕೊಡೋ ರೀತಿಯಲ್ಲಿ ಮತ್ತೆ ಗುಣಮಟ್ಟದಲ್ಲಿ ಏನು ಕಚೇರಿಯಿಂದ ಕೊಟ್ಟಿರೋ ಅಲ್ಲ ಅಷ್ಟನ್ನು ಕೊಡೋ ರೀತಿಯಲ್ಲಿ ನೀವು ಅದಕ್ಕಿಂತ ಅಂಗನವಾಡಿ. ಜೊತೆಗೆ ಈಗ ನಮ್ಮ ಅಂಗನವಾಡಿಗಳಿಗೆ ಏನ್ ಆಹಾರ ಪದಾರ್ಥ ತಲುಪುತ್ತೆ ಆ ತಲುಪುವಂತ ಸಮಯದಲ್ಲಿ ಸಾಗಾಣಿಕೆ ಮಾಡದಂತ ಸಂದರ್ಭದಲ್ಲಿ ಆ ಸಾಗಾಣಿಕೆ ಮಾಡಿದಾಗ ಕೂಡ ನೀವು ಬಾಲ ವಿಕಾಸ ಸಮಿತಿ ಮೆಂಬರ್ಗಳು ಅಲ್ಲಿದ್ದು ಆ ಒಂದು ಎಲ್ಲವೂ ಕರೆಕ್ಟ್ ಆದ ಪ್ರಮಾಣದಲ್ಲಿ ಕೊಟ್ಟಿದ್ದಾರಾ, ಎಲ್ಲ ತೂಕ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕಾಗ್ತದೆ. ಸೊ ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆ ತೂಕ ಮಾಡಬೇಕಾದ್ರೂ ಕೂಡ ಜೊತೆಲಿದ್ದು ಸರಿಯಾದ ಪ್ರಮಾಣದ ತೂಕ ಮಾಡಿದಾರ ಅನ್ನೋದು ಕೂಡ ನೀವು ಕನ್ಫರ್ಮ್ ಮಾಡ್ಕೋಬೇಕಾಗ್ತದೆ. ಜೊತೆಗೆ ಎಲ್ಲಾ ಮನೆಗಳಿಗೆ ಎಲ್ಲಾ ಫಲಾನುಭವಿಗಳಿಗೆ ತಲುಪಿದ್ಯಾ ಅನ್ನೋದು ಕೂಡ ಕನ್ಫರ್ಮ್ ಮಾಡ್ಕೊಂಡು ನಮ್ಮ ಈ CDPO ಕಚೇರಿಗೆ ನೀವು ಒಂದು ಲೆಟರ್ ಕೊಡ್ಬೇಕಾಗ್ತದೆ. ಸೊ ಇದೆಲ್ಲವನ್ನು ಕೂಡ ನಿಮ್ ಗಮನದಲ್ಲಿ ಇರ್ಲಿ. ಇನ್ನು ಮುಂದೆ ಎಲ್ಲರೂ ಕೂಡ ಯಶಸ್ವಿಯಾಗಿ ಇದೊಂದು ಕಾರ್ಯಕ್ರಮ ಪೂರಕ ಪೌಷ್ಟಿಕ ಆಹಾರವನ್ನ ಫಲಾನುಭವಿಗಳಿಗೆ ತಲುಪಿಸುವಂತದ್ದು 100ಕ್ಕೆ 100% ಆಗ್ಬೇಕು ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಪೂರಕ ಪೌಷ್ಟಿಕ ಆಹಾರವನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಯಾವ ರೀತಿ ವಿತರಣೆ ಮಾಡ್ತಾರೆ, ಮತ್ತೆ ಸರಬರಾಜು ಯಾವ ರೀತಿ ಮಾಡ್ತಾರೆ, ಮತ್ತೆ ವಿತರಣೆ ಆದಂತದನ್ನ ಫಲಾನುಭವಿಗಳಿಗೆ ಯಾವ ರೀತಿ ತಲುಪಿಸ್ತಾರೆ,
ಮತ್ತೆ ಚಾರ್ಟ್ ಹೇಳಿದ್ರು. ಈಗ ನಮ್ಮ ಮಾಗಡಿ ಕನಕಪುರ ಸಿಡಿಪಿ ಅವರು ಚಾರ್ಟ್ ಹೇಳಿದ್ರು. ಚಾರ್ಟ್ ಯಾವ ರೀತಿ ನಮ್ಮ ಅಂಗನವಾಡಿ ಕಾರ್ಯಕರ್ತ ಕೈಲಿ ಯಾವಾಗ್ಲೂ ಇರ್ಬೇಕು, ಸ್ಟಂಟಿಂಗು, ವೇಸ್ಟಿಂಗು ಮತ್ತೆ ಫುಡ್ ಕೊಡುವಂತ ಚಾರ್ಟ್ ಯಾವಾಗ್ಲೂ ಅಂಗನವಾಡಿ ಕಾರ್ಯಕರ್ತ ಕೈಲಿ ಮತ್ತೆ ಗೋಡೆಲಿ ಎಂಟಾಕಿರ್ಬೇಕು. ಯಾಕೆ ಅಂದ್ರೆ ಯಾವುದೇ ಬಂದ್ರು ಮಾಹಿತಿ ಕೇಳೋದ ತಕ್ಷಣ ಅದು ಮಾಹಿತಿ ಕೊಡ್ತಾರೆ. ಈ ಪೂರಕ ಪೌಷ್ಟಿಕ ಆಹಾರದ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ನೀಡಿದಂತ ನಮ್ಮ ಸಹೋದ್ಯೋಗಿಗಳಾದಂತ ಕನಕಪುರ ಶಿಶು ಯೋಜನಾಧಿಕಾರಿ ಮಂಜುನಾಥ್ ರವರಿಗೆ ಧನ್ಯವಾದ ತಿಳಿಸ್ತಾ ಮತ್ತೆ ಈಗ ಬಾಲ ವಿಕಾಸ ಸಮಿತಿಯ ಆರ್ಥಿಕ ಜವಾಬ್ದಾರಿ ಅಂದ್ರೆ ಈಗೇನ್ ನಾವು ಬಾಲ ವಿಕಾಸ ಅಂದ್ರೆ ಜಾಯಿಂಟ್ ಅಕೌಂಟ್ ಮಾಡಿದೀವಿ, ಆ ಜಾಯಿಂಟ್ ಅಕೌಂಟ್ ಅಲ್ಲಿ ಯಾವ ರೀತಿ ಹಣ ಬರುತ್ತೆ, ಅದನ್ನ ಯಾವ ರೀತಿ ಖರ್ಚು ಮಾಡ್ಬೇಕು. ಈಗ ನಮ್ಮ ಕಾರ್ಯಕರ್ತರು ಕೇಳ್ತಾರೆ ಎಂತಕ್ಕೆ ಅಷ್ಟು ಹಣ ರಿಲೀಸ್ ಮಾಡ್ತಾ ಇದಾರೆ ಅಂತ ಕೆಲವ್ರು ಕೇಳೋದು. ಮೊಟ್ಟೆಗೆ ಅಂತ ಹಾಕ್ತಿವಿ, ಕೆಲವರು ಒಂದೇ ಬೈನ್ ಅಂಗನವಾಡಿ ಮೇಂಟೆನೆನ್ಸ್ಗೆ ಅಂತ ಹಾಕಿರ್ತೀವಿ. ಅದನ್ನ ಯಾವ ರೀತಿ ಖರ್ಚು ಮಾಡ್ಬೇಕು, ಅದು ಏನ್ ಪವರ್ ಇದೆ ಅನ್ನೋದ್ ಬಗ್ಗೆ ನಮ್ಮ ಆರುವಳ್ಳಿ ಶಿಶುಭಿವೃದ್ಧಿ ಯೋಜನಾಧಿಕಾರಿಗಳಾದಂತ ದಿನೇಶ್ ರವರು ತಿಳಿಸ್ತಾರೆ. ಅದನ್ನ ತಿಳ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನೀಗ ಬಾಲ ವಿಕಾಸ ಸಮಿತಿಯ ಆರ್ಥಿಕ ಜವಾಬ್ದಾರಿಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈಗಾಗಲೇ ಬಾಲ ವಿಕಾಸ ಸಮಿತಿಯ ಹಣಕಾಸಿನ ಚಟುವಟಿಕೆಗಳನ್ನ ನಿರ್ವಹಣೆ ಮಾಡಕ್ಕೆ ಪ್ರತಿ ಅಂಗನವಾಡಿ ಕೇಂದ್ರದಲ್ಲಿ ಬಾಲ ವಿಕಾಸ ಸಮಿತಿಯ ಅಧ್ಯಕ್ಷರು ಹಾಗೂ ನಮ್ಮ ಸದಸ್ಯ ಕಾರ್ಯದರ್ಶಿಯಾದ ಅಂಗನವಾಡಿ ಕಾರ್ಯಕರ್ತರು ಈಗಾಗಲೇ ಜಂಟಿ ಖಾತೆಯನ್ನ ತೆರೆದು ಬಯಸ್ತಾ ಇದ್ದಾರೆ. ಹಾಗೇನೆ ಬಾಲ ವಿಕಾಸ ಸಮಿತಿಯ ಜಂಟಿ ಖಾತೆಗೆ ಯಾರಾದರೂ ದೇಣಿಗೆ ನೀಡಿದ ಸಂದರ್ಭದಲ್ಲಿ ಆ ದೇಣಿಗೆ ಹಣನ ಬಾಲ ವಿಕಾಸ ಸಮಿತಿಯ ಜಂಟಿ ಖಾತೆಗೆ ಹಾಕಿ ಅದನ್ನ ಒಂದು ಆಕ್ಷನ್ ಪ್ಲಾನ್ ಮಾಡಿ ಬಾಲ ವಿಕಾಸ ಸಮಿತಿಯಲ್ಲಿ ಎಲ್ಲಾ ಸಮಿತಿ ಸದಸ್ಯರು ತೀರ್ಮಾನಿಸಿ ಆ ದೇಣಿಗೆ ಹಣನ ಸಮರ್ಪಕವಾಗಿ ಒಂದು ಕ್ರಿಯಾಯೋಜನೆ ಮಾಡಿ ಸಭೆಯಲ್ಲಿ ಚರ್ಚಿಸಿ ಖರ್ಚು ಮಾಡಬೇಕಾಗ್ತದೆ. ಮತ್ತೆ ಇನ್ನುಳಿದಂತೆ ಮಾತೃಪೂರ್ಣ ಯೋಜನೆಗೆ ಸಂಬಂಧಪಟ್ಟಂತೆ ಗರ್ಭಿಣಿ ಬಾಣಂತಿಯರಿಗೆ ಪ್ರತಿ ದಿವಸ ಮೊಟ್ಟೆಯನ್ನು ಕೊಡ್ತಾರೆ. ಪ್ರತಿ ದಿನಕ್ಕೆ ಒಂದರಂತೆ ವಾರದಲ್ಲಿ 6 ದಿವಸ ಮೊಟ್ಟೆಯನ್ನು ಕೊಡ್ತಾರೆ. ಆ ಮೊಟ್ಟೆಗೆ 5 ರೂಪಾಯಿ ನಿಗದಿ ಮಾಡಿರ್ತಾರೆ. ಅದರಂತೆ ನಾವು ಅಂಗನವಾಡಿ ಕಾರ್ಯಕರ್ತೆಯ ಬಾಲ ವಿಕಾಸ ಸಮಿತಿಯ ಜಂಟಿ ಖಾತೆಗೆ ಹಣವನ್ನ ಜಮೆ ಮಾಡ್ತೀವಿ. ಮತ್ತೆ 3 ರಿಂದ 6 ವರ್ಷದ ಸಾಮಾನ್ಯ ಮಕ್ಕಳಿಗೆ ವಾರದಲ್ಲಿ 2 ದಿವಸ ಮೊಟ್ಟೆ ಕೊಡ್ತೀವಿ. ಮತ್ತೆ 3 ರಿಂದ 6 ವರ್ಷದ ಅಪೌಷ್ಟಿಕ ಮಕ್ಕಳಿಗೆ ವಾರದಲ್ಲಿ 5 ದಿವಸ ಮೊಟ್ಟೆ ಕೊಡ್ತೀವಿ. ಈ ರೀತಿ ಅಂಗನವಾಡಿ ಟೀಚರ್ಸ್ ನಮಗೆ ಕೊಡೋ ಇಂಡೆಂಟ್ ಪ್ರಕಾರ ನಾವು ಅವ್ರಿಗೆ ಬಾಲ ವಿಕಾಸ ಸಮಿತಿಗೆ ಹಣವನ್ನ ಜಮೆ ಮಾಡ್ತೀವಿ. ಈ ಹಣವನ್ನ ಬಾಲ ವಿಕಾಸ ಸಮಿತಿ ಸದಸ್ಯರು ಸಮರ್ಪಕವಾಗಿ ಖರ್ಚಾಗ್ತಾ ಇದೆಯಾ, ಇದು ಫಲಾನುಭವಿಗಳಿಗೆ ತಲುಪ್ತಾ ಇದೆಯಾ, ಇದು ಎಲ್ಲ ಫಲಾನುಭವಿಗಳೇ ಮುಟ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನೀವು ಸಮರ್ಪಕವಾಗಿ ಪ್ರತಿ ತಿಂಗಳು ಸಭೆ ನಡೆಸಿದಾಗ ಚರ್ಚಿಸಿ ಇದನ್ನ ಉಸ್ತುವಾರಿ ನೋಡ್ಬೇಕಾಗುತ್ತೆ. ನಂತರ ಮಾತೃಪೂರ್ಣ ಯೋಜನೆಯಲ್ಲಿ ಗರ್ಭಿಣಿ ಬಾಣಂತರಿಗೆ ಊಟ ತಯಾರು ಮಾಡಕ್ಕೆ ತರಕಾರಿಗಾಗಿ 3 ರೂಪಾಯಿನ ನಾವು ನೀಡ್ತಾ ಇದ್ದೀವಿ. ಈಗ ಕೋವಿಡ್ ಇರೋ ಸಂದರ್ಭದಲ್ಲಿ ನಾವು ತರಕಾರಿನ ಮನೆಗೆ ಕೊಡ್ತಾ ಇಲ್ಲ. ಹಾಗಾಗಿ ತರಕಾರಿ ಹಣನ ನಾವು ಬಾಲ ವಿಕಾಸ ಸಮಿತಿಯ ಅಕೌಂಟ್ಗೆ ಹಾಕ್ತಾ ಇಲ್ಲ. ಮೊದಲು ಬಿಸಿ ಊಟ ತಯಾರು ಮಾಡೋ ಸಂದರ್ಭದಲ್ಲಿ ಪ್ರತಿ ಗರ್ಭಿಣಿ ಬಾಣಂತಿಗೆ 3 ರೂಪಾಯಿ ಅಂತೆ ತರಕಾರಿ ವೆಚ್ಚವನ್ನ ಬಾಲ ವಿಕಾಸ ಸಮಿತಿ ಅಕೌಂಟ್ಗೆ ಹಾಕ್ತಾ ಇದ್ವಿ. ಈಗ ನೆಕ್ಸ್ಟ್ ಅಂಗನವಾಡಿ ಶುರುವಾದ್ಮೇಲೆ ಇದನ್ನ ಮತ್ತೆ ಬಾಲ ವಿಕಾಸ ಸಮಿತಿ ಅಕೌಂಟ್ಗೆ ಜಮೆ ಮಾಡ್ತೀವಿ. ಆಗ ನೀವು ಸಮಿತಿ ಸದಸ್ಯರು ಯಾರ್ಯಾರು ಬಂದು ಗರ್ಭಿಣಿ ಬಾಣಂತಿಯರು ಊಟ ಮಾಡ್ತಾರೆ, ಇದು ಸಮರ್ಪಕವಾಗಿ ಯೂಸ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನೀವು ಪರಿಶೀಲನೆ ಮಾಡೋಕ್ಕಾಗುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಪೋಷಣ ಅಭಿಯಾನ ಅಂತ ಒಂದು ಹೊಸ ಇದು ಶುರುವಾಗಿದೆ, ಒಂದು ಕಾರ್ಯಕ್ರಮ ಶುರುವಾಗಿದೆ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಚಟುವಟಿಕೆ ಮಾಡೋಕ್ಕೆ 250 ರೂಪಾಯಿ ನಾವು ಬಾಲ ವಿಕಾಸ ಸಮಿತಿ ಅಕೌಂಟ್ಗೆ ಜಮೆ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮದಲ್ಲಿ ಉದಾಹರಣೆಗೆ ಸೀಮಂತ ಮಾಡೋದು, ಅನ್ನಪ್ರಾಶನ ಮಾಡೋದು, ಈ ರೀತಿ ಕಾರ್ಯಕ್ರಮ ಹಮ್ಮಿಕೊಳ್ಳೋಕೆ ಪ್ರತಿ ಚಟುವಟಿಕೆ 250 ರೂಪಾಯಿನ ನಾವು ಜಮೆ ಮಾಡ್ತಾ ಇದೀವಿ. ಮತ್ತೆ ಸ್ವಂತ ಕಟ್ಟಡ ಹೊಂದಿರೋ ಅಂಗನವಾಡಿ ಕೇಂದ್ರಗಳಿಗೆ ರಿಪೇರಿ ಮಾಡಲಿಕ್ಕೆ ಮತ್ತೆ ಬಾಲಸ್ನೇಹಿ ಪೇಂಟಿಂಗ್ ಮಾಡಲಿಕ್ಕೆ ಪ್ರತಿ ವರ್ಷ ನಮ್ಮ ಇಲಾಖೆಯಿಂದ ಅನುದಾನ ಬಿಡುಗಡೆ ಆಗ್ತದೆ. ಅದನ್ನು ಕೂಡ ನಾವು ಬಾಲ ವಿಕಾಸ ಸಮಿತಿಯ ಜಂಟಿ ಖಾತೆಗೆ ಜಮೆ ಮಾಡ್ತೀವಿ. ಇದನ್ನ ಕೆಲವೊಂದ್ಸಲ ನೀವು ರಿಪೇರಿ ಏನ್ ಮಾಡ್ಬೇಕು, ಯಾವುದು ಅವಶ್ಯಕತೆ ಇದೆ ಅನ್ನೋದನ್ನ ನೀವೆಲ್ಲ ಬಾಲ ವಿಕಾಸ ಸಮಿತಿಯಲ್ಲಿ ಚರ್ಚಿಸಿ ನಿರ್ಣಯ ಮಾಡಿ ಇದನ್ನ ಸಮರ್ಪಕವಾಗಿ ಖರ್ಚು ಮಾಡ್ಬೇಕಾಗ್ತದೆ. ಮತ್ತೆ ಜಂಟಿ ಖಾತೆಗೆ ಸಂಬಂಧಿಸಿದ ಲೆಕ್ಕಪತ್ರಗಳನ್ನ ನಮ್ಮ ಸದಸ್ಯ ಕಾರ್ಯದರ್ಶಿಯಾದ ಅಂಗನವಾಡಿ ಕಾರ್ಯಕರ್ತೆ ನಿರ್ವಹಿಸೋದು ಅವರ ಕರ್ತವ್ಯ ಆಗಿರ್ತದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಕೆಲವೊಂದು ಅಂಗನವಾಡಿ ಟೀಚರ್ಸ್ ತುಂಬಾ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಬಾಲ ವಿಕಾಸ ಸಮಿತಿ ಸದಸ್ಯರು ಚೆಕ್ಗೆ ಸೈನ್ ಹಾಕಬೇಕು ಅಂತಂದ್ರೆ, ಇಲ್ಲಾಂದ್ರೆ ಏನಾದ್ರು ಕೆಲಸ ಇದ್ದಾಗ
ಬಾಲ ವಿಕಾಸ ಸಮಿತಿ ಅಧ್ಯಕ್ಷರನ್ನ ಕರೆದಾಗ ಬ್ಯಾಂಕಿಗೆ ಹೋಗ್ಬೇಕು ಅಂದಾಗ ಅವ್ರನ್ನ ದುಡ್ಡು ಕೇಳ್ತಾ ಇದಾರಂತೆ. ನಮ್ಗೆ ದಿನ ಭತ್ಯೆ ಕೊಡಿ, ನಮ್ಗೆ ದುಡ್ಡು ಕೊಡಿ, ದಿನಕ್ಕೆ 100 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿ ಅಂತ. ಇದು ತಪ್ಪು ಸಂದೇಶ. ನಮ್ಮ ಇಲಾಖೆಯಿಂದ ಯಾವುದೇ ದುಡ್ಡು ಕೊಡೋದು, ಒಂದು ಭತ್ಯೆ ಕೊಡೋದು ಇರೋದಿಲ್ಲ. ಹಾಗಾಗಿ ಯಾರು ಅಂಗನವಾಡಿ ಕಾರ್ಯಕರ್ತರನ್ನ ದುಡ್ಡಿಗಾಗಿ ಕೇಳಬಾರ್ದು, ದುಡ್ಡು ಕೇಳಬಾರ್ದು. ಖರ್ಚು ವೆಚ್ಚ ಕೇಳ್ಬೋದು. ಆದ್ರೆ ಅವರು ಪ್ರಯಾಣ ಭತ್ಯೆ ಕೊಡಿ, ದಿನ ಭತ್ಯೆ ಕೊಡಿ, ನಮ್ಗೆ ಕೂಲಿ ಕೊಡಿ ದಿವಸದ್ದು ಅಂತ ಕೇಳಬಾರ್ದು. ಅದು ಕೊಡಕ್ ಅವಕಾಶ ಇಲ್ಲ. ಮತ್ತೆ ಸಮಿತಿ ಸಭೆಯಲ್ಲಿ ಸದರಿ ಪ್ರತಿ ತಿಂಗಳು ಲೆಕ್ಕಪತ್ರಗಳನ್ನ ಮಂಡಿಸಿ ಸಮಿತಿ ಸಭೆಯಲ್ಲಿ ನಮ್ಮ ಅಂಗನವಾಡಿ ಟೀಚರ್ಸ್ ಅವರಿಂದ ಎಲ್ಲ ಒಪ್ಪಿಗೆ ತಗೊಂಡು ಆ ಲೆಕ್ಕಪತ್ರಗಳನ್ನ ನಮ್ಮ ಸಮಿತಿಯ ಅಧ್ಯಕ್ಷರು ದೃಢೀಕರಿಸಬೇಕು. ಅದು ಸಮಿತಿಯ ಅಧ್ಯಕ್ಷರ ಜವಾಬ್ದಾರಿ ಆಗಿರ್ತದೆ. ಹಣಕಾಸಿನ ನಿರ್ವಹಣೆಯಲ್ಲಿ ಏನಾದ್ರು ಲೋಪದೋಷ ಕಂಡು ಬಂದ್ರೆ ಜಂಟಿ ಖಾತೆಯನ್ನ ಸ್ಥಗಿತಗೊಳಿಸುವ ಅಧಿಕಾರ ನಮ್ಮ CDP ಅವರಿಗೆ ಇರ್ತದೆ. ಬಾಲ ವಿಕಾಸ ಸಮಿತಿ ಆರ್ಥಿಕ ಜವಾಬ್ದಾರಿಗಳು, ನೀವು ಯಾವ ರೀತಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಕೋಆಪರೇಟ್ ಮಾಡಬೇಕು. ಈಗ ನಾವು ಮೊಟ್ಟೆ ಪರ್ಚೇಸ್ ಮಾಡ್ಬೋದು, ತರಕಾರಿ ಪರ್ಚೇಸ್ ಮಾಡ್ಬೋದು. ಅದಕ್ಕೆ ಯಾವ ರೀತಿ ಯಾವ ಟೈಮಲ್ಲಿ ಮಾಡಬೇಕು, ಏನ್ ಮಾಡಬೇಕು, ನಿಮ್ಮ ಲಿಮಿಟ್ಸ್ ಏನಿದೆ, ಅವ್ರ ಲಿಮಿಟ್ಸ್ ಏನಿದೆ. ಖರ್ಚು ವೆಚ್ಚ ಈಗ ಅಂಗನವಾಡಿ ಕಾರ್ಯಕರ್ತರು ಅವ್ರನ್ನ ಬಿಟ್ಟು ಖರ್ಚು ವೆಚ್ಚ ಮಾಡೋಕ್ ಬರಲ್ಲ. ಅದರಲ್ಲಿ ನಮ್ಮ ಬಾಲ ವಿಕಾಸ ಸಮಿತಿ ಅಧ್ಯಕ್ಷರನ್ನ ಪರಿಗಣನೆ ತಗೊಂಡೇ ಮಾಡ್ಬೇಕಾಗುತ್ತೆ. ಇದೊಂದು ಮಾಹಿತಿ ಎಲ್ಲರಿಗೂ ಗಮನಕ್ಕೆ ಬರಬೇಕು. ಇದ್ರ ಬಗ್ಗೆ ಸವಿವರವಾಗಿ ತಿಳಿಸಿದಂತ ನಮ್ಮ ಆರೋಹಳ್ಳಿ ಶಿಶುಭಿವೃದ್ಧಿ ಯೋಜನೆ ಅಧಿಕಾರಿಗಳಾದಂಥ ದಿನೇಶ್ ರವರಿಗೆ ನಮ್ಮ ಇಲಾಖೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೆ ಕಾರ್ಯಕ್ರಮ ಮುಂದುವರಿತಾ ನಮ್ಮ ಚನ್ನಪಟ್ಟಣ ತಾಲೂಕು ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳಾದಂಥ ಸಿದ್ಲಿಂಗಯ್ಯ ಅವರು ಸಾಲ ಪೂರ್ವ ಶಿಕ್ಷಣದ ಬಗ್ಗೆ, ಅಂದ್ರೆ ಸಾಲ ಪೂರ್ವ ಶಿಕ್ಷಣ ಯಾವ ರೀತಿ, ಈಗ ಆಕ್ಚುಲಿ ನಮ್ಗೆ ಬೇಕಾಗಿರೋದು, ಮುಂದೆ ನಾವು ಫೋಕಸ್ ಮಾಡ್ಬೇಕಾಗಿರೋದು ಸಾಲ ಪೂರ್ವ ಶಿಕ್ಷಣ. ಈಗ ಸಾಲ ಪೂರ್ವ ಶಿಕ್ಷಣ ಬಿಟ್ಟು ನಾವು ಬೇರೆ ಮಾಡಕ್ ಹೋದ್ರೆ ಮುಂದೊಂದು ದಿನ ಅದರ ಪರಿಣಾಮ ನಮ್ಗೆ ರಿವರ್ಸ್ ಆಗುತ್ತೆ. ಅದರಿಂದ ಅದ್ರ ಬಗ್ಗೆ ಸಾಲ ಪೂರ್ವ ಶಿಕ್ಷಣದ ಬಗ್ಗೆ ಸವಿವರವಾಗಿ ನಮ್ಮ ಸಹೋದ್ಯೋಗಿಗಳು ತಿಳಿಸ್ತಾರೆ.